ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳು ಸಲ್ಲಿಸುತ್ತಾ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇದೇ ಏಪ್ರಿಲ್ 27 ಭಾನುವಾರದಿಂದ ಮೇ 3ನೇ ತಾರೀಕು ಶನಿವಾರದವರೆಗಿನ ವಾರ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಮೊದಲಿಗೆ ಈ ವಾರದ ಪಂಚಾಂಗ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಏಪ್ರಿಲ್ 27 ಭಾನುವಾರ. ಈ ದಿನ ಅಮಾವಾಸ್ಯೆ, ಚೈತ್ರ ಮಾಸದ ಅಮಾವಾಸ್ಯೆ. ಈ ದಿನ ಅಕ್ಷತದಿಗೆ ಅಮಾವಾಸ್ಯೆ ಅಥವಾ ದರ್ಶ ಅಮಾವಾಸ್ಯೆ ಎಂದು ಸಹ ಕರೆಯುತ್ತಾರೆ. ಅಮಾವಾಸ್ಯೆಯ ಈ ಪರ್ವಕಾಲದಲ್ಲಿ ವಿಶೇಷವಾಗಿ ಏನಾದರೂ ಪಿತೃ ಸಂಬಂಧಿತ ಕೆಲಸ ಕಾರ್ಯಗಳು ಅಥವಾ ಇನ್ನಿತರ ಯಾವುದೇ ರೀತಿಯ ಪರಿಹಾರಾದಿ ವಿಚಾರಗಳು, ಪಿತೃ ಸಂಬಂಧಿತ ದೋಷಗಳ ನಿವಾರಣೆಗೆ ಈ ದಿನ ಅನುಕೂಲಕರವಾದ ವಾತಾವರಣ. ಜೊತೆಗೆ ಈ ದಿನ ಅಶ್ವಿನಿ ನಕ್ಷತ್ರ, ಪ್ರೀತಿ ಯೋಗ ಇರುವಂಥದ್ದು, ಚತುಷ್ಪಾದ ಕರ್ಣ ಇರುವಂಥದ್ದು. ಈ ದಿನ ಭರಣಿ ನಕ್ಷತ್ರದ ಮಳೆ ಆರಂಭವಾಗುವಂಥದ್ದು. ಯಾಕಂದರೆ ಸೂರ್ಯನ ಪ್ರವೇಶ ಅಲ್ಲಿ ಭರಣಿ ನಕ್ಷತ್ರಕ್ಕೆ ಆಗುವಂಥದ್ದು. ಅದಕ್ಕೆ ಮಳೆ ನಕ್ಷತ್ರ ಎಂದು ಅದನ್ನು ವಿಂಗಡಣೆ ಮಾಡಿದ್ದಾರೆ. ಹಾಗಾಗಿ ಮಳೆ ಬರುವಂಥ ನಕ್ಷತ್ರಗಳ ಮಳೆಗಳ ಪರಿಣಾಮವನ್ನು ನಕ್ಷತ್ರಗಳ ಆಧಾರದ ಮೇಲೆ, ಸೂರ್ಯನು ಯಾವ ನಕ್ಷತ್ರವನ್ನು ಪ್ರವೇಶಿಸ್ತಾನೋ ಆ ನಕ್ಷತ್ರದ ಆಧಾರದ ಮೇಲೆ ಅದನ್ನು ಮಳೆ ನಕ್ಷತ್ರ ಎಂದು ಗಣನೆ ಮಾಡ್ತಾರೆ. ಆಗಲೇ ಅಶ್ವಿನಿ ಮಳೆ 13ನೇ ತಾರೀಕಿಗೆ ಏಪ್ರಿಲ್ 13ಕ್ಕೆ ಆರಂಭ ಆಗಿತ್ತು. ಅಶ್ವಿನಿ ಮಳೆಯ ನಕ್ಷತ್ರ ಮುಗಿದು ಅದು ಮತ್ತೆ 27ನೇ ತಾರೀಕು ಇಂದು ಭಾನುವಾರದಂದು ಅಲ್ಲಿ ಭರಣಿ ನಕ್ಷತ್ರದ ಮಳೆ ಆರಂಭವಾಗುತ್ತದೆ. ಪ್ರತಿ ನಕ್ಷತ್ರದ ಮಳೆಗೆ ಒಂದು ವಾಹನ ಅಂತ ಹೇಳ್ತಾರೆ. ಈ ಬಾರಿ ಭರಣಿ ನಕ್ಷತ್ರದ ಮಳೆಗೆ ಅಲ್ಲಿ ನರಿ ವಾಹನ ಅಂತ ಬರುತ್ತೆ. ನರಿ ವಾಹನ, ನರಿ ಅಂದರೆ ಅದು ನಿಶಾಚರವಾದ ಒಂದು ಜೀವಿ ಆಗಿರುತ್ತೆ. ನಿಶಾಚರ ರಾತ್ರಿ ಕಾಲದಲ್ಲಿ ಹೆಚ್ಚು ಮಳೆ ಆಗುವ ಸಾಧ್ಯತೆ. ಅದರಲ್ಲೂ ಆರಂಭದ 1-2 ಪಾದದಲ್ಲಿ ಸ್ವಲ್ಪ ಮಳೆ ಕಡಿಮೆ ಆದರೂ ಕೊನೆಯ 3 ಮತ್ತು 4ನೇ ಪಾದದ ಭರಣಿ 3 ಮತ್ತು 4ನೇ ಪಾದದಲ್ಲಿ ಹೆಚ್ಚು ಮಳೆಗಳು ಆಗುವಂಥ ಸಾಧ್ಯತೆ. ಜೊತೆಗೆ ಸ್ವಲ್ಪ ಅಲ್ಲಿ ಬಿಸಿಲಿನ ಹೊಡೆತವೂ ಇರುತ್ತೆ, ಮಳೆನೂ ಇರುತ್ತೆ. ಹಾಗಾಗಿ ಸ್ವಲ್ಪ ಆಶಾದಾಯಕವಾದಂಥ ವಾತಾವರಣ, ಬಿತ್ತನೆಗೆ ಕೆಲವೊಂದು ಭಾಗಗಳಲ್ಲಿ ಈ ಮಳೆಗಳು ಸಹಾಯಕ ಆಗುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಇನ್ನು ಆ ಬಳಿಕ 28 ತಾರೀಕು ಸೋಮವಾರ ಅಲ್ಲಿ ವೈಶಾಖ ಮಾಸದ ಆರಂಭ, ಶುಕ್ಲ ಪಾಡ್ಯಮಿ. ವೈಶಾಖ ಶುಕ್ಲ ಪ್ರತಿಪದೆ ಅಥವಾ ಪಾಡ್ಯಮಿ ತಿಥಿ ಆರಂಭ ಆಗುತ್ತೆ. ಅಲ್ಲಿ ಆರಂಭದಲ್ಲಿ ಭರಣಿ ನಕ್ಷತ್ರ ಇರುತ್ತೆ, ಆಮೇಲೆ ಕೃತಿಕನು ಆರಂಭ ಆಗುತ್ತೆ. ಭರಣಿ ನಕ್ಷತ್ರ ಆಮೇಲೆ ಅಲ್ಲಿ ಆಯುಷ್ಮಾನ್ ಯೋಗ, ಕಿಂಸ್ತುಗ್ನ ಕರ್ಣ ಇರುವಂಥದ್ದು. ಈ ದಿನ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಪಾಡ್ಯಮಿ ತಿಥಿ ಮತ್ತು ಭರಣಿ ನಕ್ಷತ್ರ ಇರುವ ಕಾರಣ ಯಾವುದೇ ರೀತಿಯ ಶುಭ ಕಾರ್ಯಗಳಿಗೆ ಭರಣಿ ನಕ್ಷತ್ರವನ್ನು ಆಯ್ಕೆ ಮಾಡೋದಿಲ್ಲ. ಭರಣಿ ಹಾಗೂ ಕೃತಿಕಾ ನಕ್ಷತ್ರನ ವಿಶೇಷವಾಗಿ ಈ ಶುಭ ಕಾರ್ಯಗಳಿಗೆ, ಒಪ್ಪಂದಗಳಿಗೆ ಸಹಿ ಮಾಡಲಿಕ್ಕೆ ಅಷ್ಟೊಂದು ಪ್ರಶಸ್ತವಾಗಿ ಇರೋದಿಲ್ಲ. ಇದನ್ನು ಸಾಮಾನ್ಯ ದಿನ ಆಗಿರುತ್ತೆ. ಸೋಮವಾರ ಪಾಡ್ಯಮಿ ಆಗಿರೋ ಕಾರಣ ವಿಶೇಷವಾಗಿ ಶಿವನ ಭಕ್ತಿ, ಶಿವಾಲಯಗಳ ಸಂದರ್ಶನ, ಶಿವನ ಸ್ತುತಿ ಸ್ತೋತ್ರಗಳನ್ನು ಮಾಡೋದು. ವಿಶೇಷವಾಗಿ ವೈಶಾಖ ಮಾಸದಲ್ಲಿ ಯಾವುದೇ ರೀತಿಯ ದೇವಾಲಯಗಳ ಸಂದರ್ಶನ, ದೇವರುಗಳ ವಿಶೇಷವಾದ ಪೂಜೆಗಳನ್ನು ಮಾಡೋದು ವಿಶೇಷವಾದ ಪುಣ್ಯ ಫಲದಾಯಕವಾಗಿ ಕಂಡುಬರುತ್ತೆ. ವಸಂತ ಋತು ಮತ್ತು ಚೈತ್ರದ ಬಳಿಕ ಅಲ್ಲಿ ಚೈತ್ರ ಮತ್ತು ವೈಶಾಖ 2 ಮಾಸಗಳನ್ನು ವಸಂತ ಋತು ಎಂದು ಪರಿಗಣನೆ ಮಾಡ್ತಾರೆ. ವಸಂತ ಕಾಲದಲ್ಲಿ ವಿಶೇಷವಾಗಿ ಈ ದೇವಾಲಯಗಳಲ್ಲಿ ಅನೇಕ ರೀತಿಯ ವಸಂತದ ಉತ್ಸವಗಳೆಲ್ಲ ಜರುಗುತ್ತವೆ. ಅಂತಹ ಒಂದು ವಿಶೇಷವಾಗಿ ಶಿವನ ಆಲಯಗಳಲ್ಲಿ ಸೇವೆ, ಅಭಿಷೇಕಗಳನ್ನು ಸಲ್ಲಿಸಬಹುದು. ಸೋಮವಾರ 29ನೇ ತಾರೀಕು ಮಂಗಳವಾರ ವೈಶಾಖ ಶುಕ್ಲ ಬಿದಿಗೆ. ಈ ದಿನ ಪರಶುರಾಮ ಜಯಂತಿ. ವೈಶಾಖ ಶುಕ್ಲ ಬಿದಿಗೆ ಎಂದು ಅಲ್ಲಿ ಪರಶುರಾಮ ಜಯಂತಿಯನ್ನು ಆಚರಣೆ ಮಾಡುತ್ತಾರೆ. ಜೊತೆಗೆ ಕೆಲವೊಂದು ಬಾರಿ ಅಕ್ಷಯ ತದಿಗೆ ಮತ್ತು ಪರಶುರಾಮ ಜಯಂತಿ ಒಂದೇ ದಿನ ಬರುತ್ತೆ. ಈ ಬಾರಿ ಮುನ್ನ ದಿನ ಬಂದಿದೆ, ಅಂದರೆ 29ನೇ ತಾರೀಕು ಅಲ್ಲಿ ಮಂಗಳವಾರದಂದು ಪರಶುರಾಮ ಜಯಂತಿ ಆಚರಣೆ ಮಾಡ್ತಾರೆ. ಅದೇ ರೀತಿ ಅಲ್ಲಿ ಕೃತಿಕಾ ನಕ್ಷತ್ರ, ಸೌಭಾಗ್ಯಯೋಗ, ಬಾಲವಕರಣ ಇರುವಂಥದ್ದು. ಇದನ್ನು ಒಂದು ವಿಶೇಷವಾದ ಸಾಮಾನ್ಯ ದಿನ ಎಂದು ಕಂಡು ಬಂದರೂ ಪರಶುರಾಮನ ಒಂದು ಸ್ಮರಣೆ ಮಾಡಲಿಕ್ಕೆ ಅಥವಾ ವಿಷ್ಣುವಿನ ಅವತಾರ ಸ್ವರೂಪದಂತಹ ಒಂದು ಪರಶುರಾಮನ ಭಕ್ತಿ ಸ್ತುತಿ ಸ್ತೋತ್ರಗಳನ್ನು ಎಲ್ಲ ಮಾಡ್ಬೋದಾಗಿದೆ. ಇನ್ನು ಮಂಗಳವಾರವಾಗಿರುವ ಕಾರಣ ವಿಶೇಷವಾಗಿ ದೇವಿ ದೇವಾಲಯಗಳ ಸಂದರ್ಶನ, ಸುಬ್ರಹ್ಮಣ್ಯ ಆಲಯಗಳ ಸಂದರ್ಶನ ಮುಂತಾದನ್ನೆಲ್ಲ ಇದನ್ನು ಮಾಡ್ಬೋದಾಗಿದೆ. ಇನ್ನು 30ನೇ ತಾರೀಕು ಅತ್ಯಂತ ಮಹತ್ವವಾದ ದಿನ ಅಕ್ಷಯ ತದಿಗೆ ಅಥವಾ ಅಕ್ಷಯ ತದಿಗೆ ಎಂದು ದೇಶಾದ್ಯಂತ ಆಚರಣೆ ಮಾಡುವಂಥ ಪದ್ಧತಿ. ಆ ಅಕ್ಷಯ ತದಿಯೆಂದು ವಿಶೇಷವಾಗಿ ನಮ್ಮ ರಾಜ್ಯದ ಒಂದು ಕ್ರಾಂತಿಕಾರಿ ಕಲ್ಯಾಣದಂಡ ಅಂತ ಹೇಳಿದ ಬಸವರ ಜಯಂತಿ, ಬಸವೇಶ್ವರ ಜಯಂತಿ ಅಥವಾ ಬಸವ ಜಯಂತಿಯನ್ನು ಸಹ ಇಂದು ಆಚರಣೆ ಮಾಡ್ತಾರೆ. ಅಕ್ಷಯ ತೃತೀಯ ಒಂದು 3:30 ಮುಹೂರ್ತಗಳಲ್ಲಿ ಶ್ರೇಷ್ಠವಾದ ದಿನ ಆಗಿರುತ್ತೆ. ಯಾಕಂದರೆ ಈ ದಿನ ಯಾವುದೇ ರೀತಿಯ ಸಮಯವನ್ನು ನೀವು ವಿಮರ್ಶೆ ಮಾಡುವ ಅವಶ್ಯಕತೆ ಇರೋದಿಲ್ಲ. ಈ ದಿನವಡಿ ಸೂರ್ಯ ಉದಯದಿಂದ ಸೂರ್ಯ ಅಸ್ತದವರೆಗೆ ಅದು ವಿಶೇಷವಾದ ಪ್ರಶಸ್ತವಾದ ಮುಹೂರ್ತ. ಅಥವಾ ಯಾವುದೇ ರೀತಿಯ ಶುಭ ಆರಂಭಗಳಿಗೆ, ಒಪ್ಪಂದಗಳಿಗೆ, ಕೊಡುಕೊಳ್ಳುವಿಕೆಗೆ ಸಹಿ ಮಾಡುವಂಥದ್ದು, ಅಥವಾ ಯಾವುದೇ ರೀತಿಯ ಒಂದು ಶುಭವಾದ ಕಾರ್ಯಗಳಿಗೆ, ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ಮಾಡಲಿಕ್ಕೆ ಬಹಳ ಉತ್ತಮವಾದ ದಿನ ಆಗಿರುತ್ತೆ. ಹಾಗಾಗಿ ಅಕ್ಷಯ ತೃತೀಯಂದು ವಿಶೇಷವಾಗಿ ನಿಮ್ಮ ಇಷ್ಟ ದೇವರು, ಕುಲ ದೇವರು ಅಥವಾ ಗ್ರಾಮ ದೇವರುಗಳನ್ನ ಅಲ್ಲಿ ಸ್ಮರಣೆ ಮಾಡ್ಬೋದು. ಅಂಥ ದೇವರುಗಳ ಸಂದರ್ಶನ ಮಾಡೋದು. ವಿಶೇಷವಾಗಿ
ಅಕ್ಷಯದಲ್ಲಿ ನಾವು ಮಾಡಿದಂಥ ಏನೇ ಒಂದು ಉತ್ತಮವಾದ ಕೆಲಸವು ಅಥವಾ ಪುಣ್ಯ ಫಲದ ಕೆಲಸವು ಅದು ಅಕ್ಷಯ ಫಲವನ್ನು ನೀಡುತ್ತೆ ಎಂಬ ಒಂದು ವಾಕ್ಯವು ಶ್ರುತಿ ಸ್ಮೃತಿಗಳೆಲ್ಲ ಬಂದಿವೆ. ಅದನ್ನು ದಾನ ಧರ್ಮಾದಿಗಳನ್ನು ಮಾಡಲಿಕ್ಕೆ, ದೇವತಾ ಕಾರ್ಯಗಳನ್ನು ಮಾಡಲಿಕ್ಕೆ, ಪುಣ್ಯ ಕಾರ್ಯಗಳನ್ನು ಮಾಡಲಿಕ್ಕೆ, ಅಥವಾ ಏನಾದರೂ ಒಂದು ಜನೋಪಕಾರಿ, ಲೋಕಕ್ಕೆ ಉಪಕಾರಿ, ಸಮಾಜಕ್ಕೆ ಉಪಕಾರಿ ಆಗುವಂಥ ಕೆಲಸ ಕಾರ್ಯಗಳನ್ನು ಮಾಡೋದು ಅದರ ಫಲವು ಅಕ್ಷಯ ಆಗುತ್ತೆ ಎಂದು ಹಿಂದಿನ ಒಂದು ಕಾಲದಲ್ಲಿ ಕಂಡು ಬಂದಿದೆ. ಹಾಗಾಗಿ ದ್ರೌಪದಿಗೆ ಅಕ್ಷಯ ವಸನ ಆಗಿದ್ದು ಅಥವಾ ಈ ಒಂದು ಅಕ್ಷಯವಾದ ಪಾತ್ರೆಯನ್ನು ಕೊಟ್ಟಿರುವಂಥದ್ದು ಅಥವಾ ಇನ್ನಿತರ ಯಾವುದೇ ರೀತಿ ದಾನ ಧರ್ಮಾದಿಗಳನ್ನು ಹಿಂದೆ ಪುರಾಣ ಕಾಲದಲ್ಲಿ ಮಾಡಿದ್ದು ಅದೆಲ್ಲ ಉಲ್ಲೇಖ ಇದೆ. ಆದರೆ ಈಗಿನ ಒಂದು ಕಾಲಮಾನದಲ್ಲಿ ವಿಶೇಷವಾಗಿ ಅಲ್ಲಿ ಸುವರ್ಣವನ್ನು ಕೊಡಬೇಕು, ಚಿನ್ನವನ್ನು ಕೊಡಬೇಕು ಅನ್ನೋದನ್ನು ನಂಬಿಕೆಯನ್ನು ಹುಟ್ಟಿಸಿದ್ದಾರೆ ಹೊರತು ಅದಕ್ಕೆ ಯಾವುದೇ ರೀತಿಯ ಆಧಾರಗಳಿಲ್ಲ. ಅಥವಾ ಅಕ್ಷಯ ತೃತೀಯದಂದು ಚಿನ್ನ ಕೊಂಡವರಿಗೆ ಎಲ್ಲರಿಗೂ ಅಕ್ಷಯ ಆಗಿದೆ ಅನ್ನೋ ಏನು ಅದಕ್ಕೆ ಪುರಾವೆಗಳಿಲ್ಲ. ಅವೆಲ್ಲ ಈಗ ಅರ್ವಾಚೀನ ಅಂದರೆ ಈಗಿನ ನಂಬಿಕೆಗಳ ಹೊರತು ಅಕ್ಷಯ ತೃತೀಯವು ನಿಜವಾಗಿ ಅಲ್ಲಿ ದೇವತಾ ಕಾರ್ಯಗಳಿಗೆ, ಪೂಜೆ ಪುನಸ್ಕಾರಗಳಿಗೆ ಅಥವಾ ದೇವಾಲಯಗಳ ಸಂದರ್ಶನ ಅಥವಾ ಏನೇನಾದರೂ ದಾನ ಧರ್ಮಗಳನ್ನು ಮಾಡಲಿಕ್ಕೆ, ಶುಭ ಕಾರ್ಯ ವಿಚಾರಗಳನ್ನು ಮಾಡಲಿಕ್ಕೆ, ಶುಭ ಚಿಂತನೆಗಳನ್ನು ಮಾಡಲಿಕ್ಕೆ ಅಥವಾ ಏನಾದರೂ ಸತ್ಸಂಗಗಳನ್ನು ಮಾಡಿ ಸತ್ಸಂಗಗಳನ್ನು ಕೇಳಲಿಕ್ಕೆ, ಗುರು ಹಿರಿಯರ ಆಶೀರ್ವಾದ ಪಡಲಿಕ್ಕೆ ಭಾಳ ಉತ್ತಮವಾದ ದಿನ ಆಗಿರುತ್ತೆ. ಹಾಗಾಗಿ ಈ ದಿನದ 3:30 ಮುಹೂರ್ತದ ಈ ಶುಭ ಕಾಲದಲ್ಲಿ ನಿಮ್ಮ ಎಲ್ಲ ಅಭಿವೃದ್ಧಿಗಾಗಿ, ಇಷ್ಟಾರ್ಥ ಸಿದ್ಧಿಗಾಗಿ ಅಥವಾ ಇನ್ನಿತರ ನಿಮ್ಮ ದೋಷಗಳ ನಿವಾರಣೆಗಾಗಿ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಇಷ್ಟವಾಗುವಂಥ ಕುಲದೇವರು, ಗ್ರಾಮದೇವರು ಅಥವಾ ಇನ್ನಿತರ ಯಾವುದೇ ದೇವರ ಸ್ತುತಿ ಸ್ತೋತ್ರ ಪಾರಾಯಣ ಓದ್ಬೋದು. ಅಥವಾ ಯಾವುದೇ ರೀತಿಯ ಈ ವಿಷ್ಣು ಅಷ್ಟೋತ್ತರ, ಲಕ್ಷ್ಮೀ ಅಷ್ಟೋತ್ತರ, ಶಿವನ ಅಷ್ಟೋತ್ತರ ಅಥವಾ ದುರ್ಗಾ ಅಷ್ಟೋತ್ತರ ಈ ರೀತಿ ನಿಮಗೆ ಇಷ್ಟವಾಗುವಂಥ ಯಾವುದೇ ರೀತಿ ದೇವತಾ ಸ್ತೋತ್ರಗಳನ್ನು ಅನುಸಾರ ಮಾಡಿಕೊಂಡು ಈ ದಿನ ಆಚರಣೆ ಮಾಡ್ಬೋದಾಗಿದೆ ಅಕ್ಷಯ ತೃತೀಯವನ್ನು. ಇನ್ನು ಆ ಬಳಿಕ ಈ ಬುಧವಾರದ ಬಳಿಕ ಮೇ 1ನೇ ತಾರೀಕು ಗುರುವಾರ ಚತುರ್ಥಿ ತಿಥಿ, ಮೃಗಶಿರ ನಕ್ಷತ್ರ, ಅತಿಕಂಡ ಯೋಗ, ಭದ್ರಕರಣ ಇರುವಂಥದ್ದು. ಮೇ 1ನೇ ತಾರೀಕನ್ನು ಅಲ್ಲಿ ವಿಶ್ವ ಕಾರ್ಮಿಕರ ದಿನವಾಗಿ ಆಚರಣೆ ಮಾಡುವಂಥದ್ದು, ಅದು ಅಂತಾರಾಷ್ಟ್ರೀಯವಾಗಿ ಆಚರಣೆ ಮಾಡ್ತಾರೆ. ಅದೇ ರೀತಿ ಈ ದಿನ ಮೃಗಶಿರ ನಕ್ಷತ್ರ, ಅತಿಕಂಡ ಯೋಗ, ಭದ್ರಕರಣ ಇರುವಂಥದ್ದು ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಯಾವುದೇ ರೀತಿಯ ಈ ವ್ಯಾವಹಾರಿಕ ವ್ಯಾಪಾರ ಉದ್ಯೋಗಕ್ಕೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ, ಅದು ಉದ್ಯೋಗಕ್ಕೆ ಅರ್ಜಿಗಳನ್ನು ಹಾಕಲಿಕ್ಕೆ ಇವೆಲ್ಲ ಬಹಳ ಉತ್ತಮವಾದ ದಿನ ಆಗಿರುತ್ತೆ. ಬಳಿಕ ಮೇ 2ನೇ ತಾರೀಕು ಶುಕ್ರವಾರ, ಆ ದಿನ ವೈಶಾಖ ಶುಕ್ಲ ಪಂಚಮಿ, ಆರ್ದ್ರ ನಕ್ಷತ್ರ, ಧೃತಿ ಯೋಗ, ಬಾಲವಕರಣ ಇರುವಂಥದ್ದು. ಇಂದು ವಿಶೇಷವಾದ ದಿನ ಅಲ್ಲಿ ನಮ್ಮ ಆಚಾರ್ಯತ್ರಯರು ಎಂದು ಖ್ಯಾತರಾದಂಥ ಶಂಕರಾಚಾರ್ಯರ ಒಂದು ಆದಿಶಂಕರಾಚಾರ್ಯರ ಒಂದು ಜನ್ಮ ಜಯಂತಿಯನ್ನು ಆಚರಣೆ ಮಾಡ್ತಾರೆ. ಅದೇ ರೀತಿ ಇನ್ನು ಶ್ರೀ ವೈಷ್ಣವ ಪಂಥದ ಒಂದು ಆದ್ಯ ಪ್ರವರ್ತಕರಾದಂಥ ಶ್ರೀ ರಾಮಾನುಜಾಚಾರ್ಯ ಜಯಂತಿಯನ್ನು ಹಿಂದೆ ಆಚರಣೆ ಮಾಡ್ತಾರೆ. ಹಾಗಾಗಿ ಶಂಕರ ಮತ್ತು ರಾಮಾನುಜರ ಜಯಂತಿ ಈ ವೈಶಾಖ ಶುಕ್ಲ ಪಂಚಮಿ ಎಂದು ಬರುತ್ತೆ. ವೈಶಾಖ ಮಾಸವು ಹಲವಾರು ಸತ್ಪುರುಷರ, ಸಾಧುಗಳ ಅಥವಾ ಒಂದು ಧರ್ಮ ಪ್ರವರ್ತಕರ, ಮತಸ್ಥಾಪಕರ ಜಯಂತಿಯ ಆಚರಣೆ ಒಂದು ವಿಶೇಷವಾದ ತಿಂಗಳಾಗಿರುತ್ತೆ. ಹಾಗಾಗಿ ಈ ವೈಶಾಖ ಮಾಸದಲ್ಲಿ ಪಂಚಮಿ ಎಂದು ಶಂಕರ ಮತ್ತು ರಾಮಾನುಜರ ಜಯಂತಿಯನ್ನು ಮಾಡ್ತಾರೆ. ಅಂತಹ ಗುರು ಪರಂಪರೆಯನ್ನು ವಂದಿಸುವುದು ಪ್ರತಿಯೊಬ್ಬರ ಒಂದು ದೇಶದ ಕರ್ತವ್ಯ ಆಗಿರುತ್ತೆ. ಯಾಕಂದರೆ ಅವರು ಒಂದು ಸಮಾಜಕ್ಕೆ ಮಾರ್ಗದರ್ಶನ ನೀಡಿದರ ಜೊತೆಗೆ ಆ ಒಂದು ಹಿಂದಿನ ಒಂದು ನಮ್ಮ ಈ ಪರಕೀಯರ ಆಡಳಿತದ ಕಾಲದಲ್ಲೂ ಅವನ್ನೆಲ್ಲ ಎದುರಿಸಿ ಅಥವಾ ಪರಕೀಯರ ವಿರುದ್ಧ ನಮಗೆ ದೇಶದ ಸಂಸ್ಕೃತಿಯನ್ನು, ದೇಶದ ಒಂದು ಆಚಾರ ವಿಚಾರವನ್ನು ಉಳಿಸಿಕೊಳ್ಳುವಲ್ಲಿ ಈ ಆಚಾರ್ಯರು ಶ್ರಮಿಸಿದ್ದಾರೆ. ಹಾಗಾಗಿ ಅವರ ಒಂದು ಸ್ಮರಣೆ ಮಾಡಿಕೊಂಡು ಅವರಿಗೆ ವಂದನೆ ಸಲ್ಲಿಸುವುದು ನಮ್ಮ ಕರ್ತವ್ಯ ಆಗಿರುತ್ತೆ. ಇನ್ನು ವಾರದ ಕೊನೆಯ ದಿನ 3ನೇ ತಾರೀಕು ಶನಿವಾರ, ಮೇ 3ನೇ ತಾರೀಕು ಶನಿವಾರ, ಅದು ವೈಶಾಖ ಶುಕ್ಲ ಷಷ್ಠಿ ತಿಥಿ ಆಗಿರುತ್ತೆ. ಜೊತೆಗೆ ಶೂಲಯೋಗ, ತೈತಿಲಕರಣ, ಪುನರ್ವಸು ನಕ್ಷತ್ರ ಇರುವಂಥದ್ದು. ಪುನರ್ವಸು ನಕ್ಷತ್ರ, ಶೂಲಯೋಗ, ತೈತಿಲಕರಣ ಇರುವಂಥದ್ದು. ಈ ದಿನ ವಿಶೇಷವಾಗಿ ಸುಬ್ರಹ್ಮಣ್ಯನ ಆರಾಧನೆ ಮಾಡ್ಬೋದು, ಷಷ್ಠಿ ತಿಥಿ ಆಗಿರೋ ಕಾರಣ. ಜೊತೆಗೆ ಶನಿವಾರವಾಗಿರೋ ಕಾರಣ ಯಾವುದೇ ರೀತಿಯ ದಾನ ಧರ್ಮಾದಿಗಳಿಗೆ ಆಂಜನೇಯ ಸ್ವಾಮಿ, ಶನಿ ಮಹಾರಾಜರು, ಅರಳಿ ಮರ ಮುಂತಾದವುಗಳೆಲ್ಲ ಒಂದು ಪ್ರದಕ್ಷಿಣೆ ಪೂಜೆಗಳನ್ನು ಮಾಡಲಿಕ್ಕಾಗಲಿ, ಅದು ಯಾವುದೇ ರೀತಿಯ ಪರಿಹಾರಾದಿ ಕಾರ್ಯಗಳನ್ನು ಮಾಡುವಂಥದ್ದು. ಜೊತೆಗೆ ಈ ದಿನ ಕೆಲವೊಂದು ಭಾಗದಲ್ಲಿ ಸಪ್ತಮಿ, ಸಾಯಂಕಾಲದಲ್ಲಿ ಸಪ್ತಮಿ ವ್ಯಾಪನೆ ಇರೋ ಕಾರಣ ಕೆಲವೊಂದು ಭಾಗದಲ್ಲಿ ಸಪ್ತಮಿ ಆಚರಣೆಗೆ ಈ ದಿನ ಗಂಗಾ ಸಪ್ತಮಿ ಅಥವಾ ಗಂಗಾ ಮಾತೆ ಪೂಜಾ ಪುನಸ್ಕಾರಗಳನ್ನು ಮಾಡುತ್ತೆ. ಗಂಗಾ ಸಪ್ತಮಿ ಕೆಲವೊಂದು ಭಾಗದಲ್ಲಿ ವೈಶಾಖ ಶುಕ್ಲ ಸಪ್ತಮಿನ ಆಚರಣೆ ಮಾಡ್ತಾರೆ. ಹಾಗಾಗಿ ಈ ದಿನವೂ ಸಹ ಒಂದು ಉತ್ತಮವಾದ ದಿನ ಆಗಿರುತ್ತೆ. ಇವೆಲ್ಲವೂ ಈ ವಾರದ ಒಂದು ಪಂಚಾಂಗ ವಿಚಾರಗಳನ್ನು ಗಮನಿಸಾಯಿತು. ಏಪ್ರಿಲ್ 27 ಭಾನುವಾರದಿಂದ ಮೇ 3ನೇ ತಾರೀಕು ಶನಿವಾರದ ಪಂಚಾಂಗದ ಸಂಕ್ಷಿಪ್ತವಾದ ವಿವರಗಳನ್ನು ತಿಳಿದುಕೊಂಡ ಬಳಿಕ ಈಗ ನಾವು ರಾಶಿ ಭವಿಷ್ಯವನ್ನು ಗಮನಿಸೋಣ. ಮೊದಲಿಗೆ ಮೇಷರಾಶಿಗೆ ಈ ವಾರದ ಶುಭ ಆರಂಭ ಆಗ್ತದೆ. ಭಾನುವಾರ, ಸೋಮವಾರ 2 ದಿನಗಳು ನಿಮಗೆ ಇಷ್ಟಾರ್ಥ ಸಿದ್ಧಿ ಆಗುವಂಥ ಶುಭ ಒಂದು ಚಿಂತನೆಗಳಿವೆ. ಅಲ್ಲಿ ವಿಶೇಷವಾಗಿ ಚಂದ್ರ ಅನುಗ್ರಹ, ಗುರು ಅನುಗ್ರಹ, ಶುಕ್ರ ಅನುಗ್ರಹ ಇರುವಂಥದ್ದು 3 ಶುಭ ಗ್ರಹಗಳು ಅಂದರೆ ಚಂದ್ರ, ಗುರು, ಶುಕ್ರ ಮತ್ತು ಬುಧ ಈ 4 ಗ್ರಹಗಳನ್ನು ವಿಶೇಷವಾಗಿ ಶುಭ ಗ್ರಹಗಳನ್ನು ಮಹತ್ವದ ಪರಿಗಣನೆ ಇರುತ್ತೆ. ಹಾಗಾಗಿ ಈ ಒಂದು ಅದರಲ್ಲಿ 3 ಶುಭ ಗ್ರಹಗಳು ನಿಮಗೆ ಈಗ ಉತ್ತಮ ಫಲವನ್ನು ಕೊಡ್ತಾ ಇರ್ತವೆ. ಭಾನುವಾರ, ಸೋಮವಾರ 2 ದಿನಗಳಲ್ಲಿ ನಿಮಗೆ ಆರೋಗ್ಯ ಸುಧಾರಣೆ ಇದೆ, ಮನಸ್ಸಿಗೆ ನೆಮ್ಮದಿ ಇದೆ, ಅಂದುಕೊಂಡ ಕೆಲಸ ಕಾರ್ಯಗಳು ವೇಗವಾಗಿ ಆಗಲಿವೆ. ದೂರ ಪ್ರಯಾಣ ಮಾಡುವಂಥ ಅವಕಾಶ,
ಯಾವುದೇ ರೀತಿಯ ಸಹಿ ಒಪ್ಪಂದಗಳನ್ನು ಮಾಡಲಿಕ್ಕೆ ಕೊಡುಕೊಳ್ಳೋ ವಿಚಾರಗಳು ಬಹಳ ಉತ್ತಮ ಇದೆ. ಯಾವುದೇ ಪ್ರಯತ್ನವು ಈ ದಿನ ಫಲಪ್ರದ ಅಂದರೆ ಸಕ್ಸಸ್ ಆಗುವಂಥದ್ದು ರೇಟ್ಗಳು ಬಹಳ ಉತ್ತಮವಾಗಿರುತ್ತೆ. ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ ಅಥವಾ ಏನಾದರೂ ನಿಮಗೆ ಕೊಡುಕೊಳ್ಳುವಂಥದ್ದು, ಒಪ್ಪಂದ ಮಾಡೋದು ಅಥವಾ ಯಾರೋ ಒಂದು ಪ್ರಮುಖ ವ್ಯಕ್ತಿಗಳನ್ನು ಭೇಟಿ ಮಾಡುವಂಥದ್ದು, ಕೌಟುಂಬಿಕ ಯಾವುದೇ ವಿವಾದಗಳನ್ನು, ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥದ್ದು, ರಾಜಿ ಸಂಧಾನ ಮಾಡುವಂಥದ್ದು ಮುಂತಾದ ಹಲವಾರು ಕಾರ್ಯಗಳ ಒಂದು ಅವಕಾಶ ಈ ದಿನ ಕಂಡುಬರುತ್ತೆ. ಜೊತೆಗೆ ಹಣಕಾಸು, ಆರೋಗ್ಯ, ವ್ಯಾಪಾರ, ಉದ್ಯೋಗ, ವೃತ್ತಿ, ನೆಮ್ಮದಿ, ಸಾಂಸಾರಿಕ ವಿಚಾರ ಎಲ್ಲವೂ ಉತ್ತಮವಾಗಿರುವಂಥ ಶುಭ ದಿನ. ಇನ್ನು ಮೇಷರಾಶಿಯವರಿಗೆ ಪ್ರತಿ ಬಾರಿ ನೆನಪಿಸ್ತಾ ಇರ್ತೇನೆ, ನಿಮಗೆ ಆಗಲೇ ಒಂದು ಸಾಡೆಸಾತಿಯ ಪರ್ವ ಆರಂಭ ಆಗಿದ್ದರೂ ಆರಂಭದ ಈ ಮೇ 14ರವರೆಗೂ ಗುರುವಿನ ವಿಶೇಷವಾದ ರಕ್ಷಣೆ ಇರುತ್ತೆ. ಅದನ್ನು ಗಮನದಲ್ಲಿಟ್ಕೊಂಡು ಈಗ ಗುರುವಿನ ವಿಶೇಷವಾದ ರಕ್ಷಣೆ ಇರುವಂಥ ಈ ವಾರದಲ್ಲಿ ನೀವು ವಿಶೇಷವಾದ ಅನೇಕ ಪ್ರಮುಖವಾದ ಕೆಲಸ ಕಾರ್ಯಗಳನ್ನೀಗ ಕೈ ಹಾಕಿ ಮುಗಿಸೋದು ಒಳ್ಳೆಯದು. ಯಾಕಂದರೆ ಆ ಬಳಿಕ ಬರುವಂಥ ಮೇ 15ರ ಬಳಿಕ ನಿಮಗೆ ವಿಶೇಷವಾಗಿ ಅಲ್ಲಿ ಗುರುಬಲದ ಕೊರತೆ, ಸಾಡೆಸಾತಿಯ ಒಂದು ಭೀಕರವಾದ ಒಂದು ಪರಿಣಾಮ ಅವೆಲ್ಲ ಇರೋ ಕಾರಣ ಆವಾಗ ಸ್ವಲ್ಪ ಎಲ್ಲ ವಿಳಂಬ, ವಿಘ್ನಗಳು, ಅಡೆತಡೆಗಳು ಆಗ್ಬೋದು. ಹಾಗಾಗಿ ಪ್ರಮುಖವಾದ ಕೆಲಸ ಕಾರ್ಯಗಳಿದ್ರೆ ಅದನ್ನು ಈಗಲೇ ನೀವು ಪ್ರಯತ್ನ ಮಾಡಬೇಕು. ಉದ್ಯೋಗಕ್ಕೆ ಪ್ರಯತ್ನನೋ, ಮದುವೆಗಾಗಿ ಪ್ರಯತ್ನನೋ ಅಥವಾ ಇನ್ನಿತರ ಯಾವುದೇ ರೀತಿಯ ಪ್ರಮುಖವಾದ ಮನೆ, ಭೂಮಿ ಕೊಳ್ಳೋ ವಿಚಾರನೋ, ಯಾವುದೇ ರೀತಿಯ ಒಂದು ಜೀವನದ ಒಂದು ವಿಶೇಷವಾದ ಕೆಲಸ ಕಾರ್ಯಗಳಿಗೆ ಈ ವಾರದಲ್ಲಿ ಉಪಯೋಗ ಮಾಡಿಕೊಳ್ಳುವಂಥದ್ದು ಒಳ್ಳೆಯದು. ಭಾನುವಾರ, ಸೋಮವಾರ ವಿಶೇಷವಾಗಿ ಚಂದ್ರ ಅನುಗ್ರಹ ಇರುವ ಕಾರಣ ಉತ್ತಮ ಇದೆ. ಇನ್ನು 29-30 ನಿಮಗೆ ಸಾಮಾನ್ಯ ದಿನ. ಅಲ್ಲಿ ನಿಮಗೆ ಗುರು ಶುಕ್ರರ ಅನುಗ್ರಹ ಯಥಾವತ್ತಾಗಿದೆ, ಕೇತುವಿನ ಬೆಂಬಲವನ್ನು ಇದ್ದೇ ಇರುತ್ತೆ. ಹಾಗಾಗಿ ಇಂದು ನಿಮಗೆ ಹಣಕಾಸು ವಿಚಾರ, ಆರೋಗ್ಯ ವಿಚಾರ ಏನು ತೊಂದರೆ ಏನಿಲ್ಲ. ಆದರೆ ಈ ಮಂಗಳವಾರ ಬುಧವಾರದಂದು 29-30 ಸ್ವಲ್ಪ ಹಣಕಾಸಿನ ಪಾವತಿಗಳ ಬಗ್ಗೆ ಎಚ್ಚರ ವಹಿಸಬೇಕು. ಜೊತೆಗೆ ಯಾವುದೇ ರೀತಿಯ ನಷ್ಟ ಆಗದಂಗೆ ನೋಡ್ಕೋಬೇಕು. ಇತರರಿಂದ ಮೋಸ, ವಂಚನೆಗೆ ಸಿಲುಕಿಕೊಳ್ಳದಂತೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ 29-30. ಅದರ ಹೊರತು ಹೆಚ್ಚಿನ ಏನು ಅಡೆತಡೆಗಳಿಲ್ಲ. ಯಥಾ ಪ್ರಕಾರ ನಿಮ್ಮ ವೃತ್ತಿ, ಉದ್ಯೋಗ, ವ್ಯಾಪಾರ ಎಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ. ಇನ್ನು ಆ ಬಳಿಕ ಗುರುವಾರ, ಶುಕ್ರವಾರ 1-2ನೇ ತಾರೀಕು ಮೇ 1-2 ಅಕ್ಷಯ ತೃತೀಯದ ಪರ್ವಕಾಲದಲ್ಲಿ ಆ ಗುರುವಾರ, ಶುಕ್ರವಾರ ನಿಮಗೆ ಬಹಳ ಉತ್ತಮವಾದ ಫಲವನ್ನು ಯಾವ ಥರ ಕೊಡ್ತಾ ಇರ್ತದೆ. ಗುರುವಾರ, ಶುಕ್ರವಾರ ನಿಮ್ಮ ಅಂದುಕೊಂಡ ಕೆಲಸ ಕಾರ್ಯಗಳು, ಇಷ್ಟಾರ್ಥಗಳು ಸಿದ್ಧಾಗಲೇ ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ ಅಥವಾ ಇನ್ನಿತರ ಯಾವುದೇ ಕೊಡುಕೊಳ್ಳಬೇಕಂತ ವ್ಯವಹಾರಗಳಲ್ಲಿ ಮುನ್ನಡೆ ಇದೆ. ಬಂಧುಗಳ ಜೊತೆಗೆ ವಿಶ್ವಾಸ ಬಾಂಧವ್ಯ ವೃದ್ಧಿ ಆಗುತ್ತೆ. ಜೊತೆಗೆ ಯಾವುದಾದ್ರೂ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಸಂಬಂಧ ಹಿಂದೆ ಪೆಂಡಿಂಗ್ ಇದ್ದಂತಹ ಕೆಲಸ ಕಾರ್ಯಗಳು ಈ ದಿನ ನೀವು ಪ್ರಯತ್ನ ಪಡೋದು ವೇಗವಾಗಿ ಆಗುತ್ತೆ. ಕೃಷಿಕರಿಗೆ, ವ್ಯಾಪಾರಿಗಳಿಗೆ, ಉದ್ಯಮಿಗಳಿಗೆ ಎಲ್ಲ ಬಹಳ ಅನೇಕ ರೀತಿಯ ಲಾಭದಾಯಕ ವಾತಾವರಣ ಇದೆ. ನಿಮ್ಮ ಉತ್ಪನ್ನಗಳಿಗೆ ಬೇಡಿಕೆ, ಬೆಂಬಲ, ಬೆಲೆ ಎಲ್ಲ ಬರುವಂಥದ್ದು. ಹಾಗಾಗಿ ಅನೇಕ ರೀತಿಯ ಲಾಭ ಆದಾಯಗಳು ಖಂಡಿತ ನಿಮಗೆ ಚಂದ್ರ ಅನುಗ್ರಹ, ಶುಕ್ರ ಅನುಗ್ರಹ, ಗುರು ಅನುಗ್ರಹದಿಂದ ಈ ಮೇ 1-2ರಲ್ಲಿ ಸಹ ಆಗಲಿವೆ. ವಾರದ ಕೊನೆಯ ದಿನ ಸಾಮಾನ್ಯ ಉತ್ತಮನೇ ಇದೆ. ಕೊನೆಯ ದಿನ ಶನಿವಾರ 3ನೇ ತಾರೀಕು ಮೇ 3ನೇ ತಾರೀಕು ನಿಮಗೆ ಹೆಚ್ಚೇನು ಅಡೆತಡೆಗಳಿಲ್ಲ. ಈ ದಿನ ಮಾತು, ನಡವಳಿಕೆ ಬಗ್ಗೆ ಸ್ವಲ್ಪ ಎಚ್ಚರಬೇಕು. ಬಂಧುಗಳಲ್ಲಿ ಕಲಹ ಆಗ್ಬೋದು, ಮನೆ ಎಂಬ ಸದಸ್ಯರಲ್ಲಿ ಕಲಹ ಆಗ್ಬೋದು ಅಥವಾ ವೃತ್ತಿ, ವ್ಯಾಪಾರ ಜಾಗದಲ್ಲೂ ಕಲಹ ಆಗ್ಬೋದು, ಮೇಲಾಧಿಕಾರಿಗಳ ಜೊತೆ ಕಲಹ ಆಗ್ಬೋದು. ಹಾಗೆ ಮಾತು ಬಲ್ಲವನಿಗೆ ಜಗಳವಿಲ್ಲ ಎಂಬ ತತ್ವವನ್ನು ಅನುಸಾರ ಮಾಡಬೇಕು. ಜೊತೆಗೆ ಯಾವುದೇ ರೀತಿಯ ಒಂದು ಆತುರ ನಿರ್ಧಾರ ಆಗಲಿ, ಜೊತೆಗೆ ಯಾವುದೇ ರೀತಿಯ ಒಂದು ಕಾನೂನು ಉಲ್ಲಂಘಿಸುವ ಕೆಲಸ, ರೂಲ್ಸ್ ಬ್ರೇಕ್ ಮಾಡುವಂಥ ಇಂಥ ವಿಚಾರಗಳಿಗೆ ಕೈ ಹಾಕಿದರೆ ನೀವು ಸಿಲುಕಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಶನಿವಾರ ಇಂಥ ಒಂದು ಎಚ್ಚರಿಕೆ, ಮಾತು, ನಡವಳಿಕೆ ಜೊತೆಗೆ ಏನಾದರೂ ಕಾನೂನು ವಿರೋಧಿ ಚಟುವಟಿಕೆ ಮುಂತಾದರ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕಾಗುತ್ತೆ. ಅದರ ಹೊರತು ನಿಮಗೆ ಹೆಚ್ಚೇನು ಅಡೆತಡೆಗಳಿಲ್ಲ. ಹಾಗಾಗಿ ಈ ವಾರವು ನಿಮಗೆ ಅನೇಕ ಶುಭ ಫಲವನ್ನು ಕೊಡುವಂಥದ್ದು ಆಗಿರುತ್ತೆ. ಅಲ್ಲಿ ಗುರು ಶುಕ್ರರ ವಿಶೇಷವಾದ ಅನುಗ್ರಹ, ಚಂದ್ರನ ವಿಶೇಷವಾದ ಬೆಂಬಲ, ಅದರಲ್ಲೂ ವಿಶೇಷವಾಗಿ 27-28 ಮತ್ತು 1-2 ಏಪ್ರಿಲ್ 27-28 ಮೇ 1-2 ಅತ್ಯಂತ ಶುಭ ಫಲ ಕೊಡುವಂಥ 4 ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳಿ. ಜೊತೆಗೆ ಪ್ರಮುಖವಾದ ಕೆಲಸ ಕಾರ್ಯಗಳಿದ್ದರೆ ಈ ವಾರದಲ್ಲಿ ಅದನ್ನು ಮಾಡಿ ಮುಗಿಸುವಂಥ ಒಂದು ಧ್ಯೇಯವನ್ನು ಇಟ್ಟುಕೊಳ್ಳಿ. ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಮಿಕ್ಸ್ ಬಣ್ಣ, ಇವುಗಳನ್ನ ವೈಟ್ ಅಥವಾ ಬಿಳಿ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣವನ್ನು ಬಳಸ್ಕೊಳ್ಳಿ. ಸ್ನೋ, ಯೆಲ್ಲೋ, ವೈಟ್ ಮಿಕ್ಸ್ ಬಣ್ಣವನ್ನು ಬಳಸ್ಕೊಳ್ಳಿ. ಸಂಖ್ಯೆ 2367 2367 ಎಂಬಂತಹ ಸಂಖ್ಯೆಯನ್ನು ಬಳಸಬಹುದಾಗಿದೆ. ಎಲ್ಲ ಮೇಷರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ವೃಷಭ ರಾಶಿಗೆ ವಾರದ ಆರಂಭ ಸಾಮಾನ್ಯ ಆರಂಭ ಎಂದು ಕಂಡು ಬರ್ತಾಯಿದೆ. ಅಲ್ಲಿ ನಿಮಗೆ ಯಥಾ ಪ್ರಕಾರವಾಗಿ ಬುಧ, ಶುಕ್ರ, ಶನಿ ಮಹಾರಾಜರ ಅನುಗ್ರಹ, ಮಂಗಳನ ಬೆಂಬಲ ಇದ್ದಿರುತ್ತೆ. ಮಂಗಳನ ಬೆಂಬಲ ಈ ವಾರದಲ್ಲಿ ನಿಮಗೆ ಅಂತ್ಯ ಆಗುತ್ತೆ. ಈ ವಾರದಲ್ಲಿ 3ನೇ ತಾರೀಕುವರೆಗೂ ಅಷ್ಟೇ ಮಂಗಳನ ಬೆಂಬಲ ಇರುವಂಥದ್ದು. ಮಂಗಳನು ನಿಮಗೆ 3ನೇ ತಾರೀಕುವರೆಗೂ ಆತನು ಪೂರಕವಾಗಿರ್ತಾನೆ. ಜೊತೆಗೆ ಶನಿ ಮಹಾರಾಜರು ನಿಮಗೆ ವಾರಪೂರ್ತಿ ಪೂರಕವಾಗಿರ್ತಾರೆ. ಶುಕ್ರನ ಅನುಗ್ರಹ ವಾರಪೂರ್ತಿ ಇರುತ್ತೆ. ಅದೇ ರೀತಿ ಬುಧ ಮತ್ತು ರಾಹುವಿನ ಬೆಂಬಲ ಸಹ ನಿಮಗೆ ಇರುತ್ತೆ. ಹಾಗಾಗಿ ಪಂಚಗ್ರಹಗಳ ರಕ್ಷಣೆ ಅಂತ ಇದ್ದಿರುತ್ತೆ. ಆದರೆ ಭಾನುವಾರದಲ್ಲಿ ಚಂದ್ರನ ಬೆಂಬಲದ ಕೊರತೆ ಇರೋ ಕಾರಣ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಅಲ್ಲಿ ನಿಮಗೆ ಮಾತಿನ ಬಗ್ಗೆ, ಸ್ವಲ್ಪ ನಡವಳಿಕೆ ಬಗ್ಗೆ ಎಚ್ಚರ, ಜೊತೆಗೆ ಹಣಕಾಸಿನ ಪಾವತಿ, ಪೇಮೆಂಟ್ಗಳ ಬಗ್ಗೆ ಸ್ವಲ್ಪ ಎಚ್ಚರ ಬೇಕು. ಯಾವುದೇ ರೀತಿಯಲ್ಲಿ ಆಕಸ್ಮಿಕ ಲಾಭದ ಬದಲು ಕೆಲವೊಮ್ಮೆ ಆಕಸ್ಮಿಕ ನಷ್ಟ, ಕಷ್ಟಗಳಾಗ್ಬೋದು ಭಾನುವಾರ, ಸೋಮವಾರದಂದು. ಆದ್ದರಿಂದ ಯಾವುದೇ ರೀತಿಯ ಪಾವತಿ, ಪೇಮೆಂಟ್ಗಳ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ. ಜೊತೆಗೆ ಆತುರದ ನಿರ್ಧಾರದಲ್ಲಿ ಏನಾದ್ರು ನೀವು ಮಾಡಿದಂಥ ನಿರ್ಧಾರದಿಂದ ನಿಮಗೆ ಅದರಿಂದ ಲಾಭದ ನಷ್ಟ ಆಗ್ಬೋದು. ಅಥವಾ ಆತುರದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹೋಗೋದಾಗಲೇ ಅದು ಯಾವುದೇ ಒಂದು ಪ್ಲ್ಯಾನಿಂಗ್ ಮಾಡಲಿಕ್ಕೆ ಹೋಗಿ ಅದು ನಿಮ್ಮದೇ ಸ್ವಯಂಕೃತ ಅಪಾರದಿಂದ ಹಣವನ್ನು ನಷ್ಟಗೊಳಿಸೋದಾಗಲಿ, ಕಳೆದುಕೊಳ್ಳೋದಾಗಲಿ ಸಾಧ್ಯತೆ ಇರುತ್ತೆ.
ಹಾಗೆ 27, 28 ಹಣಕಾಸಿನ ಬಗ್ಗೆ ಸ್ವಲ್ಪ ಎಚ್ಚರ. ಜೊತೆಗೆ ಮಾತು ನಡವಳಿಕೆ, ಮಾತಿನಲ್ಲಿ ಸಾಗಿ ಸ್ವಲ್ಪ ಮಾತಿನ ಚಕಮಕಿ, ಭಿನ್ನ ಅಭಿಪ್ರಾಯಗಳು ಬರುವಂಥದ್ದು, ಅದು ಯಾವುದೇ ರೀತಿಯ ನಿಮಗೆ ಕಲಹಕ್ಕೆ ಕಾರಣ ಆಗುವಂಥ ಸಾಧ್ಯತೆ 27, 28 ಆದರೆ ನಿಮಗೆ ಓವರಾಲ್ ಆಗಿ ಅಂದರೆ ಸರಾಸರಿಯಾಗಿ ಅಂಥದ್ದೇನು ತೊಂದರೆಗಳಿಲ್ಲ. ಎಲ್ಲ ವಿಚಾರವಾಗಿ ಇಲ್ಲಿ ಪಂಚಗ್ರಹಗಳ ಬೆಂಬಲ ಇರೋ ಕಾರಣ ವೃತ್ತಿ, ವ್ಯಾಪಾರ, ಶಿಕ್ಷಣ, ಉದ್ಯೋಗ, ಹಣಕಾಸು ಎಲ್ಲ ಚೆನ್ನಾಗಿ ಉತ್ತಮವಾಗಿರುತ್ತೆ. ನಿಮ್ಮ ಒಂದು ಮುನ್ನೆಚ್ಚರಿಕೆಯನ್ನು ಕೆಲವೊಂದು ವಿಚಾರ ಮಾತು ಮತ್ತು ಹಣದ ವಿಚಾರಕ್ಕೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕಷ್ಟೇ ಹೊರತು ಭಾನುವಾರ ಸೋಮವಾರ ನಿಮ್ಮ ಪಾಲಿಗೆ ಉತ್ತಮನೇ ಇರುತ್ತೆ. ನಂತರ ಬರುವಂಥ ಮಂಗಳವಾರ ಬುಧವಾರ ನಿಮ್ಮ ಪಾಲಿಗೆ ಅತ್ಯುತ್ತಮ ದಿನ ಆಗಿರುತ್ತೆ. ಅಲ್ಲಿ ವಿಶೇಷವಾಗಿ ಚಂದ್ರನ ಬೆಂಬಲವು ಈ ದಿನ ಇರೋ ಕಾರಣ ಅಲ್ಲಿ ವಿಶೇಷವಾಗಿ 6 ಗ್ರಹಗಳ ಬೆಂಬಲ ನಿಮಗೆ ಈ ದಿನ ಕಾಪಾಡುತ್ತಿರುತ್ತೆ. ಮಂಗಳವಾರ ಬುಧವಾರ 29, 30ರಲ್ಲಿ ಅನೇಕ ರೀತಿಯ ಇಷ್ಟಾರ್ಥಗಳು ಸಿದ್ಧಿಯಾಗುವಂಥದ್ದು. ಅಕ್ಷಯ ತೃತೀಯ ಬರುವಂಥ ಈ ಬುಧವಾರ ದಿನದಲ್ಲಿ ಅನೇಕ ರೀತಿಯ ಶುಭಫಲಗಳು ಸಿದ್ಧಿಯಾಗುವ. ಉದ್ಯೋಗ ಪಡೆಯವರಿಗೆ ಉದ್ಯೋಗವನ್ನು ಯಾರಾದರೂ ಕಾಲ್ ಫಾರ್ ಲೆಟರ್ ಬರ್ಬೋದು. ಬಡ್ತಿ ಅಪೇಕ್ಷೆಯವರಿಗೆ ಬಡ್ತಿ ಅಥವಾ ಪ್ರಮೋಷನ್ಗಳು ಸಿಗುವಂಥದ್ದು. ಜೊತೆಗೆ ಯಾವುದೇ ರೀತಿಯ ಒಂದು ಕೊಡುಕೊಳ್ಳುವಿಕೆ ವ್ಯವಹಾರದಲ್ಲಿ ನಿಮಗೆ ಈ ದಿನ ಲಾಭದಾಯಕವಾಗಿ ಪರಿಣಾಮ ಆಗುವಂಥದ್ದು. ಬಂಧು ಮಿತ್ರರೊಂದಿಗೆ ಬಾಂಧವ್ಯ ವೃದ್ಧಿ ಆಗುತ್ತೆ. ಆರೋಗ್ಯ ಸುಧಾರಣೆ ಇದೆ. ಗೃಹಿಣಿಯರು, ಮಹಿಳೆಯರಿಗೆ ಸಾಮಾನ್ಯರಲ್ಲಿ ನೆಮ್ಮದಿ ವಾತಾವರಣ. ಇಷ್ಟವಾದ ವ್ಯಕ್ತಿಗಳನ್ನು ಭೇಟಿಯಾಗುವಂಥ ಅವಕಾಶ, ಶುಭ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ. ಈ ರೀತಿ ಮನಸ್ಸಿಗೆ ನೆಮ್ಮದಿ ಕೊಡುವಂತಹ ಘಟನೆಗಳು 29, 30 ಮಂಗಳವಾರ ಬುಧವಾರದಂದು ನೀವು ನಿರೀಕ್ಷೆ ಮಾಡ್ಬೋದಾಗಿದೆ ವೃಷಭದವರು. ಆ ಬಳಿಕ 1, 2 ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. ಮೇ 1 ಮತ್ತು 2ನೇ ತಾರೀಕು ಸಹ ಉತ್ತಮ ಇರುತ್ತೆ. ಅಲ್ಲಿ ನಿಮಗೆ ವ್ಯಾಪಾರ, ವೃತ್ತಿ, ಶಿಕ್ಷಣ, ಉದ್ಯೋಗದಲ್ಲಿ ಮುನ್ನಡೆದೆ. ವಿದ್ಯಾರ್ಥಿಗಳಿಗೂ ಫಲಪ್ರದವಾಗಿರುವಂಥ ವಾತಾವರಣ ಇರುತ್ತೆ. ಅನೇಕ ರೀತಿಯ ನಿಮಗೆ ಕೊಡುಗೆ, ಬಹುಮಾನ ಇತ್ಯಾದಿ ಕೆಲವು ವಿದ್ಯಾರ್ಥಿಗಳು, ಯುವಕರಿಗೆ ಸಿಗುವಂಥ ಸಾಧ್ಯತೆ. ಉದ್ಯೋಗ ಹುಡುಕುವಂಥವರಿಗೆ ಉತ್ತಮ ಉದ್ಯೋಗದ ಒಂದು ಲೆಟರ್ಗಳು ಬರುವಂಥದ್ದು. ಈ ರೀತಿ ಉತ್ತಮ ಅವಕಾಶಗಳಿವೆ. ಇಲ್ಲಿ ಹಣಕಾಸಿನ ಬಗ್ಗೆ ಈ ದಿನ ಎಚ್ಚರಬೇಕು. ನೀವು 1, 2ರಲ್ಲಿ ಹಣಕಾಸಿನ ಪಾವತಿ, ಪೇಮೆಂಟ್ಗಳ ಬಗ್ಗೆ ಯಾವುದೇ ರೀತಿಯ ನಷ್ಟಕ್ಕೆ ಒಳಗಾಗದಂತೆ ಅಥವಾ ಇನ್ನಿತರಿಂದ ಮೋಸ ವಂಚನೆಗೆ ಒಳಗಾಗದಂತೆ ಈ 1, 2ರಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕೇ ಹೊರತು ನಿಮ್ಮ ಹೆಚ್ಚಿನ ವಿಚಾರಗಳಲ್ಲಿ ಬಹಳಷ್ಟು ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಇನ್ನು ಕೊನೆಯ ದಿನ ಶನಿವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ಶನಿವಾರ ಅನೇಕ ರೀತಿಯ ಲಾಭ ಆದಾಯಗಳು ಆಗಲಿವೆ. ಅಂದುಕೊಂಡಂಥ ಕೆಲಸ ಕಾರ್ಯಗಳು ವೇಗವಾಗಿ ಆಗುವುದಾಗಲಿ. ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ವೃದ್ಧಿ ಆಗುವಂಥದ್ದು. ಜೊತೆಗೆ ದೀರ್ಘಕಾಲದಿಂದ ಏನು ಕಂಡುಕೊಂಡಂಥ ಕನಸು ಅದು ಈ ದಿನ ನನಸು ಆಗುವಂಥದ್ದಾಗಲಿ. ಅದರ ಪ್ರಮುಖವಾದ ಒಂದು ನಿಮಗೆ ವಸ್ತುವನ್ನು, ಯಾವುದೇ ರೀತಿಯ ಉಪಕರಣವನ್ನು, ಅದು ವಸ್ತ್ರ, ಆಭರಣವನ್ನು, ಚಿನ್ನ ಇತ್ಯಾದಿಗಳನ್ನು ಕೊಳ್ಳುವಂಥ ಅವಕಾಶ ಸಹ ಹಲವರಿಗೆ ಒದಗಿ ಬರುತ್ತೆ. ಕೃಷಿಕರಿಗೆ, ವ್ಯಾಪಾರ, ಉದ್ಯಮ, ಅದು ಇನ್ನಿತರ ವ್ಯಾವಹಾರಿಕ ಚಟುವಟಿಕೆ ನೋಡೋರಿಗೆ ಭಾಳಷ್ಟು ಲಾಭ ಆದಾಯ ಕಂಡುಬರುತ್ತೆ. ಬಂಧು ಮಿತ್ರರಲ್ಲಿ ನಿಮಗೆ ಅನೇಕ ರೀತಿಯ ವಿಶ್ವಾಸಾರ್ಹವಾದ ಘಟನೆಗಳು ಜರುಗುತ್ತವೆ. ಹಾಗಾಗಿ ವಾರದ ಕೊನೆಯ ದಿನ ಶನಿವಾರ ಸಹ ನಿಮಗೆ ವಿಶೇಷವಾದ ಶುಭ ದಿನ ಆಗಿರುತ್ತೆ. ಹಾಗಾಗಿ ಈ ವಾರದಲ್ಲಿ ಅನೇಕ ರೀತಿಯ ಉತ್ತಮ ಫಲಗಳು ನಿಮಗೆ ಈ ವಾರದಲ್ಲಿ ಸಿದ್ಧಿಯಾಗಲಿವೆ. ವಿಶೇಷವಾಗಿ ಅಕ್ಷಯ ತೃತೀಯದ ದಿನ ಮತ್ತು ಅದರ ಮುನ್ನಾ ದಿನ ಸಹ ನಿಮಗೆ ಭಾಳಷ್ಟು ಶುಭ ನಿರೀಕ್ಷೆಗಳು ಅಥವಾ ದೀರ್ಘಕಾಲದ ಕನಸುಗಳನ್ನು ಸಾಗುವಂಥ ಒಂದು ವಿಶೇಷವಾದ ಅದೃಷ್ಟ ಸಹ ಒಲಿದು ಬರಲಿದೆ. ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣ ಗ್ರೇ ಅಥವಾ ಬುದು ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಗ್ರೇ, ಗ್ರೀನ್, ವೈಟ್, ಬ್ಲೂ ಮತ್ತು ರೆಡ್ ಬಣ್ಣಗಳನ್ನು ಬಳಸ್ಬೋದು. ಪಂಚಗ್ರಹಗಳ ಬೆಂಬಲ ಇದೆ. ಹಾಗಾಗಿ ಸಂಖ್ಯೆಗಳು 4, 5, 6, 8, 9, 4, 5, 6, 8, 9 ಸಂಖ್ಯೆಗಳನ್ನು ಬಳಸ್ಕೊಳ್ಳುವಂಥದ್ದು. ವಿಶೇಷವಾಗಿ ಮಂಗಳನ ಅನುಗ್ರಹ ಈ ವಾರದ ಪೂರ್ತಿ ಇರೋದರಿಂದ ವಿಶೇಷವಾಗಿ ಭೂಮಿಯ ವ್ಯವಹಾರ, ಭೂಮಿಗೆ ಸಂಬಂಧಿತ ಕೆಲಸ, ಮನೆ ಕೊಳ್ಳೋದು, ಭೂಮಿ ಕೊಳ್ಳೋದು ಅಥವಾ ದಾಖಲೆ ಪತ್ರಗಳ ಸಂಗ್ರಹ, ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಇತ್ಯಾದಿಗಳನ್ನು ಅದರ ಪ್ರಯತ್ನ ಮಾಡಿದರೆ ಅದು ಈ ವಾರ ಪೂರ್ತಿ ನಿಮಗೆ ಮಂಗಳನ ಅನುಗ್ರಹದಿಂದ ಸಿದ್ಧಿಯಾಗುತ್ತೆ. ಜೊತೆಗೆ ಕೌಟುಂಬಿಕವಾದ ವಿವಾದಗಳನ್ನು ಪರಿಹರಿಸಿಕೊಳ್ಳಿ ಕೆಲಸ ಭಾಳಷ್ಟು ಉತ್ತಮವಾದ ಅವಕಾಶಗಳು ಈ ವಾರದಲ್ಲಿ ಬರಲಿದೆ. ಎಲ್ಲ ವೃಷಭ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಮಿಥುನ ರಾಶಿ. ಮಿಥುನ ರಾಶಿಗೆ ವಾರದ ಶುಭ ಆರಂಭವಾಗಿ ಬರ್ತಾಯಿದೆ. ಭಾನುವಾರ, ಸೋಮವಾರ 2 ದಿನಗಳು ನಿಮಗೆ ಇಷ್ಟಾರ್ಥ ಸಿದ್ಧಿ ಲಾಭ ಬರುತ್ತಿದೆ. ಅಲ್ಲಿ ವಿಶೇಷವಾಗಿ ರವಿಚಂದ್ರರ ವಿಶೇಷ ಅನುಗ್ರಹ ನಿಮಗೆ ಭಾನುವಾರ, ಸೋಮವಾರ. ರವಿಯು ನಿಮಗೆ ಈ ವಾರ ಪೂರ್ತಿ ಪೂರಕವಾಗಿರ್ತಾನೆ. ಅದೇ ರೀತಿ ಒಂದು ಬುಧಾನುಗ್ರಹ, ರಾಹುವಿನ ಬೆಂಬಲ ಸಹ ಇದ್ದೇ ಇರುತ್ತೆ. ಹಾಗಾಗಿ ವಾರದಲ್ಲಿ ಆರಂಭದಲ್ಲೇ ನಿಮಗೆ ರವಿಚಂದ್ರರ ವಿಶೇಷವಾದ ಅನುಗ್ರಹದಿಂದ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಇಷ್ಟಾರ್ಥ ಸಿದ್ಧಿ, ದೂರ ಪ್ರಯಾಣ ಮಾಡುವಂಥ ಅವಕಾಶ, ಮಿತ್ರರೊಂದಿಗೆ ಬಂಧುಗಳಿಗೆ ಉತ್ತಮವಾದ ಕಾಲ ಕಳೆಯುವಂಥದ್ದು, ದೀರ್ಘಕಾಲೀನ ಕೆಲವು ಕನಸುಗಳನ್ನು ಸಾಗುವಂಥದ್ದು, ಉದ್ಯೋಗದ ಪ್ರಯತ್ನದಲ್ಲಿ ಯಶಸ್ಸು ಸಿಗುವಂಥದ್ದು, ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು, ಕೃಷಿ ಚಟುವಟಿಕೆಯಲ್ಲಿ ನಿಮಗೆ ಮುನ್ನಡೆ ಆಗುವಂಥದ್ದು. ಈ ರೀತಿ ಅನೇಕ ನಿಮ್ಮ ಏನೇನು ಕೋರಿಕೆ, ಬೇಡಿಕೆಗಳು ಈಡೇರುವಂಥದ್ದಿದೆ. ಗೃಹಿಣಿಯರು, ಮಹಿಳೆಯರಿಗೆ ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ. ಇಷ್ಟು ದಿನ ಇದ್ದಂಥ ಯಾವುದೇ ರೀತಿಯ ಆತಂಕ ಮತ್ತು ಭಯಗಳು ಈಗ ನಿವಾರಣೆಗೆ ನಿರಾಳ ಅಥವಾ ನೆಮ್ಮದಿಯ ವಾತಾವರಣ ಈ ದಿನ ಬರಲಿದೆ ಮಿಥುನ ರಾಶಿಯವರಿಗೆ ಈ ಭಾನುವಾರ, ಸೋಮವಾರದಂದು. ಮಂಗಳವಾರ, ಬುಧವಾರ ಸ್ವಲ್ಪ ಮಟ್ಟಿಗೆ ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಮಂಗಳವಾರ, ಬುಧವಾರ ಸ್ವಲ್ಪ 29, 30ರಂದು ಮಾತಿನ ಚಕಮಕಿ, ನಿಮ್ಮ ವಿರುದ್ಧ ಯಾರಾದರೂ ಸ್ವಲ್ಪ ಸಂಚನ್ನು ಮಾಡುವಂಥದ್ದು, ಹಿತಶತ್ರುಗಳ ಕಾಟ, ಗುಪ್ತ ಶತ್ರುಗಳ ಕಾಟ ವ್ಯಕ್ತ ಆಗ್ಬೋದು. ಜೊತೆಗೆ ಅಂದುಕೊಂಡ ಕೆಲಸ ಕಾರ್ಯಗಳು ಸ್ವಲ್ಪ ವಿಳಂಬ ಅಥವಾ ವಿಘ್ನಗಳು ಆಗುವಂಥದ್ದು, ಅಥವಾ ನೀವು ಯಾವುದೇ ಒಂದು ಮಾಡುವ ಪ್ರಯತ್ನದಲ್ಲಿ ದಿಢೀರಾಗಿ ಅಲ್ಲಿ ಅದನ್ನು ನಿಲುಗಡೆ ಅಥವಾ ಅದನ್ನು ರದ್ದು, ಕ್ಯಾನ್ಸಲೇಷನ್ ಆಗುವಂಥದ್ದು ಇತ್ಯಾದಿ ಘಟನೆಗಳು ಕಂಡುಬರ್ಬೋದು. ಜೊತೆಗೆ ಯಂತ್ರ, ವಾಹನ ರಿಪೇರಿ ಅಥವಾ ಕೈ ಕೊಡುವಂಥ ಮುಂತಾದ ಘಟನೆಗಳು ಆಗ್ಬೋದು. ಹಾಗಾಗಿ ಇಂಥ ವಿಚಾರಗಳಿಗೆ ಸ್ವಲ್ಪ ಗಮನವನ್ನು ಹರಿಸಬೇಕಾಗಿದೆ. ಜೊತೆಗೆ ಎಲ್ಲ ವಿಚಾರದಲ್ಲಿ ಸೇಫ್ಟಿ ರೂಲ್ಸ್ ಅಂದರೆ ಪ್ರಿಕಾಷನ್ ಅಂತ ಹೇಳ್ತಾರಲ್ಲ, ಮುನ್ನೆಚ್ಚರಿಕೆಯನ್ನು ಎಲ್ಲ ವಿಚಾರದಲ್ಲಿ ಸ್ವಲ್ಪ ಬೇಕಾಗುತ್ತೆ. ಮಾತು, ನಡವಳಿಕೆ ಜೊತೆಗೆ ಯಾವುದು ಯಂತ್ರ, ವಾಹನ ಚಾಲನೆ, ಡ್ರೈವಿಂಗ್ ಮುಂತಾದಲ್ಲಿ ಸಹ ಎಚ್ಚರಿಕೆ ಹೆಜ್ಜೆಬೇಕು. ಇನ್ನು ಆ ಬಳಿಕ ಮೇ 1, 2 ನಿಮಗೆ ಉತ್ತಮವಾದ ಅವಕಾಶ ಇದೆ.
ಅಲ್ಲಿ ಗುರುವಾರ ಶುಕ್ರವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ಗುರುವಾರ ಶುಕ್ರವಾರದಲ್ಲಿ ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಬೇಕೆ. ಜೊತೆಗೆ ಲಾಭದ ಆದಾಯಗಳು ಹೆಚ್ಚಳವಾಗುವುದು, ಹೊಸ ಹೂಡಿಕೆ ಮಾಡಲಿಕ್ಕೆ ಅವಕಾಶ, ಮಿತ್ರರಿಂದ ನಿಮಗೆ ಏನಾದರೂ ಉತ್ತಮವಾದ ಸಲಹೆ ಸೂಚನೆಗಳು, ಶುಭ ಸಮಾರಂಭಗಳು ಪಾಲ್ಗೊಳ್ಳುವಂಥ ಅವಕಾಶ, ಹಿಂದೆ ಕಾಡುತ್ತಿದ್ದಂಥ ಯಾವುದೇ ರೀತಿಯ ಅನಾರೋಗ್ಯ ಸಮಸ್ಯೆ ಅಥವಾ ಇನ್ನಿತರ ಸಮಸ್ಯೆಗಳು ನಿವಾರಣೆಯಾಗಿ ಮನಸ್ಸಿಗೆ ಖುಷಿಯಾಗುವಂಥ ಘಟನೆ, ಅನೇಕ ರೀತಿಯ ವಸ್ತು ಯಂತ್ರ ವಾಹನಗಳನ್ನು ಕೊಳ್ಳುವಂಥ ಕೆಲವರಿಗೆ ಅವಕಾಶಗಳು ಈ ರೀತಿ ಒದಗಿ ಬರಲಿವೆ. ಹಾಗೆ ಗುರುವಾರ ಶುಕ್ರವಾರ ಮೇ 1-2 ನಿಮ್ಮ ಪಾಲಿಗೆ ಅತ್ಯಂತ ಶುಭ ಫಲವನ್ನು ಕೊಡುವಂಥ ದಿನ ಆಗಿರುತ್ತೆ. ಕೊನೆಯ ದಿನ ಶನಿವಾರ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಶನಿವಾರ ದಿನ ಸ್ವಲ್ಪ ಹಣಕಾಸಿನ ಬಗ್ಗೆ, ಆರೋಗ್ಯದ ಬಗ್ಗೆ ಎಚ್ಚರಬೇಕು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು, ತಲೆನೋವು ಅಥವಾ ಈ ಶೀತ ನೆಗಡಿಗಳು ಬರ್ಬೋದು, ಅಥವಾ ಹವಾಮಾನ ವೈಪರೀತ್ಯ, ಕೆಲವೊಮ್ಮೆ ದೇಹದಲ್ಲಿ ಉಷ್ಣ ಮತ್ತು ಶೀತದ ಏರಿಳಿತಗಳು ಆಗುವಂಥದ್ದು ಇತ್ಯಾದಿ ಘಟನೆಗಳು ಆಗ್ಬೋದು. ಆರೋಗ್ಯದ ಬಗ್ಗೆ ಕಾಳಜಿ ಬೇಕು. ಅದೇ ರೀತಿ ಹಣಕಾಸಿನ ಪಾವತಿ ಪೇಮೆಂಟ್ಗಳ ಬಗ್ಗೆ ಎಚ್ಚರಬೇಕು. ಹಣಕಾಸಿನ ನಷ್ಟಗಳು ಒಳಗಾಗುವಂಥ ಸಾಧ್ಯತೆ ಶನಿವಾರದಂದು ಬರುತ್ತೆ. ಹಾಗಾಗಿ ಹಣ ಮತ್ತು ಆರೋಗ್ಯದ ಬಗ್ಗೆ ಶನಿವಾರ ಸ್ವಲ್ಪ ಮುನ್ನೆಚ್ಚರಿಕೆ ಖಂಡಿತ ಬೇಕಾಗುತ್ತೆ. ಒಟ್ಟಿನಲ್ಲಿ ನಿಮಗೆ ಈ ವಾರದಲ್ಲಿ ಅನೇಕ ಶುಭ ಘಟನೆಗಳು, ಶುಭ ಅವಸರಗಳು ಇರ್ತವೆ. 27, 28 ಮತ್ತು 1-2ರಲ್ಲಿ ವಿಶೇಷವಾದ ಶುಭ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಜೊತೆಗೆ ಈ ವಾರದಲ್ಲಿ ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ಜೊತೆ ಗ್ರೀನ್ ಅಥವಾ ಹಸಿರು ಬಣ್ಣ, ಆರೆಂಜ್, ಸ್ನೋ, ಗ್ರೇ, ಗ್ರೀನ್ ಬಣ್ಣಗಳನ್ನು ಬಳಸುವಂಥದ್ದು. ಸಂಖ್ಯೆಗಳು 1, 2, 4, 5, 1, 2, 4, 5 ಸಂಖ್ಯೆಯನ್ನು ಬಳಸುವುದಾಗಿದೆ. ವಿಶೇಷವಾಗಿ ಸೂರ್ಯನ ಅನುಗ್ರಹ, ಚಂದ್ರನ ಬೆಂಬಲ ಇರುವಂಥ ಈ ವಾರದಲ್ಲಿ ಸರ್ಕಾರ ಸಂಬಂಧ ಕೆಲಸ, ಕೋರ್ಟು ಕಚೇರಿ ಸಂಬಂಧ ಕೆಲಸ, ದಾಖಲೆ ಪತ್ರಗಳ ಸಂಗ್ರಹ ಅಥವಾ ಇನ್ನಿತರ ಯಾವುದೇ ಭೂಮಿ ವ್ಯವಹಾರ ಇತ್ಯಾದಿಗಳನ್ನು ಮಾಡಲಿಕ್ಕೆ ಈ ವಾರ ಪೂರ್ತಿ ಉತ್ತಮ ಅವಕಾಶವಿದೆ. ಎಲ್ಲ ಮಿಥುನ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮುಂದೆ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಗೆ ವಾರದ ಆರಂಭ ಸಾಮಾನ್ಯ ಉತ್ತಮ ಆರಂಭಕ್ಕೆ ಬರ್ತಾಯಿದೆ. ನಿಮ್ಮ ಇಷ್ಟಾರ್ಥ ಸಿದ್ಧಿಗಳು ಆಗುವಂಥ ಅವಕಾಶಗಳಿರ್ತವೆ. ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಸಾಧನೆಗೆ ಹೊಸ ಅವಕಾಶಗಳು ಬರ್ಬೋದು. ಅಥವಾ ಯಾವುದೇ ನಿಮ್ಮ ಒಂದು ದೀರ್ಘಕಾಲೀನವಾದ ಕೆಲವು ಕನಸುಗಳು ನನಸು ಆಗ್ಬೋದು. ಉನ್ನತ ಶಿಕ್ಷಣ, ಅದು ಉದ್ಯೋಗದ ವಿಚಾರ, ಮದುವೆ ಫಿಕ್ಸ್ ಆಗುವಂಥ ವಿಚಾರ, ಅಥವಾ ಯಾವುದೇ ರೀತಿಯ ಶುಭ ಸಮಾರಂಭಗಳ ವಿಚಾರ, ಇವೆಲ್ಲವೂ ಈಗ ನಿರ್ಧಾರ ಆಗುವಂಥ ಅವಕಾಶವಿದೆ. ಇನ್ನು ಕಟಕ ರಾಶಿಯವರು ಜ್ಞಾಪಕ ಮಾಡಿಕೊಳ್ಳಿ, ಪ್ರತಿ ಬಾರಿ ಹೇಳ್ತಿದ್ದಂಗೆ ನಿಮಗೆ ಈ ವಾರದಿಂದ ಮತ್ತೆ ಇನ್ನು ಕೇವಲ ಒಂದು 15 ಅಥವಾ 20 ದಿನಗಳಷ್ಟವರೆಗೆ ಗುರುಬಲ ಇರುವಂಥದ್ದು. ಗುರುಬಲ ನಿಮಗೆ ಮೇ 15ರಿಂದ ಅಲ್ಲಿ ಗುರುಬಲ ಇರೋದಿಲ್ಲ. ಹಾಗಾಗಿ ಈ ವಾರದಲ್ಲಿ ನಿಮಗೆ ಗುರುಬಲದ ಅನುಕೂಲ, ಚಂದ್ರನ ವಿಶೇಷದ ಬೆಂಬಲದ ಅನುಕೂಲ ಇರೋ ಕಾರಣ ಅನೇಕ ರೀತಿಯ ಮಹತ್ವದ ಕೆಲಸ ಕಾರ್ಯಗಳಿದ್ರೆ ಈ ವಾರದಲ್ಲಿ ಅದನ್ನು ಮಾಡುವಂಥದ್ದು ಒಳ್ಳೆಯದು. ಜೊತೆಗೆ ಯಾವುದೇ ರೀತಿಯ ಶುಭ ಸಮಾರಂಭಗಳನ್ನು ಆಯೋಜಿಸಬೇಕಾಗತ್ತೆ. ಯಾವುದೇ ರೀತಿಯ ಒಂದು ಕೊಡುಕೊಳ್ಳುವಿಕೆ ಹೊರಗಳನ್ನು ಮಾಡಬೇಕಾಗುತ್ತೆ. ಅದು ಇನ್ನಿತರ ಯಾವುದೇ ಪ್ರಮುಖವಾದ ಘಟನೆಗಳಿಗೆ ನೀವು ಸಾಕ್ಷಿಯಾಗಬೇಕು. ಅಂಥದ್ದೆಲ್ಲ ಈ ವಾರದಲ್ಲಿ ಆರಂಭದಲ್ಲಿ ಮಾಡೋದು ಒಳ್ಳೆಯದು. ಆರಂಭದಲ್ಲಿ ಭಾನುವಾರ, ಸೋಮವಾರ ನಿಮಗೆ ಚಂದ್ರ ಅನುಗ್ರಹ, ಗುರುವಿನ ಅನುಗ್ರಹ, ಅಲ್ಲಿ ವಿಶೇಷವಾಗಿ ಸೂರ್ಯನು ಸಹ ಬೆಂಬಲಕ್ಕಿದ್ದಾನೆ. ಹಾಗಾಗಿ ಅಪರೂಪಕ್ಕೆ ಸಿಗುವಂಥ ಈ ಗ್ರಹಗಳ ಬೆಂಬಲ, ಆಮೇಲೆ ಒಂದೊಂದೇ ಗ್ರಹಗಳು ನಿಮಗೆ ನಿಮ್ಮಿಂದ ಸ್ವಲ್ಪ ಒಳ್ಳೆಯ ಗ್ರಹಗಳು ದೂರ ಆಗುವಂಥ ಪ್ರಮೇಯ ಬರುತ್ತೆ. ಹಾಗಾಗಿ ಈ ವಾರವನ್ನು ನೀವು ಸುವರ್ಣ ಅವಕಾಶವಾಗಿ ಸದುಪಯೋಗ ಮಾಡಿಕೊಳ್ಬೇಕು. ಕಟಕ ರಾಶಿಯವರು ಆರಂಭದಲ್ಲಿ ವಿಶೇಷವಾದ ಉತ್ತಮ ಫಲಗಳು ಭಾನುವಾರ, ಸೋಮವಾರ ಇದೆ. ನಂತರ ಬರುವಂಥ ಮಂಗಳವಾರ, ಬುಧವಾರ ಇನ್ನಷ್ಟು ಉತ್ತಮ ಫಲ ಇದೆ. ಮಂಗಳವಾರ, ಬುಧವಾರದಲ್ಲಿ ಅಲ್ಲಿ ಮತ್ತೆ ಲಾಭ ಸ್ಥಾನದಲ್ಲಿ ನಿಮಗೆ ಚಂದ್ರನು ಬರುವಂಥ ಕಾರಣ ಅಲ್ಲಿ ವಿಶೇಷವಾದ ಆಕಸ್ಮಿಕ ಲಾಭ, ಧನ ಆದಾಯಗಳು ಹೆಚ್ಚಳಾಗುವಂಥದ್ದು, ಹೂಡಿಕೆ ಮಾಡಲಿಕ್ಕೆ ಅವಕಾಶ, ಏನಾದರೂ ಪ್ರಯತ್ನ ಪಟ್ಟರೆ ಪ್ರಯತ್ನವಾಗಿ ಕ್ಷಿಪ್ರವಾಗಿ ಫಲ ಬರುವಂಥದ್ದು. ಹಿಂದೆ ಭಾಳಷ್ಟು ಓಡಾಡಿದರೂ ಆಗದೇ ಇದ್ದ ಕೆಲಸ ಈ ದಿನ ಕ್ಷಿಪ್ರವಾಗಿ ಆಗಲಿವೆ. ಸರ್ಕಾರದ ಕೆಲಸ, ಕೋರ್ಟು ಕಚೇರಿ ಕೆಲಸ, ದಾಖಲೆ ಪತ್ರಗಳ ಸಂಗ್ರಹ, ಇನ್ನಿತರ ಯಾವುದೇ ರೀತಿಯ ವಿವಾದಗಳನ್ನು ಪರಿಹಾರ ಮಾಡುವಂಥದ್ದು, ಸಂಧಾನಾದಿಗಳನ್ನು ಮಾಡಲಿಕ್ಕೆ ಅವಕಾಶ, ಅಥವಾ ಕೌಟುಂಬಿಕವಾದ ವಿವಾದಗಳನ್ನು ಪರಿಹಾರ ಮಾಡಲಿಕ್ಕೆ, ಗಂಡ ಹೆಂಡತಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ ಇದ್ದಂತಹ ಒಂದು ಭಿನ್ನಾಭಿಪ್ರಾಯಗಳು ನಿವಾರಣೆಗೆ ಕುಟುಂಬದಲ್ಲಿ, ಬಂಧು ಬಾಂಧವರಲ್ಲಿ ಉತ್ತಮ ಒಂದು ಸಾಮರಸ್ಯ ಮಾಡುವಂಥ ಘಟನೆ ಇವೆಲ್ಲ ಆಗುತ್ತೆ. ಹಾಗಾಗಿ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ ನಿರಂತರವಾಗಿ 4 ದಿನಗಳು ಅಪರೂಪದ ವಿಶೇಷದ ಅವಕಾಶ ಇರುತ್ತೆ. ಚಂದ್ರನ ಬೆಂಬಲ, ಸೂರ್ಯನ ಬೆಂಬಲ, ಜೊತೆಗೆ ಗುರುವಿನ ಬೆಂಬಲ, ಶುಕ್ರನ ಬೆಂಬಲ ಸೇರುವಂಥ ಈ ವಾರದಲ್ಲಿ ಈ ಅವಕಾಶಗಳನ್ನು ನೀವು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಯಾಕಂದರೆ ಮುಂದೆ ಬರತಕ್ಕಂತಹ ಮೇ 14 ಬರುವಂಥ ಒಂದೊಂದೇ ದಿನಗಳು ನಿಮಗೆ ಸ್ವಲ್ಪ ಭೀಕರವಾಗಿ ಸ್ವಲ್ಪ ಹೆಚ್ಚಳ ತೊಂದರೆಗಳನ್ನು ಕೊಡ್ಬೋದಾಗಿದೆ. ಜೊತೆಗೆ ಆವಾಗ ಈಗ ಇದೆಷ್ಟು ಸ್ಪೀಡಾಗಿ ಯಾವುದೇ ಕೆಲಸ ಕಾರ್ಯಗಳು ಆವಾಗ ಆಗುವಂಥದ್ದು ಸ್ವಲ್ಪ ಸಂಶಯಾಸ್ಪದವಿದೆ. ಹಾಗಾಗಿ ಹೆಚ್ಚಿನ ಎಲ್ಲ ಕಟಕ ರಾಶಿಯವರು ಈ 4 ದಿನಗಳ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಆ ಬಳಿಕ ಬರುವಂಥ 1-2 ಮೇ 1-2 ಸಾಮಾನ್ಯ ದಿನದಂದು ಕಂಡುಬರುತ್ತೆ. 1-2ರಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು. ಗುರುವಾರ, ಶುಕ್ರವಾರದಲ್ಲಿ ಅಲ್ಲಿ ಸ್ವಲ್ಪ ನಿಮಗೆ ನಷ್ಟ ಕಷ್ಟಗಳಿಗೆ ಒಳಗಾಗುವಂಥ ಸಾಧ್ಯತೆ, ಮಾತಿನ ಚಕಮಕಿ, ಬಂಧು ಬಾಂಧವರಲ್ಲಿ ವಿರೋಧಗಳು ಆಗುವಂಥದ್ದು, ಅಥವಾ ಇನ್ನಿತರ ನಿಮ್ಮನ್ನು ವಿರೋಧಿಸುವಂಥದ್ದು, ಅದು ಯಾವುದೇ ರೀತಿ ನಿಮಗೆ ಗುಪ್ತ ಶತ್ರುಗಳ ಕಾಟ, ಕೆಲಸಗಳಲ್ಲಿ ನಿಮಗೆ ವಿಘ್ನಗಳು, ಅಡೆತಡೆಗಳು ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ 1-2ರಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಖಂಡಿತ ಬೇಕು. ಆ ಬಳಿಕ ಕೊನೆಯ ದಿನ ಸ್ವಲ್ಪ ಪರವಾಗಿಲ್ಲ. ಶನಿವಾರ ಮೇ 3ನೇ ತಾರೀಕು ಶನಿವಾರ ಸ್ವಲ್ಪ ಉತ್ತಮ ಫಲಗಳು ನಿರೀಕ್ಷೆ ಮಾಡ್ಬೋದು. ಅಲ್ಲಿ ವಿಶೇಷವಾಗಿ ಇಷ್ಟಾರ್ಥ ಸಿದ್ಧಿ ಲಾಭ ಹೊರದಿದೆ, ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗ್ಬೋದಾಗಿದೆ. ಇನ್ನು ಯುವಕರು, ಸಾಧಕರು ಅಥವಾ ವಿದ್ಯಾರ್ಥಿಗಳಿಗೆ ಅನೇಕ ರೀತಿಯ ಶುಭ ವಾರ್ತೆಗಳು ಇದನ್ನು ಕೇಳಲಿಕ್ಕೆ ಸಿಗ್ಬೋದು. ಅದೇ ರೀತಿ ಮನೆಯಲ್ಲಿ ಮಾಡತಕ್ಕಂಥ ಯಾವುದೇ ರೀತಿಯ ಒಂದು ನಿಮ್ಮ ಪ್ರಯತ್ನಗಳಿಗೆ ಅಥವಾ ಇನ್ನಿತರ ಶುಭ ಕಾರ್ಯಾದಿಗಳಿಗೆ ಈ ದಿನ ಒಂದು ಯಶಸ್ಸು ಸಿಗ್ಬೋದು. ಅಥವಾ ಹಿಂದೆ ನಿರಾಕರಣೆಯಾಗಿದ್ದ ಅವಕಾಶವೀಗ ಮತ್ತೆ ನಿಮಗೆ ಆ ಅವಕಾಶ ಹುಡುಕಿಕೊಂಡು ಬರ್ಬೋದು. ಉದ್ಯೋಗದ ಚಾನ್ಸ್ ಇರ್ಬೋದು, ಅಥವಾ ಯಾವುದೇ ರೀತಿ ಈ ಮದುವೆ ವಿಚಾರ ಫಿಕ್ಸ್ ಆಗುವಂಥ ವಿಚಾರ, ಅದು ಹಿಂದೆ ನಿರಾಕರಣೆ ಆಗಿದ್ದ ವಿಚಾರ ಈಗ ಮತ್ತೆ ಮುನ್ನೆಲೆಗೆ ಬಂದು ಫಿಕ್ಸ್ ಆಗುವಂಥದ್ದೆಲ್ಲ ಇರುತ್ತೆ. ಹಾಗೆ ಅಂಥ ಒಂದು ಪ್ರೌಢ ಸದೃಶವಾದ ಘಟನೆ ಶನಿವಾರದಂದು ಆಗ್ಬೋದಾಗಿದೆ. ಹಾಗಾಗಿ ಈ ವಾರದಲ್ಲಿ ನಮಗೆ ವಿಶೇಷವಾಗಿ 5 ದಿನಗಳು ಅತ್ಯಂತ ಉತ್ತಮ ಫಲ. ಅಂದರೆ ಎಲ್ಲ ದಿನಗಳಲ್ಲೂ ನಮಗೆ ಗುರುಬಲ ಇದ್ದೇ ಇರುತ್ತೆ, ರವಿಬಲ ಪ್ರತಿ ವಾರ ಪೂರ್ತಿ ಇದೆ.
ಆದರೆ ಅದರಲ್ಲೂ ವಿಶೇಷವಾಗಿ ಚಂದ್ರನ ಅನುಗ್ರಹ ಇರುವಂಥದ್ದು 27, 28, 29, 30 ಹಾಗೂ 3ನೇ ತಾರೀಕರಂದು ವಿಶೇಷವಾದ ಫಲಗಳನ್ನು ಗಮನಿಸಬಹುದಾಗಿದೆ. ಬಳಸುವಂಥ ಬಣ್ಣಗಳು ಈ ವಾರದಲ್ಲಿ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿಯ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಆರೆಂಜ್, ಸ್ನೋ, ಯೆಲ್ಲೋ, ವೈಟ್ ಮತ್ತು ಮಿಕ್ಸ್ ಬಣ್ಣ ಬಳಸ್ಕೊಳ್ಳಿ. ಸಂಖ್ಯೆ 1, 2, 3, 6, 7, 1, 2, 3, 6, 7 ಎಂಬಂಥ ಸಂಖ್ಯೆಯನ್ನು ಬಳಸಬಹುದಾಗಿದೆ. ಪಂಚಗ್ರಹಗಳ ಕೃಪೆಯಿಂದ ಎಲ್ಲ ಕಟಕ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಸಿಂಹರಾಶಿಗೆ ವಾರದ ಆರಂಭ ಸಾಮಾನ್ಯ ಆರಂಭವಾಗಿ ಬರ್ತಾಯಿದೆ. ಆರಂಭದಲ್ಲಿ ಸ್ವಲ್ಪ ನಿಮಗೆ ಚಿಂತೆ ಹೆಚ್ಚಳ ಆಗ್ಬೋದು. ಭಾನುವಾರ ಸೋಮವಾರ ಚಿಂತೆ ಹೆಚ್ಚಳ, ಖರ್ಚು ಹೆಚ್ಚಳ ಆಗುವಂಥದ್ದು, ಯಾವುದೇ ಕೆಲಸ ಕಾರ್ಯಗಳು ನಿಧಾನಗತಿ ಆಗುವಂಥದ್ದು ಅಥವಾ ವಿಘ್ನಗಳು ಅಡೆತಡೆಗಳು ಬರುತ್ತದೆ. ಮನೆಯಲ್ಲಿಯೂ ಭಿನ್ನಾಭಿಪ್ರಾಯ, ಕೆಲಸ ಸ್ಥಳದಲ್ಲೂ ಮೇಲಧಿಕಾರಿ ಅಥವಾ ಹಿರಿಯರ ಜೊತೆಗೆ ಭಿನ್ನಾಭಿಪ್ರಾಯ ಇವೆಲ್ಲ ಬರ್ಬೋದಾಗಿದೆ. ಇನ್ನು ಯಾವುದೇ ಪ್ರಯತ್ನ ಮಾಡಿದರೆ ಅಲ್ಲಿ ಮತ್ತೆ ಅಲೆದಾಡುವಂಥ ಅಥವಾ ಪ್ರಯಾಸ ಪಡುವಂಥ ಪ್ರಮೇಯಗಳು ಬಂದವು. ಹಾಗಾಗಿ ಭಾನುವಾರ ಸೋಮವಾರ ಅಷ್ಟೇನು ಉತ್ತಮವಾದ ಅವಕಾಶಗಳು ಕಂಡು ಬರ್ತಾಯಿಲ್ಲ. ಜೊತೆಗೆ ಹಣಕಾಸಿನ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಯಾವುದೇ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಅಷ್ಟೊಂದು ಉತ್ತಮವಾದ ಗ್ರಹ ಬೆಂಬಲಗಳು ಈ 27, 28 ಇರೋದಿಲ್ಲ. ನಂತರ ಬರುವಂಥ 29, 30 ನಿಮ್ಮ ಪಾಲಿಗೆ ಉತ್ತಮ ದಿನ. ಮಂಗಳವಾರ, ಬುಧವಾರ, ಅಕ್ಷಯ ತೃತೀಯದ ಬುಧವಾರದಂದು ವಿಶೇಷವಾಗಿ ನಿಮಗೆ ಶುಭಫಲಗಳು ಸಿದ್ಧಿಯಾಗ್ತವೆ, ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ. ಕರ್ಮಸ್ಥಾನದ ಚಂದ್ರನಿಂದಾಗಿ ಅನೇಕ ರೀತಿಯ ಲಾಭ ಆದಾಯಗಳು ಹೆಚ್ಚಳಾಗುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶ, ದೀರ್ಘಕಾಲದಿಂದ ಕಾಯ್ತಾ ಇದ್ದ ಕೆಲವು ಅವಕಾಶಗಳು ತಾನಾಗಿಯೇ ಬರುವಂಥದ್ದು, ಶುಭ ಕಾರ್ಯಗಳ ಪ್ರಯತ್ನದಲ್ಲಿ ಯಶಸ್ಸು ಸಿಗುವಂಥದ್ದು, ವಿದ್ಯಾರ್ಥಿ ಯುವಕರಿಗೆ ಸಾಧಕರಿಗೆ ಅವರವರ ಒಂದು ಏನೋ ಕನಸುಗಳು ನನಸಾಗುವಂಥ ಅವಕಾಶ, ಮಿತ್ರರಿಂದ ಬಂಧುಗಳಿಗೆ ನಿಮಗೆ ಉತ್ತಮ ಮಾರ್ಗದರ್ಶನ ಸಿಕ್ಕಿ ಅದರ ಮೂಲಕ ನಿಮಗೆ ಲಾಭಗಳು ಹೆಚ್ಚಳಾಗುವಂಥದ್ದು, ವ್ಯಾಪಾರ ವೃತ್ತಿ ಉದ್ಯೋಗದವರು ಸಹ ಅನೇಕ ರೀತಿಯ ಪ್ರಯೋಜನಗಳು ಆಗಲಿವೆ. ಹಾಗೆ 29, 30 ಬಹಳ ಉತ್ತಮವಾದ ಪ್ರಯತ್ನವನ್ನು ನೀವು ಮಾಡ್ಬೋದು, ಅದು ಫಲಗಳು ದಾಯಕವಾಗಿರುತ್ತೆ. ಆ ಬಳಿಕ 1, 2 ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. ಲಾಭಸ್ಥಾನದ ಚಂದ್ರನಿಂದಾಗಿ ಮೇ 1, 2 ಸಹ ನಿಮಗೆ ವಿಶೇಷವಾದ ಶುಭಫಲ. ಗುರುವಾರ, ಶುಕ್ರವಾರ ನೀವು ಮಾಡುವಂತಹ ಪ್ರಯತ್ನದಲ್ಲಿ ಯಶಸ್ಸು ಸಿಗಲಿದೆ. ಅನಿರೀಕ್ಷಿತ ಲಾಭ, ದಿಢೀರಾಗಿ ಲಾಭ ಆಗುವಂಥದ್ದು, ಪವಾಡ ಸದೃಶವಾಗಿ ನಿಮಗೆ ಏನಾದರೂ ಹಿಂದೆ ಆಗದೇ ಇದ್ದಂಥ ಕೆಲಸ ಈಗ ದಿಢೀರಾಗಿ ಪವಾಡ ಸದೃಶವಾಗಿ ಬೇಗನೆ ಆಗುವಂಥದ್ದು. ಜೊತೆಗೆ ಕೃಷಿಕರು, ವ್ಯಾಪಾರಿ, ಉದ್ಯಮ ಮುಂತಾದವರಿಗೆ ಅವರವರ ಉತ್ಪನ್ನಗಳಿಗೆ ಹೆಚ್ಚಿನ ಬೆಲೆಗಳು ಬರೋದಾಗಲಿ ಅಥವಾ ಅವರು ಹಿಂದೆ ಮಾಡಿದಕ್ಕಿಂತ ಹೆಚ್ಚಿನ ಒಂದು ನಿರೀಕ್ಷಿತಕ್ಕಿಂತ ಹೆಚ್ಚು ಲಾಭ ಅನಿರೀಕ್ಷಿತವಾಗಿ ಸಿಗುವಂಥದ್ದು. ಜೊತೆಗೆ ಯಾವುದೇ ರೀತಿಯ ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ ಅಥವಾ ಇನ್ನಿತರ ರೀತಿಯ ವ್ಯಾಪಾರ ಸಂಬಂಧಿತವಾದ ವ್ಯವಹಾರ ಅವೆಲ್ಲವೂ ಈಗ ಫಲಪ್ರದ ಅಂದರೆ ಸಕ್ಸಸ್ ಆಗುವಂಥದ್ದು ಬಹಳ ಉತ್ತಮವಾಗಿ ಇರುತ್ತೆ. ಇನ್ನು ಮಹಿಳೆಯರು, ಗೃಹಿಣಿಯರು ಸಹ ಈ ದಿನ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇರುವಂಥದ್ದು ಸಿಂಹರಾಶಿಯವರಿಗೆ. ಹಾಗಾಗಿ ಈ ಮೇ 1, 2 ಸಹ ನಿಮ್ಮ ಪಾಲಿಗೆ ಅತ್ಯಂತ ಫಲಪ್ರದವಾದ ದಿನ ಆಗಿರುತ್ತೆ. ಕೊನೆಯ ದಿನ ಸಾಮಾನ್ಯ ದಿನ ಎಂದು ಕಂಡು ಬಂದಿದೆ. ಹೆಚ್ಚೇನು ಅಡೆತಡೆಗಳಿಲ್ಲ. ಆದರೆ ಇಲ್ಲಿ ನಿಮಗೆ ಕೆಲವೊಮ್ಮೆ ಮಾತಿನ ಚಕಮಕಿ, ವೈರತ್ವಗಳು ಆಗುವಂಥದ್ದು, ಇನ್ನಿತರು ನಿಮ್ಮ ವಿರೋಧ ಮಾಡುವಂಥದ್ದು, ಜೊತೆಗೆ ಅನಿರೀಕ್ಷಿತ ಖರ್ಚುಗಳು ಬರುವಂಥದ್ದು, ಯಂತ್ರ ವಾಹನಗಳು ರಿಪೇರಿ ಅಥವಾ ಕೆಟ್ಟು ಹೋಗಿ ಅದರ ಮೇಲೆ ಖರ್ಚು ಬರುವಂಥದ್ದು, ಇನ್ನು ಕೆಲವರಿಗೆ ಏನಾದರೂ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪಡುವುದು ಆಸ್ಪತ್ರೆ ಔಷಧ ಖರ್ಚುಗಳು ಬರ್ಬೋದಾಗಿದೆ. ಹಾಗಾಗಿ ಈ ದಿನ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು. ಪ್ರಯಾಣದಲ್ಲಿ ಆಗಲಿ ಅಥವಾ ಇನ್ನಿತರ ಆರೋಗ್ಯದ ವಿಚಾರ ಸ್ವಲ್ಪ ಮುನ್ನೆಚ್ಚರಿಕೆ ಖಂಡಿತ ಬೇಕಾಗುತ್ತೆ ಶನಿವಾರದಂದು. ಹಾಗಾಗಿ ಈ ವಾರದಲ್ಲಿ ಸಿಂಹರಾಶಿಯವರಿಗೆ ಮಧ್ಯದ ಒಂದು 4 ದಿನಗಳು ಅಂದರೆ 29, 30 ಮತ್ತು 1, 2 ಏಪ್ರಿಲ್ 29, 30 ಮೇ 1, 2 ಈ 4 ದಿನಗಳು ಅತ್ಯಂತ ಒಂದು ಪ್ರಶಸ್ತವಾಗಿ ಚಂದ್ರನ ಬೆಂಬಲ ಇರುವಂಥದ್ದು, ಶುಕ್ರನ ಬೆಂಬಲ ಇರುವಂಥದ್ದು, ಬುಧನ ಬೆಂಬಲ ಇರುವಂಥ ಒಂದು ಅವಕಾಶಗಳು ಬಂದಿವೆ. ವಾರಪೂರ್ತಿ ಬುಧ ಶುಕ್ರರ ಬೆಂಬಲ ಇದ್ದೇ ಇರುತ್ತೆ. ಆದರೆ ವಿಶೇಷವಾದ 4 ದಿನಗಳಲ್ಲಿ ಚಂದ್ರ ನಿಮಗೆ ಅನುಗ್ರಹ ಮಾಡಲಿದ್ದಾನೆ. ಹಾಗಾಗಿ ಇದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ವಾರದಲ್ಲಿ ಬಳಸುವಂಥ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಸ್ನೋ, ಗ್ರೀನ್, ವೈಟ್ ಬಣ್ಣಗಳನ್ನು ಬಳಸಬಹುದಾಗಿದೆ. ಸಂಖ್ಯೆಗಳು 2, 5, 6, 2, 5, 6 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಸಿಂಹರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಇನ್ನು ಕನ್ಯಾ ರಾಶಿಗೆ ವಾರದ ಆರಂಭ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಬರುತ್ತೆ. ಭಾನುವಾರ ಸೋಮವಾರದಲ್ಲಿ ಸ್ವಲ್ಪ ಗ್ರಹ ಬೆಂಬಲಗಳ ಕೊರತೆ, ಅಲ್ಲಿ ಗುರು ಮತ್ತು ಮಂಗಳನ ಒಂದು ಆಶ್ರಯ ಇದ್ದೇ ಇರುತ್ತೆ. ನಿಮಗೆ ಲಾಭಸ್ಥಾನದ ಮಂಗಳನಾಗಲಿ, ಜೊತೆಗೆ ಇರತಕ್ಕಂತಹ ಗುರುವಿನ ವಿಶೇಷವಾದ ಭಾಗ್ಯಸ್ಥಾನದ ಗುರುವಿನ ಅನುಗ್ರಹ ಆಗಲಿ ಅದು ಇದ್ದೇ ಇರುತ್ತೆ. ವಾರಪೂರ್ತಿ ಗುರು ಮತ್ತು ಮಂಗಳರ ಬೆಂಬಲ ವಾರಪೂರ್ತಿ ಇದೆ. ಹಾಗಾಗಿ ನೀವು ತುಂಬ ಆತಂಕ ಚಿಂತೆ ಪಡಬೇಕಾಗಿಲ್ಲ. ಆದರೆ ಆರಂಭದ ದಿನ ಸ್ವಲ್ಪ ಅಲ್ಲಿ ಚಂದ್ರನ ನಿಮಗೆ ವೈರುಧ್ಯದ ಕಾರಣ ಕೆಲವೊಮ್ಮೆ ಸಣ್ಣ ಪುಟ್ಟ ಆರೋಗ್ಯದ ಏರ್ಪಾಡು ಬರ್ಬೋದು. ಭಾನುವಾರ ಸೋಮವಾರ ಶೀತ, ನೆಗಡಿ, ತಲೆನೋವು ಅಥವಾ ಇನ್ನಿತರ ಯಾವುದೇ ರೀತಿ ಹೊಟ್ಟೆ ನೋವು, ಅಜೀರ್ಣ ಇತ್ಯಾದಿಗಳ ಸಣ್ಣ ಪುಟ್ಟ ಆರೋಗ್ಯದಲ್ಲಿ ಏರುಪೇರು ಕಾಣಬಹುದು ಹೊರತು ಹೆಚ್ಚಿನ ಏನು ತೊಂದರೆಗಳಿಲ್ಲ. ಆ ಬಗ್ಗೆ ಆರೋಗ್ಯದ ಕಾಳಜಿಯನ್ನು ಗಮನಿಸಬೇಕು. ಜೊತೆಗೆ ವಾರಪೂರ್ತಿ ನಿಮಗೆ ಏನೋ ಹಣಕಾಸಿಗಾಗಲಿ, ಜೊತೆಗೆ ವ್ಯಾಪಾರ ವೃತ್ತಿಗಾಗಲಿ, ಉದ್ಯೋಗಕ್ಕಾಗಲಿ ಬಹಳಷ್ಟು ಗುರು ಮತ್ತು ಮಂಗಳರ ಅನುಕೂಲ ಇರುತ್ತೆ. ವಾರಪೂರ್ತಿ ಈ ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ, ಮನೆ ಭೂಮಿ ಕೊಳ್ಳುವಂಥ ವಿಚಾರ ಅಥವಾ ಆಕಸ್ಮಿಕವಾಗಿ ಧನ ಲಾಭ ಆಗುವಂಥ ವಿಚಾರ ಇಲ್ಲಕ್ಕೂ ಮಂಗಳ ಮತ್ತು ಗುರುವಿನ ಅನುಗ್ರಹ ನಿಮಗೆ ಬಹಳ ಒಳ್ಳೆ ಬರುತ್ತೆ. ಈ ಭಾನುವಾರ ಸೋಮವಾರ ಒಂದು ಸ್ವಲ್ಪ ಒಂದು ಆರೋಗ್ಯದ ವಿಚಾರವನ್ನು ಗಮನಿಸಿಕೊಳ್ಬೇಕು. ಜೊತೆಗೆ ಮಾತಿನಲ್ಲಿ ಸಹ ಸ್ವಲ್ಪ ಕೆಲವೊಮ್ಮೆ ಚಕಮಕಿಗಳಾಗುವಂಥದ್ದು, ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಭಾನುವಾರ ಸೋಮವಾರ ಬೇಕು. ಆ ಬಳಿಕ ಮಂಗಳವಾರ ಬುಧವಾರ ನಿಮ್ಮ ಪಾಲಿಗೆ ಸಾಮಾನ್ಯ ಉತ್ತಮವಾಗಿರುತ್ತೆ. ಮಂಗಳವಾರ ಬುಧವಾರದಂದು ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ವ್ಯಾಪಾರ ವೃತ್ತಿ ಉದ್ಯೋಗ ಎಲ್ಲ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಲಿವೆ. ಜೊತೆಗೆ ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಉತ್ತಮ ಫಲಗಳು ಸಿಗ್ಬೋದಾಗಿದೆ.
ಈ ದಿನ ಸ್ವಲ್ಪ ಖರ್ಚು ವೆಚ್ಚಗಳ ಬಗ್ಗೆ ಸ್ವಲ್ಪ ತೂಗಿಸ್ಕೊಳ್ಬೇಕು. ಅನಿರೀಕ್ಷಿತ ಖರ್ಚು, ಅನಪೇಕ್ಷಿತ ಖರ್ಚು, ದುಂದು ವೆಚ್ಚದ ಖರ್ಚು ಇದ್ದರೆ ಅದನ್ನು ಸ್ವಲ್ಪ ನಿವಾರಣೆ ಮಾಡಿಕೊಳ್ಬೇಕು. ಜೊತೆಗೆ ಯಾರದೇ ಒಂದು ಮಾತು ಕೇಳಿ ನೀವು ಯಾವುದೋ ಒಂದು ವಸ್ತುವನ್ನು ಕೊಳ್ಳೋ ಮುಂದೆ 2 ಬಾರಿ ಯೋಚನೆ ಮಾಡಬೇಕಾಗುತ್ತೆ. ಜೊತೆಗೆ ಯಾವುದೇ ಹೂಡಿಕೆ ಇನ್ವೆಸ್ಟ್ಮೆಂಟ್ ಮಾಡೋ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕಾಗುತ್ತೆ. ಯಾಕಂದರೆ ಅಲ್ಲಿ ನೀವು ರಾಂಗ್ ಇನ್ವೆಸ್ಟ್ಮೆಂಟ್ ಮಾಡಿದಾಗಲಿ ಅಥವಾ ಬೇರೆ ಬೇರೆ ರೀತಿಯ ತಪ್ಪಾದ ವ್ಯಕ್ತಿಗಳಿಗೆ ಹಣವನ್ನು ಪಾವತಿ ಮಾಡೋದು, ಇಂತಹ ಘಟನೆಗಳು ಜರಗಬಹುದು. ಹಾಗಾಗಿ ಪಾವತಿ, ಪೇಮೆಂಟ್ ಇತ್ಯಾದಿಗಳ ಬಗ್ಗೆ 29-30 ಎಚ್ಚರಿಕೆ ಇದೆ. ಇನ್ನು ಆ ಬಳಿಕ ಬರುವಂಥದ್ದು 1-2ನೇ ತಾರೀಕು ಮೇ 1, 2, 3 ನಿಮಗೆ ನಿರಂತರವಾಗಿ ಉತ್ತಮ ಫಲ ಇದೆ. ಮೇ 1, 2, 3ರಲ್ಲಿ ನಿಮಗೆ ಕರ್ಮಸ್ಥಾನ, ಲಾಭಸ್ಥಾನದ ಚಂದ್ರನು ವಿಶೇಷವಾದ ಲಾಭವನ್ನು, ಶುಭವನ್ನು ಕೊಡ್ತಾನೆ. ಗುರುವಾರ, ಶುಕ್ರವಾರ, ಶನಿವಾರ ಎಲ್ಲ ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗಲಿವೆ. ವ್ಯಾಪಾರದಲ್ಲಿ ಅಭಿವೃದ್ಧಿ, ಉದ್ಯಮದಲ್ಲಿ ಪ್ರಗತಿ, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಮುನ್ನಡೆ, ಜೊತೆಗೆ ಯುವಕರು, ಸಾಧಕರು ಏನೋ ಉದ್ಯೋಗಕ್ಕೆ ಪ್ರಯತ್ನ ಪಟ್ಟಲ್ಲಿ ಉದ್ಯೋಗ ಸಿಗುವಂಥದ್ದಾಗಲಿ, ಅದು ಇದ್ದಂಥ ಉದ್ಯೋಗದಲ್ಲಿ ನಿಮಗೆ ಏನಾದರೂ ಪ್ರಮುಖವಾದ ಬದಲಾವಣೆಗಳು ಆಗುವಂಥದ್ದು, ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ಕೃಷಿಕರಿಗೆ ಅಥವಾ ಇನ್ನಿತರ ಕೃಷಿ ಚಟುವಟಿಕೆ ಮಾಡೋರಿಗೆ ಅವರ ಒಂದು ಉತ್ಪನ್ನಗಳಿಗೆ ಹೆಚ್ಚಿನ ಬೆಂಬಲ ಬೆಲೆ ಬರುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶ, ಶುಭ ಸಮಾರಂಭಗಳು ಪಾಲ್ಗೊಳ್ಳುವಂಥ ಅವಕಾಶ, ಬಂಧು ಮಿತ್ರರ ಜೊತೆಗೆ ಉತ್ತಮವಾಗಿ ಬರೆಯುವಂಥ ಅವಕಾಶ, ಈ ರೀತಿ ಅನೇಕ ರೀತಿಯ ಲಾಭದಾಯಕ, ಶುಭದಾಯಕ ಪರಿಣಾಮಗಳನ್ನು ನೀವು ಮೇ 1, 2, 3 ಈ 3 ದಿನಗಳ ನಿರೀಕ್ಷೆ ಮಾಡಬಹುದಾಗಿದೆ, ಗುರುವಾರ, ಶುಕ್ರವಾರ, ಶನಿವಾರದಂದು. ಹಾಗಾಗಿ ಕನ್ಯಾ ರಾಶಿಯವರಿಗೆ ಆರಂಭದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಮಿಶ್ರ ಫಲ, ಸಣ್ಣ ಪುಟ್ಟ ಏರುಪೇರುಗಳು ಬಂದರೂ ವಾರ ಅಂತ್ಯದಲ್ಲಿ ಹೆಚ್ಚಿನ ಒಂದು ಶುಭಫಲಗಳ ನಿರೀಕ್ಷೆ ಇರುತ್ತೆ. ಜೊತೆಗೆ ಕನ್ಯಾ ರಾಶಿಯವರು ಗಮನಿಸಿಕೊಳ್ಳಿ, ಈ ಗುರುಬಲದ ಒಂದು ವಿಚಾರ, ಗುರುಬಲ ನಿಮಗೆ ಈ ವಾರದಲ್ಲಿ ಪೂರ್ತಿ ಗುರುಬಲ ಇದೆ. ಇದಕ್ಕೆ ಮುಂದಿನ ಈ ಮೇ 14ರವರೆಗಷ್ಟೇ ಗುರುಬಲ ಇರುವಂಥದ್ದು. ಹಾಗಾಗಿ ಪ್ರಮುಖವಾದ ಕೆಲಸ ಕಾರ್ಯಗಳಿದ್ದರೆ ಈ ವಾರದಲ್ಲಿ ಅದನ್ನು ಮಾಡುವಂಥದ್ದು ಉತ್ತಮವಾದ ಆಯ್ಕೆ ಆಗಿರುತ್ತೆ. ಅದೇನಾದರೂ ನಿಮಗೆ ಭೂಮಿ ವಿಚಾರ ಇರ್ಬೋದು, ಮನೆ ಕೊಳ್ಳೋ ವಿಚಾರ, ಇನ್ನಿತರ ಯಾವುದೇ ಪ್ರಮುಖ ಸಹಿ ಒಪ್ಪಂದ, ಕೊಡುಕೊಳ್ಳುವ ವಿಚಾರ ಇರ್ಬೋದು, ಅಥವಾ ಮದುವೆ ಮುಂಜಿ ಇತ್ಯಾದಿಗಳನ್ನು ಫಿಕ್ಸ್ ಮಾಡಿಕೊಳ್ಳೋ ವಿಚಾರ, ಗೃಹ ಪ್ರವೇಶಾದಿ ಮಾಡಿಕೊಳ್ಳೋ ವಿಚಾರ, ಗುರುಬಲ ಇದ್ದಾಗ ಇವೆಲ್ಲವೂ ನಮಗೆ ಸುಸೂತ್ರವಾಗಿ ಆಗುತ್ತೆ. ಒಮ್ಮೆ ಗುರುಬಲ ನಿವಾರಣೆ ಆದಾಗ ಅಲ್ಲಿ ಎಲ್ಲದಕ್ಕೂ ವಿಘ್ನ, ಅಡೆತಡೆಗಳು, ವಿಳಂಬಗಳು ಬರುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಆ ಬಳಿಕ ನಿಮಗೆ ಶನಿ ಮಹಾರಾಜರು ಸ್ವಲ್ಪ ಈಗಾಗಲೇ ನಿಮಗೆ ವಿರುದ್ಧವಾಗಿದ್ದಾರೆ. ಜೊತೆಗೆ ಶನಿ ವಿರುದ್ಧವಾಗಿದ್ದರೂ ಗುರುವಿನ ರಕ್ಷಣೆ ನಮಗೆ ಇದ್ದಾಗ ಅಷ್ಟೊಂದು ತೊಂದರೆ ಆಗೋದಿಲ್ಲ. ಆದರೆ ಯಾವಾಗ ನಮಗೆ ಗುರುಬಲ ನಿರ್ವಹಣೆ ಆಗುತ್ತೆ ಆವಾಗ ಈ ಶನಿ, ರಾಹು, ಕೇತುಗಳಿಂದ ಸಹ ನಮಗೆ ಆವಾಗ ಅನೇಕ ರೀತಿಯ ತೊಂದರೆಗಳು ಬರ್ಬೋದಾಗಿದೆ. ಹಾಗಾಗಿ ಈ ವಾರವನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಈ ವಾರದಲ್ಲಿ ನಾವು ಬಳಸುವಂಥ ಬಣ್ಣ ಯೆಲ್ಲೋ ಅಥವಾ ಹಳದಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ, ಯೆಲ್ಲೋ ಮತ್ತು ರೆಡ್ ಬಣ್ಣ ವಾರ ಪೂರ್ತಿ ಬಳಸ್ಕೋಬೋದು. ಯೆಲ್ಲೋ ಅಂದರೆ ಗುರುವಿನ ಸಂಕೇತ, ರೆಡ್ ಅಂದರೆ ಮಂಗಳನ ಸಂಕೇತ. ಸಂಖ್ಯೆಗಳು 3 ಮತ್ತು 9, 3 and 9 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಹಾಗೆಯೇ ಈ ಚಂದ್ರನ ಬೆಂಬಲ ಇರುವಂಥ 30, 1, 2 ಈ 3 ದಿನಾಂಕಗಳಲ್ಲಿ ನೀವು ವಿಶೇಷವಾಗಿ ಸ್ನೋ ಅಥವಾ ಹಿಮದ ಬಣ್ಣ ಜೊತೆಗೆ ಸಂಖ್ಯೆ 2ನ್ನು ಆ ಕೊನೆಯ 3 ದಿನಗಳಲ್ಲಿ ಬಳಸ್ಕೊಳ್ಬೋದಾಗಿದೆ. ಎಲ್ಲ ಕನ್ಯಾ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಇನ್ನು ತುಲಾರಾಶಿಗೆ ಈ ವಾರದ ಶುಭ ಆರಂಭವಾಗಿ ಬರ್ತಾಯಿದೆ. ಭಾನುವಾರ, ಸೋಮವಾರ ನಿಮ್ಮ ನಿರೀಕ್ಷಿತ ಕೆಲಸ ಕಾರ್ಯಗಳು ಆಗಲಿವೆ. ಜೊತೆಗೆ ಅನಿರೀಕ್ಷಿತ ಲಾಭಗಳು ಸಹ ಆಗಲಿವೆ. ಅಂದುಕೊಂಡಂತೆ ಎಲ್ಲ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವೇಗವಾಗಿ ಆಗುವಂಥದ್ದಾಗಲಿ, ಬಂಧು ಮಿತ್ರರ ಜೊತೆಗೆ ಉತ್ತಮ ಬಾಂಧವ್ಯ ಬೆರೆಯುವಂಥದ್ದು, ವ್ಯಾಪಾರದಲ್ಲಿ ಪ್ರಗತಿ, ಉದ್ಯಮದಲ್ಲಿ ಮುನ್ನಡೆ, ಜೊತೆಗೆ ದೀರ್ಘಕಾಲದ ನಿಮ್ಮ ಕನಸುಗಳು ನನಸಾಗುವಂಥ ಅವಕಾಶ, ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಅವರವರೊಂದು ಸಾಧನೆಯಲ್ಲಿ ಪ್ರತಿಭೆಗೆ ಪುರಸ್ಕಾರಗಳು ಸಿಗುವಂಥದ್ದು, ಅಂದುಕೊಂಡಂತೆ ಸೀಟುಗಳು ಅಥವಾ ಉನ್ನತ ವ್ಯಾಸಂಗದ ಅವಕಾಶಗಳೆಲ್ಲ ಸಿಗುವಂಥದ್ದಿರುತ್ತೆ. ಹಾಗೆ ಭಾನುವಾರ, ಸೋಮವಾರ ತುಲಾರಾಶಿಯವರಿಗೆ ಅತ್ಯಂತ ಉತ್ತಮ ದಿನ ಆಗಿರುತ್ತೆ. ಇನ್ನು ಮಹಿಳೆಯರು, ಗೃಹಿಣಿಯರಿಗೆ ಸಹ ಮನೆಯಲ್ಲಿ ಈ ದಿನ ನೆಮ್ಮದಿಯ ವಾತಾವರಣ, ಜೊತೆಗೆ ದೀರ್ಘಕಾಲದಿಂದ ಯಾವುದೇ ಭೇಟಿಯಾಗದಂಥ ಒಂದು ಪ್ರಮುಖವಾದ ವ್ಯಕ್ತಿಗಳನ್ನ, ಬಂಧುಗಳನ್ನ ಭೇಟಿಯಾಗುವಂಥ ಅವಕಾಶ ಈ ಭಾನುವಾರ, ಸೋಮವಾರದಂದು ಬರ್ಬೋದಾಗಿದೆ. ಇನ್ನು ಮಂಗಳವಾರ, ಬುಧವಾರ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಮಂಗಳವಾರ, ಬುಧವಾರ ಆರೋಗ್ಯದ ಮೇಲೆ ಸ್ವಲ್ಪ ಕಾಳಜಿ ಬೇಕು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರು ಬರುವಂಥದ್ದು, ಹಣಕಾಸಿಗೆ ಸಂಬಂಧಪಟ್ಟ ನಷ್ಟ ಆಗುವಂಥದ್ದು, ಮನಸ್ಸಿಗೆ ಆತಂಕ ಅಥವಾ ಭಯ ಹುಟ್ಟುವಂತಹ ಘಟನೆಗಳು ಮನೆಯಲ್ಲಿಯೂ ವೃತ್ತಿ ಜಾಗದಲ್ಲೂ ಆಗ್ಬೋದಾಗಿದೆ. ಹಾಗಾಗಿ ಇಲ್ಲಿ ಸ್ವಲ್ಪ ತನುಮಾನ ಧನದ ಎಚ್ಚರಿಕೆ ಬೇಕಾಗುತ್ತೆ. 29-31 ಅಂದುಕೊಂಡಂತೆ ಯಾವುದೇ ಕೆಲಸ ಕಾರ್ಯಗಳು ಆಗದೆ ನಿಮಗೆ ಸ್ವಲ್ಪ ಮನಸ್ಸಿಗೆ ಬೇಜಾರಾಗ್ಬೋದು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರು ಬರ್ಬೋದು. ಹಣಕಾಸಿಗೆ ಸಂಬಂಧಪಟ್ಟ ವಿವಾದಗಳು ಹೇಳುವಂಥದ್ದು, ಬರಬೇಕಾದ ಹಣ ಸ್ವಲ್ಪ ಬರದೆ ವಿಳಂಬ ಆಗುವಂಥದ್ದು, ಈ ರೀತಿ ತನುಮಾನ ಧನದಲ್ಲಿ ಸ್ವಲ್ಪ ಏರುಪೇರನ್ನು ಒಂದು ವ್ಯತ್ಯಾಸ ಕಾಣ್ಬೋದಾಗಿದೆ. ಹಾಗಾಗಿ ಎಲ್ಲವನ್ನು ಸ್ವಲ್ಪ ಸಂಯಮದಿಂದ, ತಾಳ್ಮೆಯಿಂದನೂ ಗಮನಿಸಬೇಕು. ಜೊತೆಗೆ ಯಾವುದೇ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳಲಿಕ್ಕೆ, ಪ್ರಮುಖ ಒಪ್ಪಂದ ಮಾಡಲಿಕ್ಕೆ ಅಷ್ಟು ಉತ್ತಮವಾಗಿ ಆಯ್ಕೆ ಇರುವುದಿಲ್ಲ ಈ ಮಂಗಳವಾರ, ಬುಧವಾರ. ಆ ಬಳಿಕ ಗುರುವಾರ, ಶುಕ್ರವಾರ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಗುರುವಾರ, ಶುಕ್ರವಾರ ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗ, ಶಿಕ್ಷಣ, ಆರೋಗ್ಯ ಎಲ್ಲ ನಾರ್ಮಲ್ ಆಗಿ ಚೆನ್ನಾಗಿ ಇರುತ್ತೆ. ಇಲ್ಲಿ ಹಣಕಾಸಿನ ಬಗ್ಗೆ ಈ ದಿನ ಸಹ ಎಚ್ಚರಿಕೆ ವಹಿಸಬೇಕು. ನಿಮ್ಮದೇ ತಪ್ಪಿನಿಂದ ಹಣವನ್ನು ಕಳೆದುಕೊಳ್ಳೋದಾಗಲಿ, ಯಾವುದೇ ರೀತಿಯ ಆಮಿಷಕ್ಕೆ ಒಳಗಾಗಿ ನೀವು ಅಲ್ಲಿ ಬಲಿಪಶು ಆಗುವಂಥದ್ದಾಗಲಿ, ಆನ್ಲೈನು, ಆಫ್ಲೈನ್ ಯಾವುದೇ ರೀತಿಯ ವಂಚನೆಗೆ ಒಳಗಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಇಲ್ಲಿ ಹಣಕಾಸಿಗೆ ಸಂಬಂಧಪಟ್ಟು ಇಲ್ಲಿ ಗುರುವಾರ, ಶುಕ್ರವಾರ ಸಹ ಎಚ್ಚರಿಕೆ ವಹಿಸಬೇಕು. ಯಾವುದೇ ರೀತಿಯ ಪ್ರಮುಖ ಒಪ್ಪಂದ, ಸಾಲ ಕೊಡೋದು, ಸಾಲ ಪಡೆಯೋದು ಅಷ್ಟಕ್ಕೆ ಅಷ್ಟು ಉತ್ತಮವಾದ ಆಯ್ಕೆ ಆಗಿರುವುದಿಲ್ಲ ಈ 2 ದಿನಗಳಲ್ಲಿ. ಕೊನೆಯ ದಿನ ಶನಿವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ಚಂದ್ರನ ವಿಶೇಷವಾದ ಬೆಂಬಲ ಕರ್ಮಸ್ಥಾನದಲ್ಲಿ ಬರುವಂಥ ಚಂದ್ರನಿಂದಾಗಿ ಶನಿವಾರದಂದು ಇಷ್ಟಾರ್ಥ ಸಿದ್ಧಿ ಲಾಭ ಹೊಂದಿದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ಪ್ರಯಾಣ ಅಥವಾ ಪ್ರವಾಸ ಹೋಗುವಂಥ ಅವಕಾಶಗಳು ಬರಲಿವೆ. ಜೊತೆಗೆ ನೀವು ಮಾಡುವಂಥ ಉದ್ಯಮ, ವ್ಯಾಪಾರ, ವೃತ್ತಿ ಅಥವಾ ಏನಾದರೂ ನಿಮ್ಮ ಕೈಗಾರಿಕೆಯಲ್ಲಿ ವಿಶೇಷವಾದ ಲಾಭ, ಆದಾಯಗಳು, ಸರ್ಕಾರ ಮೂಲದ ಯೋಜನೆ ಲಾಭ ಮುಂತಾದೆಲ್ಲ ಸಿಗಲಿದೆ. ಹಾಗೆ ಶನಿವಾರ ನಿಮ್ಮ ಪಾಲಿಗೆ ಅತ್ಯಂತ ಶುಭದಾಯಕವಾದ ದಿನ ಆಗಿರುತ್ತೆ. ಒಟ್ಟಿನಲ್ಲಿ ಈ ವಾರದ ಆರಂಭದ ಭಾನುವಾರ, ಸೋಮವಾರ ಹಾಗೂ ವಾರದ ಕೊನೆಯ ಶನಿವಾರ ನಿಮಗೆ ಅತ್ಯಂತ ಪ್ರಬಲವಾಗಿ ಚಂದ್ರನ ಬೆಂಬಲ ಇರುವಂಥ ಶುಭ ದಿನ ಆಗಿರುತ್ತೆ. ವಾರ ಪೂರ್ತಿ ನಿಮಗೆ ಬುಧ ಮತ್ತು ಶನಿ ಮಹಾರಾಜರ ವಿಶೇಷ ಗಮನ, ಬೆಂಬಲ ಇದ್ದೇ ಇರುತ್ತೆ.
ಹಾಗಾಗಿ ಅನೇಕ ಉತ್ತಮವಾದ ವಾತಾವರಣವನ್ನು ತುಲಾರಾಶಿಯವರು ನಿರೀಕ್ಷೆ ಮಾಡಬಹುದಾಗಿದೆ. ಈ ವಾರದಲ್ಲಿ ನೀವು ಬಳಸುವಂಥ ಒಂದು ಬಣ್ಣಗಳು ಗ್ರೇ ಅಥವಾ ಬೂದು ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಗ್ರೇ, ಗ್ರೀನ್, ಬ್ಲೂ ವಿಶೇಷವಾಗಿ ರಾಹುವಿನ ಬೆಂಬಲ, ಬುಧನ ಬೆಂಬಲ ಮತ್ತು ಶನಿ ಮಹಾರಾಜರ ಬೆಂಬಲ ವಾರ ಪೂರ್ತಿ ಇರೋದರಿಂದ. ಇನ್ನು ಸಂಖ್ಯೆಗಳು 4, 5, 8 4, 5, 8 ಸಂಖ್ಯೆಯನ್ನು ಬಳಸ್ಕೊಳ್ಬಹುದಾಗಿದೆ. ಇನ್ನು ಚಂದ್ರನ ಬೆಂಬಲ ಇರುವಂಥ 27, 28 ಹಾಗೂ 3ನೇ ತಾರೀಕಿನಂದು ನೀವು ವಿಶೇಷವಾದ ಈ ಹಿಮದ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ಈ 3 ದಿನಗಳು ಸಹ ಬಳಸ್ಬೋದಾಗಿದೆ. ಎಲ್ಲ ತುಲಾರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಇನ್ನು ವೃಶ್ಚಿಕ ರಾಶಿಗೆ ವಾರದ ಆರಂಭ ಶುಭ ಆರಂಭ. ಚಂದ್ರ ಅನುಗ್ರಹ ಇರುವಂಥದ್ದು. ಆರಂಭದಲ್ಲಿ ವಿಶೇಷವಾಗಿ ಅಲ್ಲಿರತಕ್ಕಂಥ ಗುರುವಿನ ಬೆಂಬಲ, ಶುಕ್ರನ ಬೆಂಬಲ ಇವೆಲ್ಲ ನಿಮಗೆ ಸಹಾಯಕ ಬರುತ್ತೆ. ಜೊತೆಗೆ ಈ ವಾರ ಪೂರ್ತಿ ಇರುವಂಥ ಒಂದು ರವಿಯ ಒಂದು ಆಶ್ರಯ, ರವಿಯ ಒಂದು ಬೆಂಬಲ. ಹಾಗಾಗಿ ಪ್ರಬಲವಾದ ಒಂದು 4 ಗ್ರಹಗಳು ನಿಮ್ಮ ಪಾಲಿಗೆ ಉತ್ತಮವಾದ ಒಂದು ಫಲವನ್ನು ಕೊಡ್ತಾ ಇದೆ. ರವಿ, ಚಂದ್ರ, ಗುರು, ಶುಕ್ರರು ನಿಮಗೆ ವಿಶೇಷವಾದ ಬೆಂಬಲವನ್ನು ಈ ವಾರದ ಆರಂಭದಲ್ಲೇ ಕೊಡ್ತಾ ಇದ್ದಾರೆ. ಹಾಗಾಗಿ ಅನೇಕ ರೀತಿಯ ಪ್ರಮುಖವಾದ ಕೆಲಸ ಕಾರ್ಯಗಳನ್ನ ಈ ವಾರದಲ್ಲಿ ಮಾಡ್ಬೋದು. ಇನ್ನೊಂದು ವಿಚಾರ ಜ್ಞಾಪಕದಲ್ಲಿಟ್ಟುಕೊಳ್ಳೋದು ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳ ಬಳಿಕ ಮೇ 14ರವರೆಗೆ ಅಷ್ಟು ಗುರುಬಲ ಇರುವಂಥದ್ದು. ಮೇ 14ರ ಬಳಿಕ ಗುರುಬಲ ಇರೋದಿಲ್ಲ, ಗುರುಬಲ ಅಂತ್ಯ ಆಗುತ್ತೆ. ಹಾಗಾಗಿ ಈ ವಾರದಲ್ಲಿ ಬರತಕ್ಕಂಥ ಈ ಗುರುಬಲದ ಅವಕಾಶ, ಇತರ ಬೆಂಬಲದ ಅವಕಾಶಗಳನ್ನು ಸದುಪಯೋಗ ಪಡಿಸಿಕೊಳ್ಳಿ. ಪ್ರಮುಖವಾದ ಕೆಲಸ ಕಾರ್ಯಗಳನ್ನು ಈಗಲೇ ಮಾಡಿ ಮುಗಿಸುವಂಥದ್ದು ಒಳ್ಳೆಯದು. ಮದುವೆ ಮುಂಜಿ ವಿಚಾರನೋ, ಭೂಮಿ ಕೊಳ್ಳೋ ವಿಚಾರನೋ, ಮನೆ ಗೃಹ ಪ್ರವೇಶನೋ ಅಥವಾ ಇನ್ನಿತರ ಯಾವುದೇ ರೀತಿ ಶುಭ ಸಮಾರಂಭಗಳಿಗೂ ಆಯೋಜನೆ ಮಾಡುವಂಥದ್ದು ಅಥವಾ ಉದ್ಯೋಗದ ಪ್ರಯತ್ನನೋ, ವ್ಯಾಪಾರದ ಒಪ್ಪಂದನೋ, ಇನ್ನೇನಾದರೂ ಅಗ್ರಿಮೆಂಟೋ, ಸಹಿನೋ, ಭೇಟಿಯಾಗುವಂಥದ್ದು ಇತ್ಯಾದಿ ಜೀವನದ ಪ್ರಮುಖವಾದ ಕೆಲಸ ಕಾರ್ಯಗಳಿದ್ರೆ ಅದನ್ನು ಈ ವಾರದಲ್ಲಿ ಮಾಡುವಂಥದ್ದು ಬಹಳ ಒಂದು ಉತ್ತಮವಾದ ಆಯ್ಕೆಯಾಗಿರುತ್ತೆ. ಗುರುಬಲ ನಿವಾರಣೆಯ ಬಳಿಕ ಎಲ್ಲವೂ ಸ್ವಲ್ಪ ವಿಳಂಬ, ವಿಘ್ನಗಳು, ಅಡೆತಡೆಗಳು ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ವಾರದ ಆರಂಭ ನಿಮಗೆ ವಿಶೇಷವಾಗಿ ಅಲ್ಲಿ ಗುರು ಚಂದ್ರರ ವಿಶೇಷವಾದ ಬೆಂಬಲ ಬಂದಿದೆ, ಅದನ್ನು ಸದುಪಯೋಗಪಡಿಸಿಕೊಳ್ಳೋದು. ಶುಕ್ರನು ನಿಮಗೆ ವಾರದಲ್ಲಿ ಪೂರ್ತಿಯಾಗಿ ಪೂರಕವಾಗಿದ್ದಾನೆ. ಭಾನುವಾರದಂದು ಅನೇಕ ರೀತಿಯ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಕೆಲಸ ಕಾರ್ಯಗಳು ಭಾನುವಾರ ಸೋಮವಾರ ಆಗುತ್ತೆ. ಆ ಬಳಿಕ ಮಂಗಳವಾರ ಬುಧವಾರ ಸಿನಿಮಾ ಪಾಲಿಗೆ ಉತ್ತಮ ದಿನ. ಅಕ್ಷಯ ತದಿಗೆ ಒಂದು ಪ್ರೌಢ ಕಾಲದಲ್ಲಿ ಅನೇಕ ರೀತಿಯ ನಿರೀಕ್ಷಿತ ಅನಿರೀಕ್ಷಿತ ಫಲಗಳು ಆಗಲಿವೆ. ವಸ್ತ್ರಾಭರಣ ಕೊಳ್ಳುವಂಥ ಅವಕಾಶ, ಭೂಮಿಗೆ ಸಂಬಂಧಪಟ್ಟ ವ್ಯವಹಾರಗಳೀಗ ಫೈನಲೈಸ್ ಆಗುವಂಥದ್ದು, ಹಿಂದೆ ಪೆಂಡಿಂಗ್ ಆಗಿದ್ದಂಥ ಅಥವಾ ಹಿಂದೆ ಬಾಕಿ ಉಳಿದಂಥ ಕೆಲಸ ಕಾರ್ಯಗಳು ಈ ದಿನ ವೇಗವಾಗಿ ಆಗುವಂಥದ್ದು. ಸರ್ಕಾರ ದಾಖಲೆ, ಕೋರ್ಟ್ ಕಚೇರಿ ದಾಖಲೆ ಇವೆಲ್ಲ ನಿಮ್ಮ ಪರವಾಗಿ ಆಗುವಂಥದ್ದು. ಕೌಟುಂಬಿಕವಾದ ವಿವಾದ ಸಮಸ್ಯೆಗಳು ಬಗೆಹರಿಯುವಂಥದ್ದು. ಕೌಟುಂಬಿಕ ಉತ್ತಮವಾದ ವಾತಾವರಣ, ಸಾಮರಸ್ಯಗಳು ಮೂಡುವಂಥದ್ದು. ಬಂಧು ಮಿತ್ರರು ಅಥವಾ ಪತಿ ಪತ್ನಿ ಮಕ್ಕಳ ಜೊತೆಗೆ ಉತ್ತಮವಾದ ಬಾಂಧವ್ಯದಿಂದ ಮನಸ್ಸಿಗೆ ಖುಷಿಯಾಗುವಂಥದ್ದು. ಶುಭ ಸಮಾರಂಭ, ಧಾರ್ಮಿಕ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ, ದೂರ ಪ್ರಯಾಣ ಮಾಡುವಂಥ ಅವಕಾಶ, ಆ ರೀತಿ ಅನೇಕ ರೀತಿಯ ಶುಭ ಮತ್ತು ಸುಖದಾಯಕ ಲಾಭದಾಯಕ ವಾತಾವರಣ ಈ ಮಂಗಳವಾರ ಬುಧವಾರ ನಿರೀಕ್ಷೆ ಮಾಡಬಹುದಾಗಿದೆ. ಆ ಬಳಿಕ ಗುರುವಾರ ಶುಕ್ರವಾರ ಸ್ವಲ್ಪ ಮಿಶ್ರ ಫಲಗಳ ದಿನ. ಮೇ 1, 2 ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಹಣಕಾಸಿನ ವಿಚಾರ ಎಚ್ಚರಿಕೆ ವಹಿಸಬೇಕು, ಆರೋಗ್ಯದ ವಿಚಾರ ಎಚ್ಚರಿಕೆ ವಹಿಸಬೇಕು, ಮಾತು ನಡವಳಿಕೆ ಬಗ್ಗೆ ಸಹ ಎಚ್ಚರಿಕೆ ವಹಿಸಬೇಕು. ಅಂದರೆ ಈ ತನು ಮನ ಧನದ ಎಚ್ಚರಿಕೆ ಅಂತ ಹೇಳಿದ್ರೆ ಅದನ್ನು ಮೂಲ ಸಂಯಮವನ್ನು ಕಾಪಾಡಿಕೊಳ್ಬೇಕು. ಎಲ್ಲೂ ನೀವು ನಿಮ್ಮ ಒಂದು ಆತುರದಿಂದ ಕೆಲವೊಂದು ತಪ್ಪು ನಿರ್ಧಾರ ತೆಗೆದುಕೊಳ್ಳೋದಾಗಲಿ, ಆತುರದ ನೀವು ನಷ್ಟಕ್ಕೆ ಒಳಗಾಗುವಂಥ ಸಾಧ್ಯತೆ, ಅದೇ ರೀತಿ ಸ್ವಯಂಕೃತ ಅಪರಾಧದಿಂದ ಆರೋಗ್ಯಕ್ಕೆ ಏನೋ ತೊಂದರೆಗಳು ಬರುವಂಥದ್ದು. ಉದಾಹರಣೆಗೆ ಕಲುಷಿತ ನೀರು, ಕಲುಷಿತ ಆಹಾರ ಅಥವಾ ಅಕಾಲದ ಭೋಜನ ಮುಂತಾದೆಲ್ಲ ಸ್ವಲ್ಪ ನಿಮಗೆ ಆರೋಗ್ಯದಲ್ಲಿ ಏರುಪೇರಿಗೆ ತೊಂದರೆ ಆಗ್ಬೋದು. ಹಾಗಾಗಿ ಸ್ವಯಂಕೃತವಾಗಿ ಹಣ ಮತ್ತು ಆರೋಗ್ಯದ ಮೇಲೆ ತೊಂದರೆ ಮಾಡಿಕೊಳ್ಳುವಂಥ ಸಾಧ್ಯತೆ 1, 2ರಲ್ಲಿ ಕಂಡುಬರುತ್ತೆ. ಆ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಕೊನೆಯ ದಿನ ಶನಿವಾರ ಸಾಮಾನ್ಯ ದಿನ ಎಂದು ಕಂಡುಬಂದಿದೆ. ಕೊನೆಯ ದಿನ ಯಾವುದೇ ರೀತಿಯ ವ್ಯತ್ಯಾಸಗಳಿಲ್ಲ. ಉತ್ತಮವಾದ ನಿಮ್ಮ ಎಲ್ಲ ಆರೋಗ್ಯ, ಹಣಕಾಸು, ವ್ಯಾಪಾರ ಎಲ್ಲ ಸಾಮಾನ್ಯವಾಗಿ ಚೆನ್ನಾಗಿ ನಡೀತಾ ಹೋಗುತ್ತೆ. ಹಾಗಾಗಿ ಒಟ್ಟಿನಲ್ಲಿ ನಿಮಗೆ ಆರಂಭದ 4 ದಿನಗಳಲ್ಲಿ ವಿಶೇಷವಾದ ಶುಭ ಫಲಗಳು ಕಂಡುಬಂದಿವೆ. ಚಂದ್ರನ ವಿಶೇಷವಾದ ಬೆಂಬಲ, ಗುರುವಿನ ಬೆಂಬಲ, ಶುಕ್ರನ ಬೆಂಬಲ ಇರುವ ಕಾರಣ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರದವರೆಗಿನ ವಿಶೇಷವಾದ 4 ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳಿ. ಉಳಿದ ದಿನಗಳಲ್ಲಿ ಹೆಚ್ಚೇನು ಆತಂಕ ಭಯ ಪಡಬೇಕಾಗಿಲ್ಲ. ಮುನ್ನೆಚ್ಚರಿಕೆಯನ್ನು ಹಣ, ಆರೋಗ್ಯ ಮತ್ತು ಇತ್ಯಂತರ ವಿಚಾರ ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸಬೇಕು ಕೊನೆಯ 3 ದಿನಗಳಲ್ಲಿ. ಈ ವಾರ ನೀವು ಬಳಸುವಂಥ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಆರೆಂಜ್, ಸ್ನೋ, ಯೆಲ್ಲೋ, ವೈಟ್ ಮಿಕ್ಸ್ ಬಣ್ಣವನ್ನು ಬಳಸಬಹುದಾಗಿದೆ. ಸಂಖ್ಯೆಗಳು 1, 2, 3, 6, 7 1, 2, 3, 6, 7 ಸಂಖ್ಯೆಯನ್ನು ಬಳಸಬಹುದಾಗಿದೆ. ವಾರಪೂರ್ತಿ ಅಲ್ಲಿರತಕ್ಕಂಥ ರವಿಯ ಬಲವನ್ನು ನಿಮ್ಮ ಪ್ರಮುಖವಾದ ಕೆಲಸ ಕಾರ್ಯ, ಕೋರ್ಟ್ ಕಚೇರಿ ಕೆಲಸ, ದಾಖಲೆ ಪತ್ರ ಸಂಗ್ರಹ, ಭೂಮಿ ವ್ಯವಹಾರ ಮುಂತಾದ ಪ್ರಮುಖವಾದ ಯಾವುದೇ ರೀತಿಯ ಸರ್ಕಾರಿ ಸಂಬಂಧ, ರಾಜಕೀಯ ಸಂಬಂಧ ಕೆಲಸಗಳನ್ನು ಮಾಡಿದರೆ ಅದರಲ್ಲಿ ಯಶಸ್ಸು ನಿಮಗೆ ಸಿಗುತ್ತೆ. ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಧನುಸು ರಾಶಿಗೆ ವಾರದ ಆರಂಭ ಸಾಮಾನ್ಯ ಒಂದು ಆರಂಭ ಎಂದು ಬರ್ತಾಯಿದೆ. ಆರಂಭದಲ್ಲಿ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ. ಅಲ್ಲಿ ಮನೆಯಲ್ಲಿ ಸ್ವಲ್ಪ ಕಲದ ವಾತಾವರಣ, ತಂದೆ ಮಕ್ಕಳ ಜೊತೆಗೆ, ಹೆಂಡತಿ ಅಥವಾ ಗಂಡರ ಜೊತೆಗೆ ಜಗಳಗಳು ಆಗುವಂಥದ್ದು, ಮಾತಿನ ಚಕಮಕಿ ಬರುವಂಥದ್ದು, ವೃತ್ತಿ ಜಾಗದಲ್ಲೂ ಭಿನ್ನ ಅಭಿಪ್ರಾಯಗಳು ಬರುವಂಥದ್ದು, ಅಥವಾ ನೀವು ಮಾಡಿದ ಒಂದು ತಪ್ಪನ್ನು ಇತರರು ಎತ್ತಿ ಹಿಡಿದು ನಿಮಗೆ ಅವಮಾನ ಮಾಡುವಂಥದ್ದು, ಸಾರ್ವಜನಿಕ ಸ್ಥಳದಲ್ಲಿ ಅವಮಾನಕರ ಘಟನೆ ಆಗುವಂಥದ್ದು, ಈ ರೀತಿ ಅನೇಕ ರೀತಿಯ ಏರುಪೇರಿನ ಘಟನೆಗಳು, ಮನಸ್ಸಿಗೆ ಸ್ವಲ್ಪ ಬೇಜಾರಾಗುವಂಥ ಘಟನೆಗಳು ಜರುಗಬಹುದು. ಜೊತೆಗೆ ಈ ಕಾಲದಲ್ಲಿ ನಿಮ್ಮ ಸಾಮಾಜಿಕ ಜಾಲತಾಣ ಮುಂತಾದರಲ್ಲಿ ಸಹ ನಿಮಗೆ ಏನಾದರೂ ಒಂದು ಅಹಿತಕರವಾದ, ಅವಮಾನಕರವಾದ ಒಂದು ಘಟನೆಗಳು, ಅಂಥ ಪೋಸ್ಟಿಂಗ್ಗಳು ಬಂದು ನಿಮಗೆ ಮನಸ್ಸಿಗೆ ತುಂಬ ಆಘಾತ ಆಗುವಂಥ ವಿಚಾರಗಳಾಗ್ಬೋದು. ಹಾಗಾಗಿ 27, 28 ಸ್ವಲ್ಪ ಸಂಯಮವನ್ನು ಕಾಪಾಡಿಕೊಳ್ಬೇಕು. ಇದಕ್ಕೆ ಯಾವುದೇ ರೀತಿಯ ಮಾತು, ಒಪ್ಪಂದ, ಸಹಿ, ನಡವಳಿಕೆಗಳು ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ ಭಾನುವಾರ, ಸೋಮವಾರದಲ್ಲಿ.
ಮಂಗಳವಾರ ಬುಧವಾರ ನಿಮ್ಮ ಪಾಲಿಗೆ ಉತ್ತಮ ದಿನ 29, 30 ಅಲ್ಲಿ ಏಪ್ರಿಲ್ 29, 30ರಲ್ಲಿ ವಿಶೇಷವಾದ ಶುಭಫಲಗಳು ಸಿದ್ಧಿಯಾಗುತ್ತವೆ. ಇಷ್ಟಾರ್ಥ ಸಿದ್ಧಿ, ಲಾಭಗಳು ವೃದ್ಧಿ, ಅನೇಕರಿಗೆ ಉತ್ತಮವಾದ ಅವಕಾಶಗಳು ಸಿಗಲಿವೆ. ಉದ್ಯೋಗ ರೈತರಿಗೆ ಉದ್ಯೋಗ ಸಿಗುವಂಥದ್ದು, ಬಡ್ತಿ ಅಪೇಕ್ಷರಿಗೆ ಬಡ್ತಿ ಅಥವಾ ಪ್ರಮೋಷನ್ಗಳು ಸಿಗುವಂಥದ್ದು, ದೂರ ಪ್ರಯಾಣ ವಿದೇಶ ಪ್ರಯಾಣ ಮಾಡುವಂಥ ಅವಕಾಶಗಳವರಿಗೆ ಒದಗಿ ಬರ್ಬೋದಾಗಿದೆ. ವಿದ್ಯಾರ್ಥಿಗಳಿಗೆ ಸಾಧಕರಿಗೆ ಅವರವರ ಒಂದು ಸಾಧನೆಯಲ್ಲಿ ಪ್ರತಿಭೆಗೆ ಪುರಸ್ಕಾರಗಳು ಖಂಡಿತ ಬರುತ್ತೆ. ಹಾಗಾಗಿ ಅನೇಕ ರೀತಿಯ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದಾಗಿದೆ ಧನುರಾಶಿಯವರು 29, 30ರಲ್ಲಿ. ಆ ಬಳಿಕ ಮೇ 1, 2 ನಿಮ್ಮ ಪಾಲಿಗೆ ಅದು ಸಹ ಉತ್ತಮ ದಿನ. ವಿಶೇಷವಾಗಿ ಸಪ್ತಮದ ಚಂದ್ರನು ನಿಮಗೆ ಲಾಭವನ್ನು, ಜಯವನ್ನು, ಸುಖವನ್ನು ಕೊಡ್ತಾನೆ. ದಾಂಪತ್ಯದಲ್ಲಿ ಸಾಮರಸ್ಯ ಬರುತ್ತೆ. ಕೌಟುಂಬಿಕವಾದ ವಾತಾವರಣ ಚೆನ್ನಾಗಿ ಆಗುತ್ತೆ. ಜೊತೆಗೆ ಯಾವುದೇ ಪ್ರಯತ್ನಗಳು ಮಾಡೋದ್ರಲ್ಲಿ ಒಂದು ಉತ್ತಮ ರೀತಿಯ ಯಶಸ್ಸು, ಸಕ್ಸಸ್ ರೇಟ್ ಕಂಡು ಬರುತ್ತೆ. ಹಾಗಾಗಿ ಹಣಕಾಸು, ಆರೋಗ್ಯ, ವ್ಯಾಪಾರ, ಉದ್ಯೋಗ, ವೃತ್ತಿ ಸಂಬಂಧವಾಗಿ ಅನೇಕ ರೀತಿಯ ಶುಭ ಲಾಭದ ಘಟನೆಗಳು ನಿಮಗೆ 29, 30ರಲ್ಲಿ ಆಗಲಿವೆ. ಇನ್ನು ಆ ಬಳಿಕ ಮೇ 1, 2 ಸಹ ನಿಮ್ಮ ಪಾಲಿಗೆ ಉತ್ತಮ ದಿನವಾಗಿರುತ್ತೆ. ಮೇ 1, 2 ಸಹ ಅನೇಕ ರೀತಿಯ ಶುಭ ಘಟನೆಗಳು, ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ. ಹಾಗಾಗಿ 29, 30, 1, 2 ನಿರಂತರವಾಗಿ 4 ದಿನಗಳು ನೀವು ಅಂದುಕೊಂಡ ಕೆಲಸ ಕಾರ್ಯಗಳು ಚಂದ್ರ ಅನುಗ್ರಹದಿಂದ ಆಗುವಂಥದ್ದು. ಅದೇ ರೀತಿ ನಿಮಗೆ ಇರತಕ್ಕಂಥ ಒಂದು ವಿಶೇಷವಾದ ಈ ಬುಧನ ಬೆಂಬಲ, ಕೇತುವಿನ ಬೆಂಬಲ ಸಹ ನಿಮಗೆ ಸಹಾಯಕ್ಕೆ ಬರಲಿದೆ ಅನಿರೀಕ್ಷಿತವಾದ ಲಾಭ ಆದಾಯಗಳಿಗೆ. ಇನ್ನು ಆ ಬಳಿಕ ಬರುವಂಥದ್ದು ಕೊನೆಯ ದಿನ ಶನಿವಾರ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಈ 3ನೇ ತಾರೀಕಿನಂದು ಸ್ವಲ್ಪ ಎಲ್ಲ ಎಚ್ಚರಿಕೆ ಇರಬೇಕು. ಮಾತಿನ ಚಕಮಕಿ, ಜಗಳ ಆಗುವಂಥದ್ದು, ಆರೋಗ್ಯದಲ್ಲಿ ಏರ್ಪೇರು ಬರುವಂಥದ್ದು, ನಿಮ್ಮದೇ ತಪ್ಪಿನಿಂದ ಆರೋಗ್ಯ ಹದಗೆಡುವಂಥದ್ದು ಎಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಮಾತು, ನಡವಳಿಕೆ ಮತ್ತು ಹಣದ ವಿಚಾರ, ಆರೋಗ್ಯ ವಿಚಾರ ಎಚ್ಚರಿಕೆ, ತನು ಮನಧನದ ಎಚ್ಚರಿಕೆ ಕೊನೆಯ ದಿನ ಶನಿವಾರದಂದು ಬೇಕಾಗುತ್ತೆ. ಗ್ರಹಗಳ ವೈಪರೀತ್ಯ ಅದನ್ನು ಸ್ವಲ್ಪ ಇರುವ ಕಾರಣ ಈ ವಾರದಲ್ಲಿ ಈ ಧನುರಾಶಿಯವರು ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸ್ನೋ, ಗ್ರೀನ್ ಮತ್ತು ಮಿಕ್ಸ್ ಬಣ್ಣಗಳನ್ನು ಬಳಸ್ಬೋದಾಗಿದೆ. ಸಂಖ್ಯೆಗಳು 2, 5, 7, 2, 5, 7 ಸಂಖ್ಯೆಯನ್ನು ಬಳಸಬಹುದಾಗಿದೆ. ಎಲ್ಲ ಧನುರಾಶಿಯರಿಗೆ ತ್ರಿಗ್ರಹಗಳ ಕೃಪೆಯಿಂದ ಈ ವಾರವು ಶುಭದಾಯಕ ಆಗಲಿ. ಇನ್ನು ಮಕರ ರಾಶಿಗೆ ವಾರದ ಸಾಮಾನ್ಯ ಆರಂಭ ಅಂದುಕೊಂಡು ಬರ್ತಾಯಿದೆ. ಆರಂಭದಲ್ಲಿ ಸ್ವಲ್ಪ ನಿಮಗೆ ಮಾತಿನ ಚಕಮಕಿ, ಭಿನ್ನಾಭಿಪ್ರಾಯಗಳು ಆಗುವಂಥದ್ದು. ವಿಶೇಷವಾಗಿ ಕಿರಿಯರಲ್ಲಿ ಕಲಹ ಬರ್ಬೋದು. ನಿಮ್ಮದೇ ಮಕ್ಕಳಿರ್ಬೋದು, ನಿಮ್ಮದೇ ಜೂನಿಯರ್ಸ್ಗಳಿರ್ಬೋದು, ಅಥವಾ ನಿಮ್ಮದೇ ತಮ್ಮ, ತಂಗಿ, ಸೋದರಿ ಇತ್ಯಾದಿ ಇರ್ಬೋದು. ಹಾಗಾಗಿ ಕಿರಿಯರ ಜೊತೆಗೆ ಮಾತಿನ ಚಕಮಕಿ, ವಾಗ್ವಾದ, ಅಥವಾ ಕಿರಿಯರಿಂದ ನಿಮಗೆ ಮನಸ್ಸಿಗೆ ಆತಂಕ, ಕಿರಿಯರಿಂದ ನಿಮಗೆ ಅವಮಾನ ಘಟನೆ ಆಗುವಂಥದ್ದು, ನಿಮಗೆ ಜೂನಿಯರ್ಗಳು ನಿಮಗೆ ಏನಾದರೂ ಮನಸ್ಸಿಗೆ ಬೇಜಾರಾಗುವಂಥ ಒಂದು ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು. ಈ ರೀತಿ ಅನೇಕ ರೀತಿಯ ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಜರಬಹುದು. ಮಾತಿನ ಚಕಮಕಿ ಮನೆಯಲ್ಲೂ ಆಗುತ್ತೆ, ವೃತ್ತಿ ಜಾಗದಲ್ಲೂ ಆಗುತ್ತೆ. ಅಥವಾ ಭಿನ್ನಾಭಿಪ್ರಾಯಗಳಿಂದ ಅನೇಕ ರೀತಿಯ ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಮನೆಯಲ್ಲಿಯೂ ಅಥವಾ ವೃತ್ತಿ ಜಾಗದಲ್ಲೂ ಆಗ್ಬೋದಾಗಿದೆ. ಹಾಗಾಗಿ ಮನಸ್ಸು, ಮಾತು, ನಡವಳಿಕೆ ಬಗ್ಗೆ ಸ್ವಲ್ಪ ನಿಗಾ ಬೇಕಾಗುತ್ತೆ. ಭಾನುವಾರ, ಸೋಮವಾರದಂದು ಯಾವುದೇ ರೀತಿಯ ನಕಾರಾತ್ಮಕ ಯೋಚನೆ, ನಕಾರಾತ್ಮಕ ಚಿಂತನೆಯು ನಿಮ್ಮ ಒಂದು ನಡವಳಿಕೆ ಅಥವಾ ನಿಮ್ಮ ಒಂದು ಇಮೇಜಿನ ಮೇಲೆ ಅಥವಾ ನಿಮ್ಮ ವ್ಯಕ್ತಿತ್ವದ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮ ಬೀರಬಹುದಾಗಿದೆ. ಆ ಬಗ್ಗೆ ಸೂಕ್ತ ಮುನ್ನೆಚ್ಚರಿಕೆ ಮಕರ ರಾಶಿಗೆ 27, 28 ಬೇಕಾಗುತ್ತೆ. ಪ್ರಮುಖವಾದ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಅಷ್ಟೊಂದು ಉತ್ತಮವಾದ ಆಯ್ಕೆ ಆಗಿರೋದಿಲ್ಲ. ಆ ಬಳಿಕ ಬರುವಂಥ 29, 30 ಅದನ್ನು ಸಾಮಾನ್ಯ ದಿನದಿಂದ ಕಂಡುಬರುತ್ತೆ. ಚಂದ್ರನ ಬೆಂಬಲ ಕೊರತೆ ಕಾರಣ ಅಲ್ಲಿ ಕೆಲವೊಮ್ಮೆ ನಿಮಗೆ ಅಡೆತಡೆಗಳು, ವಿಘ್ನಗಳು ಬರ್ಬೋದಾಗಿದೆ. ಆದರೆ ಒಂದು ವಿಚಾರ ಜ್ಞಾಪಕವಿರಲಿ, ಮಕರ ರಾಶಿಯರಿಗೆ ಆಗಲೇ ನೀವು ಸಾಡೆ ಸತ್ಯ ಪೀಡೆಯಿಂದ ಮುಕ್ತರಾಗಿ ಶನಿ ಮಹಾರಾಜರ ಆಶೀರ್ವಾದ ಪಡಿತಾ ಇದ್ದರೆ ವಾರ ಪೂರ್ತಿ ಶನಿ ಮಹಾರಾಜ ಆಶೀರ್ವಾದ ಇರುತ್ತೆ. ಜೊತೆಗೆ ಈಗಾಗಲೇ ನಿಮಗೆ ಇರತಕ್ಕಂಥ ಗುರುಬಲ ಅದು ಈ ವಾರದ ಪೂರ್ತಿ ಇರುತ್ತೆ. ಗುರುಬಲ ನಿಮಗೆ ಮೇ 14ರವರೆಗೆ ಇರುವಂಥ ಕಾರಣ ಈ ವಾರದಲ್ಲಿ ನಿಮಗೆ ಪ್ರಮುಖವಾದ ಕೆಲಸ ಕಾರ್ಯ, ಮದುವೆ ಮಂಜಿ, ಒಪ್ಪಂದ ಸಹಿ ಮಾಡುವಂಥದ್ದು, ಯಾವುದೇ ರೀತಿಯ ಅಡ್ಮಿಷನ್ಗಳನ್ನು ಮಾಡುವಂಥದ್ದು, ಯಾವುದೇ ರೀತಿಯ ಒಂದು ರಿಜಿಸ್ಟ್ರೇಷನು, ಸ್ಟಾರ್ಟಿಂಗ್ಗಳನ್ನು ಮಾಡಲಿಕ್ಕೆ, ಯಾವುದೇ ಶುಭ ಆರಂಭ ಮಾಡಲಿಕ್ಕೆ ಈಗ ಅವಕಾಶ ಇದೆ ಈ ವಾರದಲ್ಲಿ. ಹಾಗಾಗಿ ಗುರುಬಲ ಇರುವಂಥ ಈ ವಾರವನ್ನು ಸದುಪಯೋಗಪಡಿಸಿಕೊಳ್ಳಿ. ಮಧ್ಯೆ ಕೆಲವೊಮ್ಮೆ ಚಂದ್ರನ ಚಲನೆಗೆ ಅನುಗುಣವಾಗಿ ಕೆಲವೊಂದು ದಿನಗಳಲ್ಲಿ ಮಾತ್ರ ಏರುಪೇರು ಇದೆ ಹೊರತು ವಾರಪೂರ್ತಿ ನಿಮಗೆ ಗುರುಬಲ ಇರುವಂಥದ್ದು, ಶುಕ್ರನ ಬೆಂಬಲ ಇರುವಂಥದ್ದು, ಅಲ್ಲಿ ರಾಹು ಮತ್ತು ಶನಿ ಮಹಾರಾಜರು ನಿಮಗೆ ಪೂರಕವಾಗಿದ್ದಾರೆ. ಹಾಗಾಗಿ ಚತುರ್ಗ್ರಹಗಳ ಬೆಂಬಲ ವಾರಪೂರ್ತಿ ಇರಲಿದೆ. ಚಂದ್ರನ ಬೆಂಬಲ ಮಾತ್ರ ಕೆಲವೊಮ್ಮೆ ಏರುಪೇರು ಆಗುವಂಥದ್ದು. ಹಾಗಾಗಿ ಆರಂಭದ ದಿನಗಳಲ್ಲಿ ನಿಮಗೆ ಅಷ್ಟೊಂದು ಉತ್ತಮ ಫಲ ಬರೆದಿದ್ದರೆ ನಂತರ ಉತ್ತಮ ಫಲ. ಆ ಬಳಿಕ ಬರುವಂಥ 1, 2, 3 ಮೇ 1, 2, 3 ಗುರುವಾರ, ಶುಕ್ರವಾರ, ಶನಿವಾರ ನಿಮ್ಮ ಪಾಲಿಗೆ ಅತ್ಯಂತ ಶುಭದಾಯಕವಾಗಿರುತ್ತೆ. ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಮುನ್ನಡೆ, ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶ, ಬಂಧು ಮಿತ್ರರ ಜೊತೆಗೆ ಬೆರೆಯುವಂಥ ಅವಕಾಶ, ಜೊತೆಗೆ ಅನೇಕ ಕಾರಣಗಳಿಂದ ತಡೆ ಹಿಡಿಯಲ್ಪಟ್ಟ ಯಾವುದೇ ರೀತಿಯೊಂದು ಪ್ರಮುಖವಾದ ಕೆಲಸ ಕಾರ್ಯಗಳು ಈ ವಾರದ ಕೊನೆಯ ಭಾಗದಲ್ಲಿ ಅಂದರೆ ಗುರುವಾರ, ಶುಕ್ರವಾರ, ಶನಿವಾರದಂದು ಅವೆಲ್ಲವೂ ಶೀಘ್ರವಾಗಿ ಆಗುವಂಥದ್ದು. ಹಿಂದೆ ನಿಮಗೆ ತಡೆ ಹಿಡಿಯಲ್ಪಟ್ಟ ದೊಡ್ಡ ಮೊತ್ತದ ಹಣ ಈಗ ಕೈ ಸೇರ್ಬೋದು, ಅಥವಾ ಹಿಂದೆ ನಿಮಗೆ ಸಿಗದೇ ಹೋದಂಥ ನೀವೇ ಕೊಟ್ಟ ಸಾಲದ ಹಣ ನಿಮಗೆ ಈಗ ಮರಳಿ ಬರುವಂಥದ್ದು. ಈ ರೀತಿ ಅನೇಕ ದೀರ್ಘಕಾಲದಿಂದ ನಿಮಗೆ ಸಿಗದೇ ಇದ್ದಂಥ ಹಲವಾರು ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಫಲಗಳು ಈ ದಿನಗಳಲ್ಲಿ ಅಂದರೆ ಗುರುವಾರ, ಶುಕ್ರವಾರ, ಶನಿವಾರ ಮೇ 1, 2, 3ರಲ್ಲಿ ಖಂಡಿತ ನಿಮ್ಮ ಕೈಗೆ ಬರುವಂಥ ಅವಕಾಶ ಇರುತ್ತೆ. ಹಾಗಾಗಿ ಶನಿ ಮಹಾತ್ಮರು ಹಿಂದೆ ನಿಮಗೆ ಅವರ ಒಂದು ಪರೀಕ್ಷಾ ಕಾಲದಲ್ಲಿ ಏನೇನು ನಿಮಗೆ ನಷ್ಟಗಳನ್ನು ಅಥವಾ ಏನೇನು ತೊಂದರೆಗಳು ಆಗಿವೆ ಅವೆಲ್ಲವೂ ಈಗ ನಷ್ಟ ಭರ್ತಿಯಾಗಿ ನಿಮಗೆ ಲಾಭದ ಕಡೆಗೆ ತರಲಿದ್ದಾರೆ. ಅನೇಕ ರೀತಿಯ ಶುಭ ಲಾಭಗಳು ಈ ವಾರದ ಕೊನೆಯ ಭಾಗದಲ್ಲಿ ಆಗಲಿವೆ.
ಇವೆಲ್ಲವೂ ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥ ಮಕರ ರಾಶಿಯವರು. ಅದೇ ರೀತಿ ಗುರುಬಲ ನಿಮಗೆ ಈ ವಾರದಲ್ಲಿ ಇದೆ, ಪೂರ್ತಿ ಇದೆ, ಮುಂದೆ ಮೇ 14ರವರೆಗೆ ಅಷ್ಟು ಇರುವಂಥದ್ದು. ಹಾಗಾಗಿ ಗುರುಬಲ ಇರುವಂಥ ಈ ಒಂದು ಸುವರ್ಣಾವಕಾಶದ ಕೆಲವು ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳಿ. ವಿದ್ಯೆ ವಿಚಾರ ಇರ್ಬೋದು, ಹಣಕಾಸು ವಿಚಾರ, ಮದುವೆ ವಿಚಾರ, ಭೂಮಿ ಕೊಳ್ಳುವ ವಿಚಾರ, ಮನೆ ಕೊಳ್ಳುವ ವಿಚಾರ, ಅಥವಾ ಇನ್ನಿತರ ಕೌಟುಂಬಿಕವಾದ ಒಪ್ಪಂದ, ಇನ್ನಿತರ ದಾಖಲೆ ಪತ್ರಗಳ ಸಂಗ್ರಹ ಮುಂತಾದ ಪ್ರಮುಖವಾದ ಕೆಲಸ ಕಾರ್ಯಗಳಿದ್ದರೆ ಈ ವಾರದಲ್ಲಿ ಅದನ್ನು ಮಾಡುವಂಥದ್ದು ಜಾಣತನ ಆಗಿರುತ್ತೆ ಮಕರ ರಾಶಿಯವರಿಗೆ. ಈ ವಾರ ನೀವು ಬಳಸುವಂಥ ಬಣ್ಣ ಎಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಯೆಲ್ಲೋ, ವೈಟ್, ಗ್ರೇ ಆ್ಯಂಡ್ ಬ್ಲೂ ಬಣ್ಣಗಳನ್ನು ಬಳಸಿಕೊಳ್ಳಿ. ಸಂಖ್ಯೆಗಳು 3, 4, 6, 8, 3, 4, 6, 8 ಸಂಖ್ಯೆಯನ್ನು ಬಳಸಬಹುದಾಗಿದೆ. ಅದೇ ರೀತಿ ಈ ಚಂದ್ರನ ಅನುಗ್ರಹವಂಥ 1, 2, 3 ಮೇ 1, 2, 3ರಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2ನ್ನು ಚಂದ್ರನ ಅನುಗ್ರಹ ಇರುವಂಥ ಡೇಟ್ಗಳಲ್ಲಿ ಬಳಸ್ಕೊಳ್ಳೋದಾಗಿದೆ. ಎಲ್ಲ ಮಕರ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಇನ್ನು ಕುಂಭರಾಶಿಗೆ ಈ ವಾರದ ಶುಭಾರಂಭ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಮುನ್ನಡೆ ಇದೆ. ದೀರ್ಘಕಾಲದ ನಿಮ್ಮ ಪ್ರಯತ್ನಗಳಿಗೆ ಸಫಲತೆ ಬರಲಿದೆ. ಜೊತೆಗೆ ಯಾವುದೇ ರೀತಿಯ ಹಿಂದೆ ವಿಘ್ನಗಳಿಗೆ ಅಥವಾ ವಿಳಂಬಗಳಿಗೆ ಒಳಗಾದಂಥ ಕೆಲಸವು ಈ ವಾರದ ಆರಂಭದಲ್ಲಿ ಶೀಘ್ರವಾಗಿ ಕ್ಷಿಪ್ರವಾಗಿ ಆಗಲಿವೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಹಣಕಾಸಿನ ವಿಚಾರ ಉತ್ತಮ, ಬಂಧು ಬಾಂಧವರಲ್ಲಿ ಉತ್ತಮವಾದ ಒಂದು ಅವಕಾಶಗಳು ಮೂಡುತ್ತದೆ. ಜೊತೆಗೆ ಹಿಂದೆ ನಿಮಗೆ ಯಾವುದು ಅಡೆತಡೆಯಾಗಿದ್ದಂಥ ಕೆಲಸ ಕಾರ್ಯಗಳು ಈ ದಿನ ಒಂದು ಕ್ಷಿಪ್ರವಾಗಿ ಆಗಿ ಮನಸ್ಸಿಗೆ ಖುಷಿಯಾಗುವಂಥ ಘಟನೆ. ವ್ಯಾಪಾರಿಗಳಿಗೆ ಪ್ರಗತಿ, ಉದ್ಯಮಿಗಳಿಗೆ ಪ್ರಗತಿ, ವಿದ್ಯಾರ್ಥಿಗಳಿಗೂ ಸಹ ಮನಸ್ಸಿಗೆ ನೆಮ್ಮದಿ ಆಗುವಂಥ ಘಟನೆ. ಕಾಂಪಿಟೇಟಿವ್ ಎಕ್ಸಾಮ್ ಇತ್ಯಾದಿಗಳ ಸಕ್ಸಸ್ ರೇಟ್ಸ್ ಇರುತ್ತೆ. ಹಾಗಾಗಿ ಅನೇಕ ಉತ್ತಮ ಫಲಗಳನ್ನು ವಾರದ ಆರಂಭದಲ್ಲಿ ನಿರೀಕ್ಷೆ ಮಾಡ್ಬೋದು. ರವಿಚಂದ್ರರ ವಿಶೇಷವಾದ ಬೆಂಬಲ. ರವಿಯು ನಿಮಗೆ ವಾರಪೂರ್ತಿ ಪೂರಕವಾಗಿದ್ದಾರೆ ಅಂದರೆ ಸೂರ್ಯ ಭಗವಂತರು ಆಶೀರ್ವಾದ ವಾರಪೂರ್ತಿ ಇರಲಿದೆ. ಅದೇ ಸಮಯದಲ್ಲಿ ಆಗುವಂಥ ಈ ಚಂದ್ರನ ಅನುಗ್ರಹದಿಂದ ರವಿಚಂದ್ರರು ನಿಮಗೆ ಶುಭವನ್ನು, ಲಾಭವನ್ನು, ಜಯವನ್ನು, ಯಶಸ್ಸನ್ನು ಮಾಡುವಂಥ ವೃತ್ತಿಯಲ್ಲಿ ಉದ್ಯಮದಲ್ಲಿ ಪ್ರಗತಿಯನ್ನು ಕೊಡಲಿದ್ದಾರೆ. ಆ ಬಳಿಕ ಬರುವಂಥದ್ದು 29, 30 ಅಂದರೆ ಅಲ್ಲಿ ಮಂಗಳವಾರ ಬುಧವಾರ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಚಂದ್ರನ ಬೆಂಬಲ ನಿಮಗೆ ಕೊರತೆ ಇರೋ ಕಾರಣ ಮಂಗಳವಾರ ಬುಧವಾರ ಸ್ವಲ್ಪ ಆರೋಗ್ಯದಲ್ಲಿ ಎಚ್ಚರ, ಹಣಕಾಸು ಸಂಬಂಧ ಎಚ್ಚರ, ಮಾತಿನ ನಡವಳಿಕೆ ಎಚ್ಚರ ಬೇಕು. ಮಾತಿನಲ್ಲಿ ಸ್ವಲ್ಪ ನಿಮಗೆ ಇತರರಿಂದ ತೊಂದರೆ ದ್ರೋಹಗಳಾಗುವಂಥದ್ದು ಅಥವಾ ನಿಮ್ಮದೇ ಮಾಹಿತಿಯನ್ನು ಇನ್ನಿತರರು ಅದನ್ನು ದುರುಪಯೋಗ ಪಡೋದು ಮುಂತಾದೆಲ್ಲ ಆಗುವಂಥದ್ದು. ಹಾಗಾಗಿ ಅನೇಕ ರೀತಿಯ ಏರುಪೇರಿನ ಮತ್ತು ಅಸಮಾಧಾನಕರದ ವಾತಾವರಣಗಳು 29, 30ರಂದು ಜರುಗಬಹುದಾಗಿದೆ. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಜೊತೆಗೆ ನಿಮ್ಮ ಯಾವುದೇ ರೀತಿಯ ಪರ್ಸನಲ್ ವಿಚಾರ, ವೈಯಕ್ತಿಕ ಮಾತನ್ನು ಇನ್ನೊಬ್ಬರಿಂದ ಹಂಚಿಕೊಳ್ಳುವಾಗ, ಶೇರ್ ಮಾಡುವಾಗ ಅಥವಾ ಇನ್ನಿತರಿಗೆ ಅದನ್ನು ಫಾರ್ವರ್ಡ್ ಮಾಡುವಾಗ ಸ್ವಲ್ಪ ಮುನ್ನೆಚ್ಚರಿಕೆ ವಹಿಸಬೇಕು. ಸಾಮಾಜಿಕ ಜಾಲತಾಣ ಉಪಯೋಗ ಮಾಡಲು ಎಚ್ಚರಿಕೆ ವಹಿಸಬೇಕು. ಅಲ್ಲಿ ನಿಮಗೆ ನಿಮ್ಮ ಮೇಲನ್ನು ಕಾನೂನು ಕ್ರಮಗಳು ಬರುವಂಥ ಸಾಧ್ಯತೆ 29, 30ರಲ್ಲಿ ಬರ್ಬೋದಾಗಿದೆ. ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ವಹಿಸಬೇಕು. ಇನ್ನು 1, 2 ಸಾಮಾನ್ಯ ದಿನ ಕಂಡು ಬಂದಿದೆ. 1, 2 ಸ್ವಲ್ಪ ಸಾಮಾನ್ಯ ಫಲದ ನಿರೀಕ್ಷೆ ಇರುತ್ತೆ. ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ನಿಮಗೆ ವಿಳಂಬಗಳು, ಅವಮಾನಗಳಾಗುವಂಥ ಘಟನೆ, ಕೆಲವೊಂದು ವಿಚಾರಗಳು ನಿಮಗೆ ಸ್ವಲ್ಪ ಯಾವುದೇ ಕೆಲಸಗಳು ಸ್ವಲ್ಪ ನಿರಾಶೆ ಆಗುವಂಥ ಘಟನೆ, ಜೊತೆಗೆ ಕಿರಿಯರಿಂದ ಸ್ವಲ್ಪ ಅವಮಾನಕರ ಘಟನೆಗಳಾಗುವಂಥದ್ದು, ಕಿರಿಯರಿಂದ ನಿಂದನೆಗೆ ಒಳಗಾಗುವಂಥದ್ದು ಅಥವಾ ಕಿರಿಯರು ನಿಮಗೆ ಏನಾದರೂ ಅಪಚಾರ ಮಾಡುವಂಥ ಘಟನೆಗಳು 1, 2ರಲ್ಲಿ ಜರಗಬಹುದಾಗಿದೆ. ಹಣಕಾಸು, ಆರೋಗ್ಯ ಪರವಾಗಿಲ್ಲ. ವೈಯಕ್ತಿಕ ವಿಚಾರ, ಮಾತು ನಡವಳಿಕೆ ಸ್ವಲ್ಪ ಏರುಪೇರಿನ ಘಟನೆ, ಮನಸ್ಸಿಗೆ ಅತೃಪ್ತಿ ಕೊಡುವಂಥ ಘಟನೆಗಳು ಆಗ್ಬೋದು 1, 2ರಲ್ಲಿ. ಇನ್ನು ಕೊನೆಯ ದಿನ ಶನಿವಾರ 3ನೇ ತಾರೀಕು ನಿಮ್ಮ ಫಲಕ್ಕೆ ಉತ್ತಮ ದಿನ. ಅಂದುಕೊಂಡಂತೆ ನಿಮಗೆ ಲಾಭ, ಯಶಸ್ಸು ಆಗುತ್ತೆ, ಸಿಗುತ್ತೆ. ವ್ಯಾಪಾರ, ಉದ್ಯೋಗದಲ್ಲಿ ಮುನ್ನಡೆ, ಅನೇಕ ರೀತಿಯ ಪ್ರಯತ್ನಗಳಿಗೆ ಶುಭ ಫಲಗಳಾಗುವಂಥದ್ದು, ವಿದ್ಯಾರ್ಥಿಗಳಿಗೆ ಪ್ರಗತಿ, ಈ ರೀತಿ ಅನೇಕ ಉತ್ತಮ ಫಲಗಳನ್ನು ವಾರದ ಕೊನೆಯ ದಿನ ನೀವು ನಿರೀಕ್ಷೆ ಮಾಡ್ಬೋದಾಗಿದೆ ಶನಿವಾರದಂದು. ಹಾಗಾಗಿ ಆರಂಭದ 2 ದಿನಗಳಂದರೆ ಭಾನುವಾರ, ಸೋಮವಾರ ಮತ್ತು ವಾರದ ಕೊನೆಯ ದಿನ ಅಂದರೆ ಶನಿವಾರ. ಭಾನುವಾರ, ಸೋಮವಾರ ಮತ್ತು ಶನಿವಾರ ಅತ್ಯಂತ ಪ್ರಬಲವಾದ ನಿಮಗೆ ಚಂದ್ರನ ವಿಶೇಷದ ಬೆಂಬಲ ಇರುವಂಥ ಅವಕಾಶ. ಜೊತೆಗೆ ವಾರಪೂರ್ತಿ ನಿಮಗೆ ಸೂರ್ಯ ಭಗವಂತರ ಆಶೀರ್ವಾದ ಇದ್ದೇ ಇರುತ್ತೆ. ಹಾಗಾಗಿ ಚಿಂತೆ ಪಡೋದೇನಿಲ್ಲ. ವಾರಪೂರ್ತಿ ನೀವು ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸ, ದಾಖಲೆ ಪತ್ರಗಳ ಸಂಗ್ರಹ, ಮನೆ ಭೂಮಿಯ ವಿಚಾರ ಅಥವಾ ಇನ್ನಿತರ ಕೌಟುಂಬಿಕ ವಿಚಾರಗಳ ಪರಿಹಾರ ಮುಂತಾದವುಗಳ ಪ್ರಯತ್ನ ಮಾಡಿದರೆ ವಾರಪೂರ್ತಿ ನಿಮಗೆ ಸೂರ್ಯನ ಬೆಂಬಲದಿಂದ ಒಳ್ಳೆಯದಾಗುತ್ತೆ. ಅದೇ ರೀತಿ ನಿಮಗೆ ವಾರಪೂರ್ತಿ ಇರುವಂಥ ಒಂದು ಶುಕ್ರನ ಬೆಂಬಲ, ಬುಧನ ಬೆಂಬಲ ಸಹ ನಿಮಗೆ ವ್ಯಾಪಾರ, ವೃತ್ತಿ, ಉದ್ಯೋಗಕ್ಕೂ ಸಹಾಯಕ ಆಗುತ್ತೆ. ಅಪರೂಪಕ್ಕೆ ಸಿಗುವಂಥ ಮಂಗಳ ನಿಮಗೆ ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟರ ಮನೆ ಭೂಮಿ ಕೊಳ್ಳುವಂಥದ್ದು, ಶುಭ ಕಾರ್ಯಗಳನ್ನು ಫಿಕ್ಸ್ ಮಾಡಿಕೊಳ್ಳುವಂಥದ್ದು ಇತ್ಯಾದಿಗಳಿಗೆ ಸಹಾಯ ಮಾಡಲಿದ್ದಾನೆ. ಹಾಗಾಗಿ ಕುಂಭರಾಶಿಯವರು ಜ್ಞಾಪಕ ಇಟ್ಕೊಳ್ಳಿ, ನಿಮಗೆ ಈ ಶನಿಯ ಪೀಡೆ ಮಧ್ಯದಲ್ಲೂ ಈ ವಾರದಲ್ಲಿ ಒಂದು 4 ಗ್ರಹಗಳು ನಿಮಗೆ ನಿರಂತರವಾಗಿ ಆಶೀರ್ವಾದನ ಮಾಡ್ತಾ ಇರ್ತವೆ. ಅದೇ ರೀತಿ ಅಲ್ಲಿ ಪಂಚಗ್ರಹವಾಗಿ ಚಂದ್ರನು ಸಹ ನಿಮಗೆ ಆಶೀರ್ವಾದ ಮಾಡಲಿದ್ದಾನೆ. ಹಾಗೆ ಅನೇಕ ರೀತಿಯ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ, ದಾಖಲೆ ಪತ್ರಗಳ ಸಂಗ್ರಹ ಮುಂತಾದವು ಮಾಡಲಿಕ್ಕೆ ಅವಕಾಶ ಇದೆ. ರವಿಯ ಬೆಂಬಲ, ಚಂದ್ರನ ಬೆಂಬಲ, ಬುಧನ ಬೆಂಬಲ, ಶುಕ್ರನ ಬೆಂಬಲ ನಿಮಗೆ ಹಣಕಾಸನ್ನು, ಆರೋಗ್ಯವನ್ನು, ನೆಮ್ಮದಿಯನ್ನು ದಯಪಾಲಿಸುವಂಥ ಗುಣಗಳು ಈ ವಾರದಲ್ಲಿ ಕಂಡು ಬಂದಿದೆ. ಅದನ್ನು ಸದುಪಯೋಗಪಡಿಸಿಕೊಳ್ಳೋದು. ಬಳಸ್ತಕ್ಕಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಆರೆಂಜ್, ಗ್ರೀನ್, ವೈಟ್ ಮತ್ತು ರೆಡ್ ಬಣ್ಣಗಳನ್ನು ಬಳಸಬಹುದಾಗಿದೆ. ಸಂಖ್ಯೆಗಳು 1, 5, 6, 9, 1, 5, 6, 9 ಸಂಖ್ಯೆಯನ್ನು ಬಳಸಬಹುದಾಗಿದೆ. ಇನ್ನು ಚಂದ್ರನ ಬೆಂಬಲ ಇರುವಂಥ 27, 28 ಮತ್ತು 3ನೇ ತಾರೀಕು ಏಪ್ರಿಲ್ 27, 28 ಮತ್ತು ಮೇ 3ರಂದು ನೀವು ಸ್ನೋ ಅಥವಾ ಹಿಮದ ಬಣ್ಣ ಸಂಖ್ಯೆ 2ನ್ನು ಚಂದ್ರನ ಬೆಂಬಲ ಇರುವಂಥ ದಿನಗಳು ಬಳಸ್ಕೊಳ್ಳೋದಾಗಿದೆ. ಹಾಗಾಗಿ ಕುಂಭರಾಶಿಯವರಿಗೆ ಈ ವಾರದಲ್ಲಿ ಹಲವಾರು ಅವಕಾಶಗಳ ಒಂದು ಸೂಚನೆ ಇರುತ್ತೆ. ಅನೇಕ ರೀತಿಯ ಒಂದು ನಿರೀಕ್ಷಿತ, ಅನಿರೀಕ್ಷಿತ ಕೆಲಸಗಳು ಕೈಗೂಡುತ್ತವೆ. ಎಲ್ಲ ಕುಂಭರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಕೊನೆಯದಾಗಿ ಮೀನರಾಶಿಗೆ ವಾರ ಸ್ವಲ್ಪ ಅಷ್ಟು ಉತ್ತಮವಾದ ಫಲ ಬರ್ತಾಯಿಲ್ಲ. ಮಿಶ್ರ ಫಲಗಳ ಸೂಚನೆ ಇರುತ್ತೆ. ವಾರದ ಆರಂಭದಲ್ಲಿ ಸ್ವಲ್ಪ ನಿರಾಶೆ ಆಗುವಂಥ ಘಟನೆ,
ನಷ್ಟ ಕಷ್ಟಗಳಿಗೆ ಒಳಗಾಗುವಂಥ ಘಟನೆ, ಅನಿರೀಕ್ಷಿತ ಲಾಭ ಅಲ್ಲ ಅನಿರೀಕ್ಷಿತ ನಷ್ಟಗಳೇ ಆಗ್ಬೋದು. ಯಾವುದೇ ಪ್ರಯತ್ನ ಮಾಡೋದ್ರಲ್ಲಿ ವಿಘ್ನಗಳು, ವಿಳಂಬಗಳು, ಜೊತೆಗೆ ವ್ಯಾಪಾರ, ಉದ್ಯಮ ಅಥವಾ ಕೃಷಿ ಚಟುವಟಿಕೆಯಲ್ಲಿ ಆಕಸ್ಮಿಕ ನಷ್ಟಗಳು ಆಗುವಂಥದ್ದು. ಕೆಲವೊಮ್ಮೆ ನಿಮ್ಮದೇ ಸ್ವಯಂಕೃತ ಅಪರಾಧದಿಂದ ಹಣ ಕಳೆದುಕೊಳ್ಳೋದಾಗಲಿ ಅಥವಾ ನಿಮ್ಮ ಜೊತೆ ಕೆಲಸ ಮಾಡುವಂಥ ವರ್ಕರ್ಗಳು, ಎಂಪ್ಲಾಯ್ಗಳು ಅವರ ಒಂದು ಅಜಾಗರೂಕತೆ ಅಥವಾ ಕೇರ್ಲೆಸ್ನೆಸ್ನಿಂದ ನಿಮಗೆ ಅಪಾರವಾದ ನಷ್ಟಗಳು ಆಗುವಂಥದ್ದು ಇರುತ್ತೆ. ಯಂತ್ರ, ಉಪಕರಣ, ವಾಹನ ಎಲ್ಲ ಕೈ ಕೊಡ್ಬೋದು, ರಿಪೇರಿಗೆ ಬರುವಂಥದ್ದು ಮುಂತಾದ ಅನಿರೀಕ್ಷಿತವಾದ ಘಟನೆಗಳ ಜೊತೆಗೆ ನಿಮಗೆ ಹಣಕಾಸಿನ ಮುಗ್ಗಟ್ಟು ಎದುರಾಗ್ಬೋದು. ಜೊತೆಗೆ ನಿಮಗೆ ಈ ಟೈಮಲ್ಲಿ ಬರಬೇಕಾದ ಹಣಗಳು ಸಹ ವಿಳಂಬ ಆಗ್ಬೋದಾಗಲಿ ಅಥವಾ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅನ್ನೋದು ಒಂದು 15 ದಿನ ಆದರೂ ಹಣ ಬರದೇ ಹೋಗುವಂಥದ್ದು ಮುಂತಾದ ಘಟನೆಗಳು ಆಗ್ಬೋದಾಗಿದೆ. ಹಾಗೆ ಎಲ್ಲ ವಿಚಾರ ಸ್ವಲ್ಪ ಒಂದು ಮುನ್ನೆಚ್ಚರಿಕೆ ಬೇಕು. ತನ್ವಮಾನ ಧನದ ಒಂದು ಸಂಯಮವನ್ನು ಕಾಪಾಡಿಕೊಳ್ಬೇಕಾಗುತ್ತೆ ಆರಂಭದ ದಿನಗಳಲ್ಲಿ 27, 28 ಭಾನುವಾರ, ಸೋಮವಾರದಲ್ಲಿ. ನಂತರ ಮಂಗಳವಾರ, ಬುಧವಾರ ಸ್ವಲ್ಪ ಉತ್ತಮ ಫಲಗಳ ನಿರೀಕ್ಷೆ ಖಂಡಿತ ಬರುತ್ತೆ. ಅಲ್ಲಿ ಬರುವಂಥ ನಿಮಗೆ ವಿಶೇಷವಾದ ಚಂದ್ರನ ಬೆಂಬಲದಿಂದ ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ, ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ, ಶುಕ್ರನ ಬೆಂಬಲದಿಂದ ಅನೇಕ ರೀತಿಯ ಹಣಕಾಸಿನ ಸಮಸ್ಯೆಗಳು ಪರಿಹಾರ ಆಗುವಂಥ ಒಂದು ಸೂಚನೆ ಇರುತ್ತೆ. ಹಾಗಾಗಿ ಬರತಕ್ಕಂತಹ ಈ ಮಧ್ಯೆ 1-2 ದಿನಗಳೇ ನಿಮಗೆ ಜೀವನ ಆಧಾರ. ನಾನು ಯಾವಾಗಲೂ ಹೇಳಿದ್ದೇನೆ, ಹಿಂದಿನ ಒಂದು ಶನಿಯ ಮಹಾತ್ಮರ ಒಂದು ವಿಡಿಯೋದಲ್ಲಿ ಸಹ ನಿಮಗೆ ಮುಖ್ಯವಾಗಿ ಇನ್ನು ಕಾಪಾಡುವಂಥವ್ರು ಕೇವಲ ಚಂದ್ರ ಮತ್ತು ಶುಕ್ರರು, ಶುಕ್ರರು ಮತ್ತು ಕೆಲವೊಮ್ಮೆ ಬುಧನ ಅನುಗ್ರಹ ಬರುತ್ತೆ ಹೊರತು ಇತರ ಗ್ರಹಗಳು ನಿಮಗೆ ಅಲ್ಲಿ ಸ್ವಲ್ಪ ವಿರುದ್ಧವಾಗುವಂಥ ಪರಿಣಾಮಗಳು ಆಗಾಗ ಕೊಡ್ತಾ ಇರ್ತವೆ. ಸಾಡೆ ಸಾತಿಯ ಒಂದು ಆದಿ ಪರ್ವದಲ್ಲಿ ಇರುವಂತಹ ನಿಮಗೆ ವಿಶೇಷವಾಗಿ ಅನೇಕ ರೀತಿಯ ಜನ್ಮ ಶನಿಯಿಂದಾಗಿ ಆಗುವಂಥ ಒಂದು ಬದಲಾವಣೆಗಳು, ಕಷ್ಟ ನಷ್ಟಗಳು, ಪರೀಕ್ಷೆಗಳು, ನಾನಾ ರೀತಿಯ ಪೀಡಾದಿಗಳು ಎಲ್ಲ ಈಗ ಅನುಭವಕ್ಕೆ ಬರ್ಬೋದಾಗಿದೆ. ಹಾಗಾಗಿ ಆರಂಭದಲ್ಲಿ ನಿಮಗೆ ಆರಂಭದಲ್ಲೂ ಇಂಥ ಒಂದು ತೊಂದರೆಗಳ ನಿರೀಕ್ಷೆ ಇದ್ದರೂ 29, 30ರಲ್ಲಿ ಸ್ವಲ್ಪ ಉತ್ತಮ ಫಲ ನಿರೀಕ್ಷೆ, ಚಂದ್ರನ ಬೆಂಬಲ ಇರುತ್ತೆ. ಹಾಗಾಗಿ ಅದನ್ನು ಸದುಪಯೋಗಪಡಿಸಿಕೊಳ್ಳಿ. ಇನ್ನು 1-2 ಮತ್ತೊಮ್ಮೆ ನಿಮಗೆ ಚಂದ್ರನ ಬಲದ ಕೊರತೆ ಬರುತ್ತೆ. ಅಲ್ಲಿ 1-2ರಲ್ಲಿ ಸಹ ನಮಗೆ ಕೆಲವೊಮ್ಮೆ ಅನೇಕ ರೀತಿಯ ಸೋಲುಗಳು ಆಗುವಂಥದ್ದು, ಮಾತಿನ ಚಕಮಕಿ, ಮನಸ್ಸಿಗೆ ಬೇಜಾರಾಗುವಂಥ ಘಟನೆ, ಅಂದುಕೊಂಡಂಥ ಕೆಲಸಗಳು ಆಗದೇ ಇರುವಂಥದ್ದು, ನಿರೀಕ್ಷಿತ ಲಾಭಕ್ಕಿಂತ ಅನಿರೀಕ್ಷಿತ ನಷ್ಟಗಳೇ ಆಗುವಂಥದ್ದೆಲ್ಲ ಆಗುತ್ತೆ. ಶನಿವಾರವೂ ಸಹ ಹಾಗೆ ನಿಮಗೆ ಮಿತ್ರರಲ್ಲಿ ವಿರೋಧ, ಬಂಧುಗಳಲ್ಲಿ ವಿರೋಧ ಅಥವಾ ಗಂಡ ಹೆಂಡತಿ ಮಧ್ಯೆ ವೈರುಧ್ಯಗಳು, ತಂದೆ ಮಕ್ಕಳ ಮಧ್ಯೆ ವೈರುಧ್ಯಗಳು ಅಥವಾ ತಂದೆ ಮಕ್ಕಳ ಮಧ್ಯೆ ಏನಾದರೂ ಆಸ್ತಿ ವಿವಾದ, ಹಣದ ವಿವಾದಗಳು, ಕೋರ್ಟು ಕಚೇರಿ ಹೋಗುವಂಥ ಪ್ರಮೇಯ ಇತ್ಯಾದಿ ಎಲ್ಲ ಆಗುವಂಥದ್ದು ಇರುತ್ತೆ. ಹಾಗಾಗಿ ಈ ವಾರದಲ್ಲಿ ಅಷ್ಟೇನೂ ಸಮಾಧಾನಕರವಾದ ಫಲಿತಾಂಶಗಳು ಮೀನರಾಶಿಯವರಿಗೆ ಬರ್ತಾಯಿಲ್ಲ. ಕೇವಲ 29, 30 ಏಪ್ರಿಲ್ 29, 30 ಮಂಗಳವಾರ, ಬುಧವಾರದಂದು ಮಾತ್ರ ಸ್ವಲ್ಪ ಉತ್ತಮ ಫಲಗಳ ನಿರೀಕ್ಷೆ ಇರುತ್ತೆ. ಉಳಿದ ದಿನಗಳಲ್ಲಿ ಸ್ವಲ್ಪ ಸಮ್ಮಿಶ್ರ ಫಲ, ಸಂಕಷ್ಟ ಫಲ, ಸವಾಲು ಅಥವಾ ನಷ್ಟಗಳಾಗುವಂಥ ಫಲಗಳು ಕಂಡುಬರ್ತವೆ. ಹಾಗಾಗಿ ಮೈಯೆಲ್ಲ ಕಣ್ಣಾಗಿರಬೇಕಾಗುತ್ತೆ. ವಾರ ಪೂರ್ತಿ ನೀವು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬರತಕ್ಕಂಥ 29, 30 ಸದುಪಯೋಗಪಡಿಸಿಕೊಳ್ಳಿ. ಈ ವಾರದಲ್ಲಿ ನೀವು ಬಳಸುವಂಥ ಏಕೈಕ ಬಣ್ಣ ವೈಟ್ ಅಥವಾ ಬಿಳೆ ಬಣ್ಣ. ಶುಕ್ರನ ಬೆಂಬಲ ಸ್ವಲ್ಪ ಮಟ್ಟಿಗೆ ಇರುವ ಕಾರಣ ವೈಟ್ ಅಥವಾ ಬಿಳೆ ಬಣ್ಣ ವಾರ ಪೂರ್ತಿ ಬಳಸ್ಕೊಳ್ಳೋದು. ಇನ್ನು 29, 30ರಲ್ಲಿ ಚಂದ್ರನ ಬೆಂಬಲ ಇರುವಂಥ ಆ ದಿನಗಳಲ್ಲಿ ನೀವು ಸ್ನೋ ಅಥವಾ ಹಿಮದ ಬಣ್ಣ ಜೊತೆಗೆ ಸಂಖ್ಯೆ 2 ಬಳಸ್ಕೊಳ್ಬೋದು. ವೈಟ್ ಅಥವಾ ಬಿಳಿ ಬಣ್ಣ ಸಂಖ್ಯೆ 6 ವಾರ ಪೂರ್ತಿ ಬಳಸ್ಕೊಳ್ಳಿ. ಅದೇ ರೀತಿ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 29, 30ರಂದು ಬಳಸ್ಕೊಳ್ಬೇಕಾಗಿದೆ ಈ ಮೀನರಾಶಿಯವರು. ಈ ಮೀನರಾಶಿಯವರು ಇರತಕ್ಕಂತಹ ಒಂದು ಶನಿ ಪೀಡೆ ಅಥವಾ ಇತರ ಗ್ರಹಗಳ ಒಂದು ವೈರುಧ್ಯ, ರಾಹು ಕೇತುಗಳ ಒಂದು ತೊಂದರೆ, ಇತರ ಅಥವಾ ಮಂಗಳನಿಂದ ಆಗುವಂಥ ಒಂದು ಅಪಾಯಗಳು, ಇವೆಲ್ಲದರ ಬಗ್ಗೆ ನೀವು ಸೂಕ್ತವಾದ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಧರ್ಮಗಳನ್ನು ಅನುಸಾರ ಮಾಡಬೇಕಾಗುತ್ತೆ ಮೀನರಾಶಿಯವರು. ಎಲ್ಲ ಮೀನರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇಲ್ಲಿವರೆಗೆ 12 ರಾಶಿಗಳ ವಾರ ಭವಿಷ್ಯವನ್ನು ಅವಲೋಕನ ಮಾಡಿದ್ದಾಗಿದೆ. ಏಪ್ರಿಲ್ 27ರಿಂದ ಮೇ 3ರವರೆಗಿನ ಈ ಭವಿಷ್ಯದಲ್ಲಿ ಕೆಲವೊಂದು ರಾಶಿಗೆ ಸ್ವಲ್ಪ ಉತ್ತಮ ಫಲ, ಕೆಲವೊಂದು ರಾಶಿಗೆ ಮಧ್ಯಮ ಅಥವಾ ಮಿಶ್ರ ಫಲ, ಕೆಲವೊಂದು ರಾಶಿಗೆ ಕೆಲವೊಂದು ಸಾರಿ ಸಂಕಷ್ಟ ಫಲಗಳು ವ್ಯಕ್ತವಾಗಿದ್ದರೂ ಯಾರೂ ಇದರಿಂದ ಆತಂಕ, ಭಯ, ಚಿಂತೆಗೆ ಒಳಗಾಗಿದೆ. ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗ, ಶಿಕ್ಷಣ ಅಥವಾ ಇನ್ನಿತರ ಚಟುವಟಿಕೆಯಲ್ಲಿ ಶ್ರದ್ಧೆಯಿಂದ ನಿಷ್ಠೆಯಿಂದ ಪಾಲ್ಗೊಳ್ಳಿ. ನಿಮ್ಮ ಇಷ್ಟ ದೇವರು, ಕುಲದೇವರು, ಗ್ರಾಮದೇವರು ಅಥವಾ ನವಗ್ರಹ ದೇವತೆಗಳ ಒಂದು ಸ್ಮರಣೆಯನ್ನು ಅಥವಾ ಸ್ತೋತ್ರಗಳನ್ನು ಇತ್ಯಾದಿಗಳನ್ನು ಪಠನೆ ಮಾಡುತ್ತಾ ಬನ್ನಿ. ಕಾಲಕಾಲಕ್ಕೆ ನಿಮ್ಮಿಂದ ಸಾಧ್ಯವಾಗುವಂಥ ಸಣ್ಣ ಪುಟ್ಟ ದಾನ ಧರ್ಮ ಇತ್ಯಾದಿಗಳನ್ನು ಮಾಡುತ್ತಾ ಬನ್ನಿ. ತಮಗೆಲ್ಲರಿಗೂ ಭಗವಂತನ ಕೃಪೆಯಿಂದ ಹಾಗೂ ನವಗ್ರಹಗಳ ಆಶೀರ್ವಾದದಿಂದ ಆಯುರ್ವೇದ ಶಿಖಿತ ಜಯಲಾಭಗಳು ಸಿದ್ಧಿಯಾಗಲಿ. ತಮಗೆಲ್ಲರಿಗೂ ಮತ್ತೊಮ್ಮೆ ಶ್ರೀ ಅಕ್ಷಯ ತೃತೀಯ ಹಬ್ಬದ ಪರ್ವಕಾಲದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಈ ವಾಹಿನಿ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಷಾಂ ಸನ್ಮಂಗಲಾನಿ ಭವಂತು.